ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಶನಿವಾರ ಸಂತೆ. ವೀಕ್ಷಕರೇ, ಡಿ ಪಿಕ್ಚರ್ ಅಂದ ತಕ್ಷಣ ಸಿನಿಮಾ ವಿಚಾರಗಳನ್ನು ನಿಮಗೆ ತಂದು ಕೊಡೋದು ನಮ್ಮ ಕರ್ತವ್ಯ, ನಮ್ಮ ಒಂದು ಸೇವೆ ಅಂತಲೂ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಇವತ್ತು ಒಂದು ಸಿನಿಮಾದ ಬಗ್ಗೆ ಮಾತಾಡಲಿಕ್ಕೆ ಅಂತ ಹೊರಟಾಗ ನನಗೆ ಖುಷಿ ಆಗ್ತಾ ಇದೆ. ಇವರಿಬ್ಬರನ್ನು ಮಾತಾಡಿಸ್ಬೇಕು ಅಂತ ನನಗೊಂದು ಆಸೆ ಕೂಡ ಇತ್ತು. ಯಾರಿವರು, ಯಾರು ಈ ನಿರ್ದೇಶಕರು, ನಾನು ಇವ್ರನ್ನ ಭೇಟಿ ಆಗಿಲ್ವಲ್ಲ, ಇವ್ರನ್ನ ಒಮ್ಮೆ ಮಾತಾಡಿಸ್ಬೇಕು, ಇವರಲ್ಲಿ ಒಂದು ಒಳ್ಳೆ ವಿಚಾರಗಳಿದ್ದಾವೆ, ಅವ್ರು ನಾನು ನನ್ನ ಯುವ ಜನರಿಗೆ ಹೇಳಬೇಕು ಅನ್ನೋ ಒಂದು ಆಸೆ ಕೂಡ ಇತ್ತು. ಅದು ಇವತ್ತು ಆ ಸೌಭಾಗ್ಯ ಬಂದಿದೆ. ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ರವಿ ಶ್ರೀವತ್ಸ. ಇವರ ಬಗ್ಗೆ ಹೆಸರನ್ನ ಕೇಳಿದ ತಕ್ಷಣ ನಿಮಗೆ ಮೊದಲಿಗೆ ನೆನಪಾಗೋದು ನಮ್ಮೆಲ್ಲರ ಯಜಮಾನರು ದಾದಾ ಅವರು, ಅವರ ಆತ್ಮೀಯರು ಮತ್ತು ಅವರ ಅಭಿಮಾನಿ ಕೂಡ ಹೌದು. ಒಂದು ಕಡೆ ಅಭಿಮಾನಿ ಆಗಿರ್ಬೋದು, ಇನ್ನೊಂದು ಕಡೆ ಇವರು ಹಿಟ್ ಸಿನಿಮಾಗಳನ್ನ ಕೊಟ್ಟಂತಹ, ಕನ್ನಡ ಇಂಡಸ್ಟ್ರಿಗೆ ನೆನಪಿಟ್ಟುಕೊಳ್ಳುವಂತಹ ಸಿನಿಮಾಗಳನ್ನ ಕೊಟ್ಟಂತಹ ಭೂತಪೂರ್ವ ನಿರ್ದೇಶಕರು. ಅಂದ್ರೆ ಡೆಡ್ಲಿ ಸೋಮ, ನಾನು ನೆನಪಾಗುವಂತಹ ಸಿನಿಮಾವನ್ನು ನಿಮಗೆ ತಕ್ಷಣ ನೆನಪಾಗುವಂತಹ ಸಿನಿಮಾವನ್ನು ಹೇಳಕ್ ಇಷ್ಟಪಡ್ತೀನಿ. ಡೆಡ್ಲಿ ಸೋಮದ ಪೂರ್ಣ ಎಲ್ಲ ಸಾರಥ್ಯವನ್ನು ವಹಿಸಿಕೊಂಡಿರುವಂತಹ ವ್ಯಕ್ತಿ ಇವತ್ತು ನನ್ನ ಮುಂದೆ ಇದ್ದಾರೆ, ರವಿ ಶ್ರೀವತ್ಸ ಅವರು. ಇನ್ನೊಬ್ಬರು MS ರಮೇಶ್ ಅಂತ. ಇವ್ರ ಬಗ್ಗೆ ಕೇಳಿರ್ತೀರಾ, ಆದ್ರೂ ಕೇಳದಂತೆ ಇರ್ತೀರಾ. ಯಾಕಂದ್ರೆ ನಿರ್ದೇಶಕರು ಅಷ್ಟು ಸುಲಭವಾಗಿ ಕಣ್ಣಿಗೆ ಕಾಣಲ್ಲ. ಅವರು ತೆರೆ ಹಿಂದೆ ಕೆಲಸ ಮಾಡ್ತಾ ಇರ್ತಾರೆ. ನೀವು ಇಷ್ಟಪಡೋ ಇಷ್ಟೂ ಸಿನಿಮಾದ ನಿರ್ದೇಶಕರು ಇವರು. ಅಂದ್ರೆ ದರ್ಶನ್, ಡಿಬಾಸ್ ಅಭಿಮಾನಿಗಳು ಅಂತ ಏನ್ ಅನ್ಕೋತೀರಾ, ಅವರ ಸಿನಿಮಾಗಳನ್ನ, ಧ್ರುವ ಅಂತ ಒಂದು ಒಳ್ಳೆಯ ಸಿನಿಮಾ, ಸ್ವಾಮಿ ಅನ್ನೋ ಸಿನಿಮಾವನ್ನ, ಹಾಗೂ ನಾನು ಕಿಚ್ಚ ಬಾಸ್ ಅಭಿಮಾನಿಯಪ್ಪ ಅಂದ್ರೆ ದಮ್ಮು ಸಿನಿಮಾನ ಮರೆಯೋಕ್ಕಾಗಲ್ಲ, ಆ ಸಿನಿಮಾದ ನಿರ್ದೇಶಕರಾಗಿ, ಹಾಗೂ ಇನ್ನು ಹಲವಾರು ಸಿನಿಮಾಗಳಿಗೆ, ಒಟ್ಟು 100ಕ್ಕೂ 160ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಬರಹಗಾರರಾಗಿ ಮತ್ತು ನಿರ್ದೇಶಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಇಬ್ಬರು ದಿಗ್ಗಜರು ನನ್ನ ಮುಂದೆ ಕೂತಿದ್ದಾರೆ. ಬನ್ನಿ ಮಾತಾಡ್ತಾ ಹೋಗೋಣ. ಯಾವ ಸಿನಿಮಾಗೋಸ್ಕರ ನಾನು ಇವ್ರನ್ನ ಭೇಟಿಯಾಗಿದ್ದೀನಿ ಅನ್ನೋದು ಅವ್ರ ಹತ್ರನೇ ಮಾತಾಡ್ತಾ ಹೋಗ್ತೀನಿ. ಮತ್ತೆ ಸ್ವಾಗತ ಸರ್, ನಿಮ್ಮಿಬ್ಬರಿಗೂ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಸೊ ಮಚ್ ಸರ್. ನಾನು ಅನ್ಕೋತಾ ಇದ್ದೆ ಸರ್, ಇನ್ಸ್ಟಾಗ್ರಾಮ್ನಲ್ಲಾಗಿರ್ಬೋದು, ಯಾವುದೇ ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು, ಅಥವಾ ಯಾವುದೇ ನ್ಯೂಸ್ಗಳಲ್ಲಿ ನಿಮ್ಮನ್ನು ನೋಡ್ತಿದ್ದಾಗ ಅನ್ಕೋತಾ ಇದ್ದೆ, ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ಮಂತ ನಿರ್ದೇಶಕರನ್ನ ಮಾತಾಡಿಸ್ತಿದ್ರೆ ನಮಗೇನೋ ಒಂದು ಅರಿವಾಗುತ್ತೆ, ನಾವೇನೋ ತಿಳ್ಕೊಂಡಾಗತ್ತೆ, ಸಿನಿಮಾ ರಂಗದಲ್ಲಿ ಏನಾದ್ರು ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅನ್ಕೋತಾ ಇದ್ದೆ. ಆದ್ರೆ ಆ ಕ್ಷಣದಲ್ಲೇ ಏನೋ ಗೊತ್ತಿಲ್ಲ, ಗ್ಯಾಂಗ್ ಆಫ್ UK ಅನ್ನೋ ಒಂದು ಅಪ್ಡೇಟ್ ಅನ್ನ ಕೊಡ್ತೀರಾ. ನಾನು ಸಿನಿಮಾ ಮಾಡಿದ್ದೀನಿ, ಸಿನಿಮಾನ ಮುಂದೆ ತರ್ತೀನಿ ಅಂತ. ಆ ಅಪ್ಡೇಟ್ ಇವತ್ತು ಇಲ್ಲಿ ಬಂದು ಕೂತಿದೆ ಸರ್. ಏನು ಹೇಳ್ತೀರಾ ಸರ್? ಮುಂಚಿತವಾಗಿ ಅಣ್ಣ ಪಕ್ಕದಲ್ಲಿದ್ದಾರೆ. ಎಲ್ಲದಕ್ಕೂ ಸಾರಥಿ ಅವರೇ. ಅವರು ಫಸ್ಟು ನಾನು ನಮಸ್ಕಾರ ಹೇಳ್ತೀನಿ, ಅವರು ಫಸ್ಟು ನಾನು ಥ್ಯಾಂಕ್ಸ್ ಹೇಳ್ತೀನಿ, ಅವರು ಫಸ್ಟು ನಾನು ನನ್ನ ಎಲ್ಲ ಕ್ರೆಡಿಟ್ಸನ್ನು ಅವ್ರಿಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಂಬರ್ 2 ಏನು ಅಂತಂದರೆ, ಒಂದು ಕನಸಿನ ಕೂಸು ಅಂತ ಪ್ರತಿಯೊಬ್ಬ ನಿರ್ದೇಶಕರಿಗೂ ನಾವೇ ಒಂದು ಕನಸನ್ನು ಹೊತ್ಕೊಂಡು ಒಂದು ಮಗುವನ್ನು ಪಡೀಲಿಕ್ಕೆ ಅಂತಲೇ ಬರ್ತೀವಿ. ಅಂದರೆ ಆ ಒಂದು ಚಿತ್ರವನ್ನು ಇಲ್ಲಿಗೆ ತಂದು ಅರ್ಪಿಸಬೇಕು ಅಂತ ಆಸೆ ಪಡ್ತೀವಿ. ಆ ನಿಟ್ಟಿನಲ್ಲಿ 2018-19 ಶುರುವಾದಂತಹ ಯಾವುದೋ ಒಂದು ಹುಡುಕಾಟದ ಒಂದು ಉತ್ತರ ಅದು ಇವತ್ತೊಂದು ಚಿತ್ರವಾಗಿ ನಿಂತಿದೆ. ಅದೇ ಗ್ಯಾಂಗ್ಸ್ ಆಫ್ UK. ಸೊ ಎಲ್ಲೋ ಒಂದು ಕಡೆ ನಾನು ಶೂಟಿಂಗಿಗೆ ಹೋಗಿದ್ದೆ, ಆರ್ಟಿಸ್ಟ್ ಆಗಿ ಹೋಗಿದ್ದೆ. ದೂರದ ಬೆಳಗಾಂ ಹತ್ರ ಒಂದು ತಿಲಾರಿ ಫಾಲ್ಸ್ ಅಂತ ಇದೆ, ಅದು ಇಟ್ಸ್ ಇನ್ ಬಾರ್ಡರ್ ಆಫ್ ಮಹಾರಾಷ್ಟ್ರ. ಆ ಪಕ್ಕಕ್ಕೆ ಹೋಯ್ತು ಅಂತಂದರೆ ಊಟಿ ಅಲ್ಲ, ಅದೇನದು ಗೋವಾ, ಮಹಾರಾಷ್ಟ್ರ ಮತ್ತು ಈ ಮಧ್ಯದ ಒಂದು ಟ್ರಯಾಂಗಲ್ನಲ್ಲಿ ಇರುವಂಥ ಒಂದು ಸಣ್ಣ ಪ್ರಾಂತ್ಯ. ಅಲ್ಲಿ ನಾನು ಕೇಳಿದಂತಹ ಒಂದು ಕತೆ, ಆ ಕಥೆಯನ್ನು ತೆಗೆದುಕೊಂಡ್ಬಂದು ಒಂದಷ್ಟು ದಿನಗಳ ಕಾಲ ಕೆಲಸ ಮಾಡಿಕೊಂಡು ತದನಂತರ ಅಣ್ಣನ ಮುಂದೆ ಬಂದು ಕೂತು ಅಷ್ಟು ಕಥೆಗಳನ್ನು ಹೇಳಿದಾಗ ಅದಕ್ಕೆ ಅಂತ ಒಂದು ಸಣ್ಣದ ರೂಪ ತನಗೆ ತಾನೇ ಪಡ್ಕೊಳ್ಳಿಕ್ಕೆ ಶುರು ಆಯಿತು. ಓಕೆ. ಸೊ ಅಣ್ಣ ಹೇಳಿದ್ರು, ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ಯಾ, ಎಲ್ಲವೂ ಚೆನ್ನಾಗಿದೆ, ಏನು ಮಾಡಬೇಕು ಎಂತ ಮಾಡಬೇಕು ಅಂದಾಗ, ಇಲ್ಲ ಈ ಥರ ಒಂದು ಸಿನಿಮಾ ಮಾಡಬೇಕು ಅಂತ ಕನಸು ಕಂಡ್ಕೊಂಡಿದ್ದೀನಿ, ಇದಕ್ಕೆ ನಿಮ್ಮ ಸಹಾಯ ನನಗೆ ಬೇಕು. ಏನು ಅಂತಂದರೆ, ಎಲ್ಲ ಸಿನಿಮಾಕ್ಕೂ ಏನಾಗಬೇಕು, ಒಬ್ಬ ಗುರು ಇರಲೇಬೇಕಾಗುತ್ತೆ. ಇಂಥ ದೊಡ್ಡ ನಿರ್ದೇಶಕ ಆಗಿರಲಿ, ಯಾರೇ ಆಗಿರಲಿ, ನಾನು ಅದನ್ನು ಪಡ್ಕೊಂಡ್ಬಂದಂಥದ್ದು ಏನು ಅಂತಂದರೆ, ಫಸ್ಟು ಒಂದಷ್ಟು ವರ್ಷಗಳ ಕಾಲ 2018 ನನ್ನ ಹಿಂದೆ KE ರಾಜು ಸರ್ ಅಂತ ಅತ್ಯುತ್ತಮ ಭಾರತ ನಿರ್ದೇಶಕರು ಏನಿದ್ರು, ಬರಹಗಾರರು, ಸರಸ್ವತಿ ಪುತ್ರ ಅವರಿದ್ದರು. ಅವ್ರನ್ನ ನಾವು 2020 ಆಸುಪಾಸಿನಲ್ಲಿ ನಾವು ಅವ್ರನ್ನ ಕಳ್ಕೊತೇವೆ. ಆಮೇಲೆ ನನಗೆ ಎಷ್ಟೋ ಕಡೆ ಹೇಳಿದ್ದೀನಿ, ನನಗೆ ಏನಂತಾರೆ, ಸರಸ್ವತಿಯ ಇಲ್ಲ ಈ ಪದಗಳ ಅನ್ನಪ್ರಾಶನ ಮಾಡಿಸಿದಂತಹ ನಿಜವಾದ ಗುರು ಯಾರಂದ್ರೆ ಅದು MS ರಮೇಶ್. 91ರಲ್ಲಿ ನಾನು ಬಲೇಕೇಶ್ವ ಅನ್ನೋ ಒಂದು ಸಿನಿಮಾ ಮಾಡಕ್ಕೆ ಬಂದಾಗ ಅವರು ನನಗೆ ಸಂಭಾಷಣೆಯ ಸಾಲುಗಳನ್ನು ಹೇಗೆ ಹೇಳಬೇಕು ಅಂತ ಹೇಳಿಕೊಟ್ಟಂತಹ ಗುರುಗಳು. ಎಲ್ಲಿ, ಯಾಕೆಂದ್ರೆ ಪ್ರತಿಯೊಬ್ಬ ಕಲಾವಿದನಿಗೂ ಸಂಭಾಷಣೆಗಳನ್ನ ಹೇಳ್ತಾ ಇರ್ಬೇಕಾದ್ರೆ ಅದೇನೋ ಹೇಳ್ತಾರೆ, ಕತ್ತೆ ಹುಚ್ಚ ಹಿಂಗೆ ನಾವು ಹುಯ್ಬಾರ್ದು, ಸುಮ್ಮನೆ ಹೇಳೋದು ಓದರೋದು ಅದಲ್ಲ. ಇಲ್ಲಿ ಪಾಸಸ್ ಇರಬೇಕು, ಇಲ್ಲಿ ಏರಿಳಿತಗಳಿರಬೇಕು. ಇದನ್ನೆಲ್ಲ ನನಗೆ ಹೇಳ್ಕೊಟ್ಟಂತಹ ಗುರುಗಳು ನನ್ನ MS ರಮೇಶ್ ಸರ್.
ತದನಂತರ ನಾನು ಪೂಜಿಸಿದ್ದು ಕೆ ವಿ ರಾಜು ಅವರು. ತದನಂತರ ಕೆ ವಿ ರಾಜು ಸರ್ ಹೋದ ತಕ್ಷಣ ಆ ಜಾಗವನ್ನು ನಾನು ಇದ್ದೀನಿ, ನಾನು ತುಂಬ್ತೀನಿ ಅಂತ ಮಾಡಿಕೊಟ್ಟಿದ್ದು ಮತ್ತೆ ರಮೇಶ್. ಕೂತ್ವಿ, ಶುರು ಮಾಡಿದ್ವಿ. ತದನಂತರ ಒಂದಷ್ಟು ನಿರ್ಮಾಪಕರನ್ನ ಹುಡುಕಾಟಕ್ಕೆ ನಾನು ಇಳಿದೆ. ಎಷ್ಟೋ ಜನ ಒಳಗೆ ಬಂದರು, ನಾವು ಮಾಡ್ತೀವಿ, ತಾವು ಮಾಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ. ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ 55 ಜನ ಪಾತ್ರಧಾರಿಗಳಿದ್ದಾರೆ. 55 ಜನ. ನಾವು 1, 2, 3 ಅಂತ ಸೀರಿಯಲ್ ನಂಬರ್ ಹಾಕಕ್ಕೆ ಹೋಯ್ತು ಅಂದರೆ 54 ಪ್ಲಸ್ 1 ಕ್ಯಾರೆಕ್ಟರ್ ಬಂದು ನನಗೆ ಹೋಗುತ್ತೆ ಅಂದರೆ 55 ಜನಕ್ಕೂ ತುಂಬ ಪ್ರಾಮುಖ್ಯತೆ ಇರುವಂತಹ ಪಾತ್ರಗಳು. ತೆರೆ ಮುಂದೆ ಕಾಣುವಂಥವ್ರ ಮೇಲೆ ರಾರಾಜಿಸ್ತಾರೆ, ಅಪ್ಪಿಸ್ತಾರೆ, ನಿಮ್ಮನ್ನು ಬಗೆದು ತಿಂತಾರೆ. 55 ಜನ. ಇವನಿದ್ದವನು ಅವನಿಲ್ಲ, ಅವನಿದ್ದವನು ಇವನಿಲ್ಲ, ಹಿಂಗೆ ಬಂದು ಫ್ಲ್ಯಾಶಸ್ ಅಲ್ಲಿ ಬಂದರೂ ಕೂಡ 55 ಜನ ನೀವು ಎಣಿಸ್ಕೊಬೋದು ಪದೇ. ಆ ಥರ ಇದ್ದಾಗ ಪ್ರತಿಯೊಬ್ಬ ನಿರ್ಮಾಪಕರಿಗೂ ಭಯಗಳು ಶುರು ಆಯಿತು. ಹೇಗೆ ಇವ್ರನ್ನೆಲ್ಲ ನಾವು ಇದು ಮಾಡ್ಕೊಂಡು ಕರ್ಕೊಂಡು ಹೋಗೋದು. ಸೊ ನಾನು ಅಣ್ಣನ ಹತ್ರ ಕೇಳ್ಕೊಂಡೆ, ಅಣ್ಣ ನಾವೇ ಮಾಡಬಾರ್ದ ಈ ಸಿನಿಮಾನ, ಯಾಕೆ ಅಂತಂದರೆ ಒಂದೊಂದು ಹಂತ ಬರ್ತಾ ಹೋಗುತ್ತೆ. ಫಸ್ಟು ಅಣ್ಣನ ಹತ್ರ ಆರ್ಟಿಸ್ಟ್ ಆಗಿ ಬಂದೆ, ಆಮೇಲೆ ಕ್ಲಾಪ್ ಬೋರ್ಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಆದೆ, ಆಮೇಲೆ ಬರಹಗಾರನಾದೆ, ಅಸೋಸಿಯೇಟ್ ಆದೆ, ತಿರ್ಗಾರ ಇದಾದೆ, ಡೈರೆಕ್ಟರ್ ಆದೆ. ಸೊ ಇದು ನಾವೇ ಮಾಡ್ಕೊಳ್ಳೋಣ ಅಂತಂದೆ. ಅಣ್ಣ ಅಂದರು, ಅಣ್ಣ ಅದು ಅವ್ರ ಬಾಯಲ್ಲಿ ಹೇಳ್ತಾರೆ, ನಾನು ಇರ್ತೀನಿ, ಬಟ್ ಏನೋ ಒಂದಷ್ಟು ಕ್ಲೆಚಸ್ ಇದೆ ನನಗೆ, ಬಟ್ ನೀವು ಮಾಡ್ಬೇಕಾದ್ರೆ ತುಂಬ ಯೋಚಿಸ್ ಮಾಡು ಅಂದರು. ಅಫ್ಕೋರ್ಸ್ ಇನ್ನು ಮುಂದೆ ಹೋಗ್ತಾ ನಾವು ನಿಮ್ಗೆ ಅದನ್ನೆಲ್ಲ ಬಿಚ್ಚಿಡ್ತೇವೆ ಏನೇನಾಯಿತು. ಆ ನಿಟ್ಟಿನಲ್ಲಿ ಕನಸು ಕಂಡು ನಾವೇ ಮಾಡಿಕೊಂಡು ಹೇಗಾರು ಮಾಡಿ ಈಚೆ ತರೋಣ ಅಂತ ಹೇಳಿ ಆಸೆ ಪಟ್ಟಂತಹ ಚಿತ್ರ ಗ್ಯಾಂಗ್ಸ್. ಆಸೆಪಟ್ಟು ಸಿನಿಮಾ ಸ್ಟಾರ್ಟ್ ಆಯಿತು. ಸರ್, ಸಿನಿಮಾ ಸ್ಟಾರ್ಟ್ ಆಯಿತು, ನಿಮ್ಮನ್ನು ಭೇಟಿಯಾದರು, ಸಿನಿಮಾದ ಕನಸನ್ನ ಒಂದು ತುಣುಕನ ನಿಮಗೆ ಹೇಳಿದರು. ಕನಸನ್ನು ಕಟ್ಟೋದು ಆ ತುಣುಕನ ಯೋಚನೆ ಮಾಡೋದು ಭಾಳ ಸುಲಭ, ಅದನ್ನು ಎಣೆಯಾಗಿ ಕಟ್ಟೋದು ಭಾಳ ಕಷ್ಟ ಅಂತ. ಅದು ಈ ಸಮಯದಲ್ಲಿ ಸರ್ ಆ ಎಣೆಯಾಗಿ ಕಟ್ಟಿದ ಆ ದಾರಿ ಹೇಗಿತ್ತು ಸರ್? ಇಲ್ಲ, ಅದು ಆ್ಯಕ್ಚುಲಾಗಿ ಏನಕ್ಕಂದರೆ ನನಗೆ ಫಸ್ಟ್ ಹೇಳಿದಾಗ ಆಲ್ಮೋಸ್ಟ್ ಸ್ಕ್ರೀನ್ ಪ್ಲೇ ಒಂದು 99% ರೆಡಿ ಇತ್ತದು. ಸ್ಕ್ರೀನ್ ಪ್ಲೇ ರೀಡಿಂಗ್ ಕೊಟ್ಟಿದ್ದೆ ನಾನು, ನನ್ನ ಫ್ರೆಂಡ್ಸ್ ಅಂದರೆ ಅಕ್ಷಯ್ ಅಂತಿದ್ರು, ನಾವೆಲ್ಲರೂ ಕೂತು ಕೇಳಿದ್ವಿ. ತುಂಬ ಚೆನ್ನಾಗಿತ್ತು. ಚಂದ ಏನಪ್ಪ ಅಂತಂದರೆ ಒಂದು ಹೀರೋ ಹೀರೋಯಿನು ಲವ್ ಆ ಥರದ್ದಿದೆ ಅಂತಲ್ಲ, ಅದೆಲ್ಲ ಫಾರ್ಮ್ಯಾಟ್ನ ಬಿಟ್ಟು ಬೇರೆ ಇತ್ತು. ಅಂದರೆ ನಾವೇನು ಭಾಳಷ್ಟು ನಮ್ಮಲ್ಲಿ ಸಿನಿಮಾ ನೋಡಿದ ತಕ್ಷಣ ಭಾಳಷ್ಟು ಜನ ಏನಂತಾರೆ ಅಂದರೆ ಇದು ರೆಗ್ಯುಲರ್ ಫಾರ್ಮ್ಯಾಟು, ಮರ ಸುತ್ತ ಕಥೆಗಳಿದ್ದಾವೆ, ಅದಿದ್ದಾವೆ, ಅದು ಯಾವುದೂ ಇಲ್ಲದೆ ಇರೋಂಥದ್ದು ಈ ಕಥೆಯಲ್ಲಿ. ಆಮೇಲೆ ಬೇರೆ ಕಥೆಗಳಲ್ಲಿ ಏನಪ್ಪ ಅಂದರೆ ಒಂದೊಂದು ಸೀನ ದೃಶ್ಯಗಳು ಒಂದೊಂದಕ್ಕೆ ಕನೆಕ್ಟ್ ಆಗಿ ಒಂದು ನಾವೆಲ್ಟಿ ಪಾಯಿಂಟ್ ಹೋಗುತ್ತೆ. ಇಲ್ಲಿ ನಿಮಗೆ ಕನೆಕ್ಟ್ ಆಗುವಂಥದ್ದೇ ಒಂದು ಫ್ರೆಂಡ್ಶಿಪ್ಪು, ಆ ಫ್ರೆಂಡ್ಶಿಪ್ಗೆ ಸಂಬಂಧಪಟ್ಟಿದ್ದ ಹಾಗೆತನ ಈ ಥರದ್ದು ಕನೆಕ್ಟ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಪಾತ್ರಗಳು ಯಾವುವೇ ಒಂದು ನೀವು ಅಂದ್ಕೊಂಡಿದ್ದು ಕೊನೆವರೆಗೆ ಹಿಂಗೆ ಟ್ರಾವೆಲ್ ಮಾಡ್ತಾನೆ ಅನ್ನೋದಿರಲ್ಲ ಒಂದು ರೆಗ್ಯುಲರ್ ಫಾರ್ಮ್ಯಾಟಲ್ಲಿ. ಈ ಪಾತ್ರ ಒಂದರಲ್ಲಿ ಇರ್ಬೋದು, ಎರಡರಲ್ಲಿ ಇರ್ಬೋದು, ಕೊನೆವರೆಗೂ ಬರ್ಬೋದು. ಸೊ ಇದು ಯಾವುದೂ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. 55 ಪಾತ್ರಗಳು ಅದೇ ಥರ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಇಲ್ಲಿ ನಡೆಯುವಂಥದ್ದು. ಸೊ ಆ ರೀತಿಯಾಗಿದ್ದರಿಂದ ತುಂಬ ಇಷ್ಟ ಆಯ್ತು ನನಗೆ. ಆಮೇಲೆ ಭಾಳಷ್ಟು ಜನ ಏನಂತಾರೆ ಅಂದರೆ ಆ ಥರ ಸಿನಿಮಾ ಬಂತು, ಈ ಥರ ಸಿನಿಮಾ ಬಂತು, ನಮ್ಮಲ್ಲಿ ಯಾರೋ ಪ್ರಯತ್ನ ಮಾಡ್ತಿಲ್ಲ ಅನ್ನೋದೊಂದು ಯಾವಾಗಲೂ ಇರ್ತಾರಲ್ಲ. ಸೊ ಈ ಪ್ರಯತ್ನ ಆಗುತ್ತಲ್ಲ ಇದು ಅನ್ನೋದಕ್ಕೆ ಅಂದ್ವಿ. ಸೊ ಅವಾಗ ಕೇಳಿದ್ದೇನಪ್ಪ ಅಂತಾರೆ, ಕಥೆ ತುಂಬ ಚೆನ್ನಾಗಿದೆ, ಏನು ಮಾಡಬೇಕು ಅಂತೀಯ, ಪ್ರೊಡ್ಯೂಸ್ ಮಾಡಬೇಕು ಅಂತಿದ್ದೀವಿ ಅಂತ. ಸೊ ಆ ಪ್ರೊಡ್ಯೂಸ್ ಅನ್ನೋದಿದೆ ಗೊತ್ತಾ, ಅದು ತುಂಬ ಖುಷಿ ಕೊಡುವಂಥದ್ದು ನಿರ್ದೇಶಕನ ಜೊತೆಗೆ, ಬಟ್ ತುಂಬ ಅಷ್ಟೇ ಕಷ್ಟ ಕೊಡುವಂಥದ್ದು. ರವಿ ಶುರು ಮಾಡೋದಕ್ಕೆ ಮುಂಚೆ ನಾವು ಆಲ್ರೆಡಿ ಮಾಡಿ ಅದನ್ನು ಅನುಭವಿಸಿದ್ವಿ ನಾವು. ಸೊ ಅನುಭವಿಸಿದ್ವಿ, ಪಾಠ ಕಲ್ತಿದ್ವಿ. ಬೇಡ ಅಂತ ನಾನು ಹೇಳಿಲ್ಲ ಅವ್ರಿಗೆ, ನಾನೀಗ ನಿನಗೆ ಸಪೋರ್ಟ್ ಮಾಡಿ ಫೈನಾನ್ಷಿಯಲಿ ನೀನು ಹಿಂದೆ ನಿಂತ್ಕೊಳ್ಳೋ ಪರಿಸ್ಥಿತಿ ನಾನಿಲ್ಲ. ಸೊ ಹಾಗಾಗಿ ಇದನ್ನು ಹೇಗೆ ಮಾಡೋದು ಅಂತ ಒಂದ್ಸಲ ಯೋಚನೆ ಮಾಡ್ಬೇಕಮ್ಮ. ಕತೆ ತುಂಬ ಚೆನ್ನಾಗಿದೆ, ಹೊಸ ಪ್ರಯತ್ನಕ್ಕೆ ನನಗೇನು ಭಯನೂ ಇಲ್ಲ, ಏನಿಲ್ಲ, ಮುಂದುವರಿಯೋಣ. ಬಟ್ ಫೈನಾನ್ಷಿಯಲಿ ಆಗಲಿ ಬೇರೆ ಬೇರೆ ವಿಷಯದಲ್ಲಿ ನನ್ನ ಕಡೆಯಿಂದ ತುಂಬ ಕಷ್ಟ ಇದೆ ಈಗ ಅಂತ ಹೇಳಿದಾಗ, ಇಲ್ಲಣ್ಣ ನೀವು ಜೊತೆಲಿರಿ, ಮಿಕ್ಕಿದೆಲ್ಲೋ ನಾವು ಮಾಡೋಣ ಅಂತಲೇ ಅದು. ಸೊ ಆಗಲೇ ಭಾಳಷ್ಟು ಜನ ಪ್ರೊಡ್ಯೂಸರ್ಗಳು ಬಂದರು ಹೋದರು. ಕೆಲವ್ರಿಗೆ ಏನಪ್ಪ ಅಂತಂದರೆ ಒಂದು ರೆಗ್ಯುಲರ್ ಫಾರ್ಮ್ಯಾಟಲ್ಲಿ ಇಲ್ಲ ಅಂತ ಕೆಲವ್ರು ಹೋದರು, ಕೆಲವರು ಈ ಇಷ್ಟು ಕ್ಯಾರೆಕ್ಟರ್ಗಳನ್ನ ಅಲ್ಲಿ ಕೂತ್ಕೊಂಡು ಮಾಡೋದು ಹೇಗೆ ಅಂತ ಕೆಲವ್ರು ಹೋದರು. ಸೊ ಒಬ್ಬೊಬ್ರು ಅವ್ರದ್ದೇ ಆದ ಕಾರಣಗಳಿರ್ತವೆ. ಸೊ ಆಗ ಬಂದಿದ್ದೇನಪ್ಪ ಅಂದರೆ ನಾವೇ ಮಾಡೋಣ ಅಂತ. ಪ್ರೊಡಕ್ಷನ್ ಕೂಡ ನಾವೇ ಪ್ರೊಡ್ಯೂಸ್ ಮಾಡೋಣ. ಆ ಪ್ರೊಡ್ಯೂಸ್ ಮಾಡೋಣ ಅಂದರೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ನನಗನ್ಸಿದ್ದು, ಪ್ರೊಡ್ಯೂಸ್ ಮಾಡ್ತೀನಿ ತಕ್ಷಣ ಇದು ಎಲ್ಲವೂ ಹೊಸಬರ ತಂಡ ಇಟ್ಕೊಂಡು ಹೋಗಿದ ತಕ್ಷಣವೇ ಗಾಂಧಿನಗರದಲ್ಲಿ ವ್ಯಾಪಾರ ಇದೆ ಗೊತ್ತಾ, ಅದು ತುಂಬ ಕಷ್ಟ ಇದೆ ಅಂತ ಮಾರ್ಕೆಟ್ ಅಂತ ಪಟ್ಟ ಕಟ್ತಾರೆ, ಅದು ತುಂಬ ಕಷ್ಟ ಇದೆ. ಹೊಸಬ್ರದ್ದು ಸಿನಿಮಾಗಳು ಹಿಟ್ ಆಗಿಲ್ವಾ ಅಂತಂದರೆ ಅದಕ್ಕೆ 100 ಇದ್ದಾವೆ ಇತಿಹಾಸ, ಹಿಟ್ ಆಗಿದ್ದಾವೆ ಅಂತ. ಸೊ ಅದನ್ನು ಇಟ್ಕೊಂಡು ನಾವು ಹೋಗೋಣ ಅಂತಂದರೆ ಅವ್ರು ಕೊಡೋ ಕಾರಣ ಏನು ಹೇಳ್ತಾ ಇದ್ದಾರೆ, ಹೊಸಬ್ರು ಎಲ್ಲರೂ ಇವತ್ತು ಯಾರು ನೋಡ್ತಾ ಇಲ್ಲ ಅಂತ ಅದಕ್ಕೊಂದು 1000 ಕಾರಣ ಕೊಡ್ತಾರೆ ಅವರು. 100ಕ್ಕೆ 1000 ದೊಡ್ಡದಾಗುತ್ತೆ. ಹಳಬ್ರನ್ನೇ ಹಾಕೊಂಡು ಸಿನಿಮಾ ಹಿಟ್ ಆಗಿದ್ದಾವ ಅಂತಂದರೆ ಹಿಟ್ ಆಗಿದ್ದಾವೆ. ಹಳಬ್ರನ್ನ ಹಾಕೊಂಡಿದ್ದು ಸಿನಿಮಾ ಗೆಲ್ಲಿಲ್ವಲ್ಲ, ಆ ಥರದ ಇತಿಹಾಸ ಇಲ್ವಾ ಅಂದರೆ ಆ ಥರದ್ದು ನಾವು ಹೇಳಿದ್ರೆ ಅದಕ್ಕೂ ನಾವು ಕೊಡ್ತೀವಿ ನಾವು.
ಸೊ ಇಲ್ಲಿ ಏನಪ್ಪ ಇದೆ ಅಂತಂದ್ರೆ ಎರಡಕ್ಕೂ 100 ಉದಾಹರಣೆಗಳಿದೆ, ಒಳ್ಳೇದಕ್ಕೂ ಇದಾವೆ, ಕೆಟ್ಟದಕ್ಕೂ ಇದೆ. ಹಾಗಾಗಿ ಸೊ ನಾವಿಬ್ರು ಡಿಸ್ಕಸ್ ಮಾಡಿದಾಗ ಅವನು ಹೇಳಿದ್ದೀನಿ ಅಂದ್ರೆ ಉದಾಹರಣೆಗಳನ್ನ ಹುಡುಕ್ತಾ ಹೋದ್ರೆ ಎರಡಕ್ಕೂ ಇರುತ್ತೆ. ಸೊ ಪ್ರಯತ್ನ ಪಡೆದರೆ ಹೇಗೆ, ಸೊ ನಾವು ಮಾಡೋಣ ಅಂತ ಅಲ್ಲಿಂದೊಂದು ಶುರು ಆಯಿತು ಪ್ರಯತ್ನ. ಆ ಪ್ರಯತ್ನಕ್ಕೆ ತುಂಬಾ ಸ್ಟ್ರಾಂಗ್ ಆಗಿ ಬಂದು ನಿಂತುಕೊಂಡಿದ್ದು ರವಿ ಜೊತೆಗೆ ಲಕ್ಷ್ಮಣ್ ರೆಡ್ಡಿ ಅಂತ ಎಡಿಟರ್. ಸೊ ಅಲ್ಲಿಂದ ಶುರುವಾಯಿತು. ಅಲ್ಲಿಂದ ಶುರುವಾಗಿದ್ದು ಇವತ್ತು ಇಲ್ಲಿವರೆಗೂ ಬಂದಿದೆ. ಇವತ್ತಿಲ್ಲಿ ಕೂತು ಮಾತಾಡೋವರೆಗೂ ಬಂದಿದೆ. ಸರ್, ಇದು ಕೂತು ಮಾತಾಡ್ತಿರೋದು ಸುಲಭ ಆಗಿದೆ ನನಗೆ. ಯಾಕಂದ್ರೆ ಸಿನಿಮಾ ಮಾಡೋದು ಎಷ್ಟು ಕಷ್ಟನೋ ಸಿನಿಮಾನ ತೆರೆ ಮೇಲೆ ತರೋದು ಅಷ್ಟೇ ಕಷ್ಟ ಅನ್ನೋದು, ಅದಕ್ಕೆ 4 ಪಟ್ಟು ಕಷ್ಟ ಅನ್ನೋದು ನಮಗೆ ಗೊತ್ತಾಗ್ತದೆ. ಅದು ಯುಕೆಗೂ ಕೂಡ ಆಗಿದೆ ಅನ್ನೋದನ್ನ ನೀವು ಪದೇ ಪದೇ ಹೇಳಿದಿರ. ಚಾಲೆಂಜಸ್ ಅಂತ ಬಂದಾಗ ಸರ್, ಅಣ್ಣವ್ರು ಒಂದು ಮಾತು ಹೇಳ್ತಾರೆ, ನಾನು ಬೆಳಗ್ಗೆ ಎದ್ದ ತಕ್ಷಣ ನನಗೆ ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ, ನನಗೆ ಅವತ್ತು ನಾನು ಹೊಸಬನಾಗೆ ಸ್ಟಾರ್ಟ್ ಮಾಡ್ತೀನಿ ಆ ಬೆಳಗಿನ ಅಂತ. ಆ ರೀತಿ ಹೊರಟಾಗ ನೀವು ಇಷ್ಟೆಲ್ಲ ಸಿನಿಮಾಗಳನ್ನ ಮಾಡಿದ್ವಿ, ಇಷ್ಟೆಲ್ಲ ಬರವಣಿಗೆ ಬರೆದಿದ್ರು ಕೂಡ ಈ ಸಿನಿಮಾಕ್ಕೆ ಈಗಿನ ಕಾಲದ ಹುಡುಗರಿಗೆ ನಾನು ಕೊಡಬೇಕು ಅಂತ ಹೊರಟಾಗ, ಯಾಕಂದ್ರೆ ಆಗ ಕೊಟ್ಟಂತ ಸಿನಿಮಾದ ಟ್ರೆಂಡೇ ಬೇರೆ ಇತ್ತು, ನಿಮ್ಮ ಮಧ್ಯದಲ್ಲಿ ಕೊಟ್ಟಂತ ಸಿನಿಮಾದ ಟ್ರೆಂಡೇ ಬೇರೆ ಇತ್ತು, ಈಗ ಇರುವಂತ ಟ್ರೆಂಡೇ ಬೇರೆ. ಹೊಸಬ್ರನ್ನು ಕೈ ಹಿಡಿದಿರೋದುಂಟು, ಸ್ಟಾರ್ಗಳನ್ನು ಹಿಡಿದ ಹಾಗೆ ಸ್ಟಾರ್ನ ಕೈ ಹಿಡಿದಿರೋದುಂಟು. ಯಾವ ರೀತಿ ಚಾಲೆಂಜಸ್ ತಗೊಂಡಿ ಸರ್ ಇಬ್ರು? ಯಾಕಂದ್ರೆ ಈಗಿನ ಜನಕ್ಕೆ ನಾವು ಸಿನಿಮಾವನ್ನು ಕೊಡಬೇಕು, ಆ ಮಲ್ಟಿಪ್ಲೆಕ್ಸ್ಗಳಿಗೆ ಸಿನಿಮಾವನ್ನು ಕೊಡಬೇಕು, ಚಪ್ಪಾಳೆ ವಿಷಲ್ ಕಡಿಮೆ ಆಗಿದೆ, ಮೌನವಾಗಿ ನೋಡುವಂತ ಸಿನಿಮಾಗಳು ಜಾಸ್ತಿ ಆಗಿದೆ. ಇವರಿಗೆ ಯಾವ ರೀತಿ ಚಾಲೆಂಜ್ ಅನ್ನ ತಗೊಂಡು ಸಿನಿಮಾ ಮಾಡಿದ್ರು ಸರ್? ಮೊದಲನೇದಾಗಿ ಕಾಲ ಬದಲಾಗಿದೆ, ಒಪ್ಕೋತೀವಿ. ಹೌದು. ಜನರೇಷನ್ ಬದಲಾಗಿದ್ದಾರೆ, ಒಪ್ಕೋತೀವಿ. ಬಟ್ ಜನರೇಷನ್ ಎಮೋಷನ್ ಬದಲಾಗಿಲ್ಲ. ಎಸ್. ಓಕೆ. ಹೌದು. ಅವರಲ್ಲಿರೋ ಪ್ರೀತಿ ಬದಲಾಗಿಲ್ಲ. ಹೌದು. ಅಲ್ವೇ? ಹೌದು. ಮನೇಲಿ ಅಪ್ಪ ಅಮ್ಮನ ಜೊತೆ ಇರೋ ಒಡನಾಟ ಬದಲಾಗಿಲ್ಲ. ಹೌದು. ಅದನ್ನ ನಾವು ಬೇರೆ ಬಾಟಲ್ ಕೊಡ್ತಾ ಇದೀವಿ ಅಷ್ಟೇ. ಓಕೆ. ನಾವು ಮೊದಲು ಹಾಲು ಕುಡಿತಿದ್ವಿ. ಓಕೆ. ಅವಾಗೆಲ್ಲ ಹಸು ಹಾಲು ಕೊಡ್ತಾ ಇದ್ರು. ಇವತ್ತು ಡೈರಿ ಹಾಲುಗಳು ಬಂದಿದ್ದಾವೆ, ಬೇರೆ ಬೇರೆ ಬ್ರ್ಯಾಂಡ್ಗಳು ಬಂದಿದ್ದಾವೆ, ಬಾಟಲ್ ಕೊಡ್ತಿದ್ದಾರೆ. ಹಾಲೆ. ಓಕೆ. ನಾವು ಕೊಡ್ಬೇಕಾದ್ರೆ ಬೇರೆ ರೀತಿ ಅಷ್ಟೇ, ಕಂಟೆಂಟ್ ಅದೇನೆ. ಸೊ ಅಲ್ಲಿದ್ದು ಒಂದೇ ಒಂದು ನಮ್ಗೆ ಏನಪ್ಪಾ ಅಂತಂದ್ರೆ, ನಾವು ಪ್ರತಿಯೊಂದು ಸಲ ಮಾಡ್ಬೇಕಾದ್ರೆ ಯಾವತ್ತು ನಿಮ್ಗೆ ಕಂಟೆಂಟ್ ಅಂದಿದ ತಕ್ಷಣನೇ ನಮ್ಮ ಫಸ್ಟ್ ಅಂದ್ರೆ ಯೋಚನೆ ಬರೋದು ಏನಪ್ಪಾ ಅಂದ್ರೆ ಯಾವ ರೀತಿ ಕೊಡಬೇಕು ಅಂತಂದಾಗ, ಕಂಟೆಂಟ್ ಒಂದಿದೆ, ಜಿಯೋಗ್ರಫಿ ಏನಿದೆ, ಎಲ್ಲಿ ಹಿಡಿಯುತ್ತಿದ್ದು. ಇವತ್ತಿನ ಜನರೇಷನ್ ಎಲ್ಲಾ ಕಡೆ ಇದ್ದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾವ ಜಿಯೋಗ್ರಫಿಲಿ ನಡೆಯುತ್ತಿದ್ದು? ಉತ್ತರ ಕರ್ನಾಟಕದಲ್ಲಿ. ಉತ್ತರ ಕರ್ನಾಟಕ. ಓಕೆ. ಆ ಜಿಯೋಗ್ರಫಿ ನಡೆಯುತ್ತೆ. ಭಾಷೆ ಹೇಗಿರುತ್ತೆ? ಅಲ್ಲಿ ತರನೇ ಇರುತ್ತೆ ಅಷ್ಟೇ. ಸೊ ಆಮೇಲೆ ಅಲ್ಲಿ ಜನಜೀವನ ಹೇಗಿರುತ್ತೆ? ಇವತ್ತು ನಾವೇನ್ ಮಲ್ಟಿಪ್ಲೆಕ್ಸ್ ಅಂತಿದೀವಿ, ಆ ಮಲ್ಟಿಪ್ಲೆಕ್ಸ್ ಪೂರ್ತಿ ಅವ್ರು ಹೊಂದ್ಕೊಂಡಿದ್ದಾರೆ ಅವರು? ಇಲ್ಲ. ಸೊ ಇವೆರಡನ್ನು ಬ್ಯಾಲೆನ್ಸ್ ಮಾಡ್ಬೇಕಾಗಿರೋಂಥದ್ದು ನಮ್ಗೆ ಬಂದಿದ್ದ ಚಾಲೆಂಜಸ್. ಓಕೆ. ಇವತ್ತಿನ ಯೂತ್ಸ್ ಬೇಕು, ಅಲ್ಲಿ ಯೂತ್ಗಳಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಅದನ್ನ ಆ ಭಾಷೆನ ಎರಡನ್ನೂ ಬ್ಲೆಂಡ್ ಮಾಡ್ಬೇಕು ಅಂದಿದ್ದನ್ನ ಇವನು ಆಲ್ರೆಡಿ ಮಾಡಿಟ್ಟಿದ್ದಾರೆ ಸ್ಕ್ರಿಪ್ಟ್ ಅಲ್ಲಿ. ಓಕೆ. ಅಲ್ಲೊಂದೆರಡು ಯೂತ್ ಕ್ಯಾರೆಕ್ಟರ್ಗಳು ಬರ್ತವೆ, ಅವರು ಸಿಟಿಲಿ ಓದ್ತಾ ಇರ್ತಾರೆ, ಅವ್ರು ಮಾತಾಡೋ ಭಾಷೆ ಹೇಗಿರುತ್ತೆ, ಅಲ್ಲೇ ಹುಟ್ಟಿ ಬೆಳೆದಿರುವಂಥ ಕ್ಯಾರೆಕ್ಟರ್ಗಳು ಹೇಗಿರ್ತವೆ, ಆ ಭಾಷೆಗಳು ಹೇಗಿರ್ತವೆ. ಸೊ ಇವೆರಡರಲ್ಲೂ ನಿಮ್ಗೆ ಬಿರುವಂಥದ್ದು ಏನಪ್ಪಾ ಅಂತಂದ್ರೆ, ಇವತ್ತಿನ ಯೂತ್ಗೆ ಏನಿರುತ್ತೆ, ಏನಾದ್ರು ಇಮಿಡಿಯೇಟ್ ಎಕ್ಸ್ಪ್ರೆಸ್ ಮಾಡ್ತಾರ ಅವರು, ಯೋಚನೆ ಮಾಡಲ್ಲ ಅಲ್ವಾ? ಬಟ್ ಹಳಬರು ಏನ್ ಮಾಡ್ತಾರೆ, ಸ್ವಲ್ಪ ಯೋಚನೆ ಮಾಡಿ ಮಾಡ್ತಾರೆ. ಸೊ ಇವೆರಡೂ ಕ್ಯಾರೆಕ್ಟರ್ಗಳು ಅದ್ರಲ್ಲಿ ಇತ್ತು. ಸೊ ಇದ್ದಿದ್ರಿಂದ ನನಗೇನು ತೊಂದರೆ ಆಗ್ಲಿಲ್ಲ. ಭಾಷೆ ಒಂದೇ. ಇಲ್ಲಿ ಅನ್ಸ್ತಾ ಇರೋದೇನಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದ ಭಾಷೆ. ಈ ಉತ್ತರ ಕರ್ನಾಟಕದ ಭಾಷೆಯನ್ನು ಮೊದಲಿಂದ ನನಗೆ ತುಂಬಾ ಇಷ್ಟವಾಗಿದ್ದು. ಎರಡನೇದಾಗಿ ನಮ್ಮ ಗುರುಗಳ ಜೊತೆ ನಾವು ಬೆಳ್ಕೊಂಡ್ ಬಂದಿದ್ವಿ. ಹುಲಿಯಾ ಟೈಮಲ್ಲೇ ಗುರುಗಳು ಬರೆದಿದ್ರು. ನಾನು ಅವತ್ತು ಹುಲಿಯಾಗೆ ನಾನು ಅಸೋಸಿಯೇಟ್ ಆಗಿದ್ದೆ. ಓಕೆ. ಅಲ್ಲಿಂದ ಬರ್ಕೊಂಡಾದ್ಮೇಲೆ ನಾನು ಆ ಭಾಷೆನ ಹಲವಾರು ಸಿನಿಮಾಗಳಲ್ಲಿ ಬಳಸ್ತಾ ಬಂದಿದ್ದೀನಿ. ನಾನು ಶ್ರೀರಾಮಲ್ಲಿ ಫಸ್ಟ್ ಹಾಫ್ ಅದೇ ಇರುತ್ತೆ, ಸ್ವಾಮಿಲಿ ಫಸ್ಟ್ ಹಾಫ್ ಅಂದ್ರೆ ಅಲ್ಲೇ ನಡೆಯುತ್ತೆ. ಸೊ ಈ ತರದೆಲ್ಲ, ಆಮೇಲೆ ಭೀಮಾ ತೀರದಲ್ಲಿ ಡೈಲಾಗ್ ಅವಾರ್ಡ್ ಬಂದಿದೆ, ಸ್ಟೇಟ್ ಅವಾರ್ಡ್. ಸೊ ಈ ತರದೆಲ್ಲ ಬಂದಿದ್ರಿಂದ ನಾವಿಲ್ಲಿ ಆ ಭಾಷೆನ ಉಪಯೋಗಿಸ್ಕೊಳ್ಳೋದಕ್ಕೆ ಸ್ವಲ್ಪ ನನಗೆ ಹೆಲ್ಪ್ ಆಯ್ತು ಅನ್ನೋದು ಕೇಳ್ತೀವಿ. ಆಮೇಲೆ ನಾವೇನಪ್ಪ ಅಂದ್ರೆ ಉತ್ತರ ಕರ್ನಾಟಕ ಅಂದ ತಕ್ಷಣ ಅಲ್ಲೂ ಕೂಡ ಬೇರೆ ಬೇರೆ ಭಾಷೆಗಳಿದ್ದಾವೆ. ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಸ್ಟೈಲ್ಗಳು ಬೇರೆ ಬೇರೆ ಇದೆ. ಬಾಗಲಕೋಟೆಗೆ ಒಂದಿದೆ, ಬಿಜಾಪುರಕ್ಕೆ ಒಂದಿದೆ, ಬೆಳಗಾಂಗೆ ಒಂದಿದೆ. ನಾವು ಅದಕ್ಕೆ ಏನ್ ಮಾಡಿದ್ವಿ, ಟೋಟಲ್ ಉತ್ತರ ಕರ್ನಾಟಕಕ್ಕೆ ಒಂದು ಭಾಷೆ ಅನ್ನೋದನ್ನ ಮಾಡಿದ್ವಿ. ಈಗ ಫಾರ್ ಎಕ್ಸಾಂಪಲ್ ನಾವು ಬೆಂಗಳೂರು ಕನ್ನಡ ಬೇರೆ, ಮಂಡ್ಯ ಕನ್ನಡ ಬೇರೆ, ಮೈಸೂರು ಕನ್ನಡ ಬೇರೆ, ಕೊಳ್ಳೇಗಾಲದ ಕನ್ನಡ ಬೇರೆ. ಸೊ ನಾವಿಲ್ಲಿ ಏನ್ ಮಾಡಿದ್ರೆ ಟೋಟಲ್ ಉತ್ತರ ಕರ್ನಾಟಕಕ್ಕೆ ಅಂತ ಸೇರಿಸಿ ಒಂದು ಭಾಷೆ, ಅದೆಲ್ಲವನ್ನು ಒಂದೊಂದು ಕ್ಯಾರೆಕ್ಟರ್ ಮಾತಾಡ್ತಾರೆ. ಹಂಗಾಗಿ ಈ ಟೋಟಲ್ ನೋಡಿದ ತಕ್ಷಣ ಏನಾಗುತ್ತೆ ಅಂದ್ರೆ, ಜಿಯೋಗ್ರಫಿ ವೈಸು, ಭಾಷೆ ವೈಸು ಬೇರೆ ತರ ಕಾಣುತ್ತೆ. ಕಂಟೆಂಟ್ ಎಲ್ರಿಗೂ ಇಷ್ಟ ಆಗುತ್ತೆ. ಓಕೆ. ನಿಮ್ಮ ಕಂಟೆಂಟ್ ಏನಪ್ಪಾ ಅಂತಂದ್ರೆ, ಒಂದು ಸಲ ಗೆಲ್ಲಿದ ತಕ್ಷಣ ಮನುಷ್ಯನಿಗೆ ಕೋಪ ಎಲ್ರಿಗೂ ಬರುತ್ತದು. ಇವತ್ತಿನ ಹುಡುಗ ನೋ ಅಂತ ಹೇಳಿರಲ್ಲ, ಏಯ್ ಅಂತಾನೆ ಅಂತಾನೆ. ಅಥವಾ ಇನ್ನೊಬ್ಬ ಇಂಗ್ಲೀಷ್ ಅಲ್ಲಿ ಯು ಬೆಡಿ ಅಂತ ಅನ್ಬೋದು, ಅಥವಾ ಅಲ್ಲಿರೋ ನೀನ ಅವನ್ ಅಂತ ಅನ್ಬೋದು. ಇದಿಷ್ಟೇ ಡಿಫ್ರೆಂಟ್ ಆಗುವಂಥದ್ದು. ಬಟ್ ಈ ನೋವು ಮಾತ್ರ ಅದೇ ತಾನೆ. ಸೊ ನಾವು ಅದನ್ನೇ ಪ್ಲಸ್ ಮಾಡುವಂಥದ್ದು. ಹಂಗಾಗಿ ಭಾಷೆಯ ಮೂಲಕ ಭಾವನೆಗಳನ್ನ ಒಂದೇ ರೀತಿಯಲ್ಲಿ ಹೇಳಕ್ ಪ್ರಯತ್ನ ಪಟ್ಟಿದ್ದೆ. ನಾನು ಹೆದರಿದ್ದೆ ಫಸ್ಟು ಕತೆ ಮಾಡಬೇಕಾದ್ರೆ. ನಾನೇನು ಮಾಡಿಬಿಟ್ಟಿದ್ದೆ ಅಂತಂದರೆ, ಬ್ಯಾಂಗ್ಳೂರ್ ಥರನೇ ಈಗ ಮೈಸೂರಾಗಲಿ ಮತ್ತೊಂದಾಗಲಿ ಎಲ್ಲವೂ ಕಾಸ್ಟ್ಲಿ ಆಗ್ಬಿಟ್ಟಿದೆ.
ಎಲ್ಲೂ ನಿಮಗೆ ಪರಿಪಕ್ವವಾದಂತಹ ಕನ್ನಡ ನಿಮ್ಗೆ ಎಲ್ಲೂ ಇಲ್ಲ. ಎಲ್ಲ ಮಿಕ್ಸ್ಡ್, ಅದು ಕಂಗ್ಲೀಷು ಇಂಗ್ಲಿಷ್ ಏನೇನೇನೋ ಆಗಿದೆ. ನಾನು ಅಣ್ಣನ ಹತ್ರ ಕಥೆಯನ್ನ ರೀಡಿಂಗ್ ಕೊಟ್ಟು ಎಲ್ಲವನ್ನು ಮಾಡಿ ಆ ಸಂಭಾಷಣೆಯ ವಿಷಯಗಳನ್ನೆಲ್ಲ ತೆಗೆದು ನಾನು ಅವ್ರ ಮಡ್ಲಿಗೆ ಹಾಕಿದಾಗ ನಾನು ಕೇಳ್ಕೊಂಡಿದ್ದು ಒಂದೇ, ನನಗೆ ಅದು ಅನ್ಸುತ್ತೆ, ಅಣ್ಣನೂ ಒಪ್ಕೋತಾರೆ, ನಮಗೆ ಹುಲಿಯಾಗಿಂತ ಒಂದು ದೊಡ್ಡ ಎಪಿಕ್ ಇನ್ನೊಂದು ಯಾವ ಸಿನಿಮಾನೂ ಬರಕ್ಕೆ ಸಾಧ್ಯನೇ ಇಲ್ಲ. ನಾ ಭೂತೋ ನಾ ಭವಿಷ್ಯತಿ. ಹುಲಿಯ ಅಂದರೆ ಉತ್ತರ ಕರ್ನಾಟಕದ ಆಲ್ಮೋಸ್ಟ್ ಆಲ್ ಬ್ಯಾಂಗ್ಳೂರಿನಲ್ಲಿ ನಿಮಗೆ ಸ್ವಚ್ಛವಾದ ಕನ್ನಡ ಇಲ್ಲ, ಬ್ಯಾಂಗ್ಳೂರಿನಲ್ಲಿ ನಮ್ಮದು ಅನ್ನೋ ಒಂದು ಕನ್ನಡ ಇಲ್ಲ, ಎಲ್ಲವೂ ಬೇರೆ ಆಗ್ಬಿಟ್ಟಿದೆ. ಕಂಗ್ಲೀಷು ಅದು ಇದು ಮಾರವಾಡಿಗಳು ಅವರು ಇವರು ಎಲ್ಲ ಸೇರಿಕೊಂಡು ಕನ್ನಡವಾಗಿ ಉಳಿದಿಲ್ಲ. ದೂರದ ಮೈಸೂರಿಗೆ ಹೋದರೂ ಕೂಡ ಅದಾಗಿ ಉಳಿದಿಲ್ಲ, ಸ್ವಂತಸ್ಥೆ ಇಲ್ಲ. ಇಲ್ಲೂ ಈಗ ಎಲ್ಲ ಹಿಂದಿ ಅಂತಾರೆ, ತಮಿಳು ಅಂತಾರೆ, ತೆಲುಗು ಅಂತಾರೆ, ಮಲಯಾಳಂ ಅಂತಾರೆ, ಈ ಥರ ಆಗೋಗಿದೆ. ಈ ಜನಕ್ಕೆ ನಾವು ಅದನ್ನು ಹೇಗೆ ತೊಗೊಂಬಂದು ಇಲ್ಲಿ ಕೊಡೋದನ್ನ ಹೇಗೆ ಉಣಬಡಿಸೋದು ಅಂತ. ಯಾಕೆಂದರೆ ನಮ್ಮ ಗುರುಗಳದ್ದು ಹುಲಿಯ ಅಂತ ಒಂದು ಸಿನಿಮಾ ಬಂತು, ಏಕಾಏಕಿ ಎಲ್ಲರೂ ಹೇಳಿದಂಥ ಮೊದಲನೇ ಒಂದು ಸ್ಟೇಟ್ಮೆಂಟ್ ಏನು ಅಂದರೆ, ಇನ್ನು ಮಿಡ್ ಆಫ್ 90s, ಅಯ್ಯೋ ಯಾವುದೋ ಉತ್ತರ ಕರ್ನಾಟಕ ಭಾಷೆ ಅಂತ ನಮ್ಗೆ ಅರ್ಥನೇ ಆಗಲ್ಲಪ್ಪ. ಎರಡನೇದೇನು ಅಂತಂದರೆ ಅದರಲ್ಲಿ ಹಿ ಗೇವ್ ಎನ್ ಹಾರ್ಡ್ ಹಿಟ್ಟಿಂಗ್ ಕ್ಲೈಮ್ಯಾಕ್ಸ್. ಏನು ಅಂತಂದರೆ ನ್ಯಾಯವಾಗಿ ಹೋರಾಡೋ ಪ್ರತಿಯೊಬ್ಬನಿಗೂ ಸಿಗೋದು ಇಲ್ಲಿ ಗಾಂಧಿ ಸಾವೆ ಅಂತ ಇಟ್ಟರು. ಹುಲಿಯನ್ನೇ ಸಾಯಿಸ್ತಾರೆ, ಹುಲಿ ಅಂತ ಇಟ್ಬಿಟ್ಟು ಆ ಥರದ್ದೆಲ್ಲ ಒಂದಷ್ಟಿತ್ತು, ಏನೇನೋ ಇತ್ತು. ಆದರೆ ಒಂದು ಸಾಲು ಉತ್ತರ ಕರ್ನಾಟಕದ ಭಾಷೆ ಇಲ್ಲಿ ಅರ್ಥ ಆಗಲ್ಲ ಅಂತ ಬರೆದ್ಬಿಟ್ರು, ಶಾಸನ ಬರೆದಿಟ್ಬಿಟ್ರು. ನಾನು ಅಣ್ಣನಿಗೆ ಹೇಳಿ ಅಣ್ಣಂಗೆ ಇದನ್ನು ಕೊಡ್ಬೇಕಾದ್ರೆ ನಾನು ಭಾಳ ಕೇಳ್ಕೊಂಡೆ, ಅಣ್ಣ ಬೇಡಣ್ಣ, ಎಡವು ಬಿಟ್ರೆ ತುಂಬ ಕಷ್ಟ ಆಗ್ಬಿಡ್ತೀವಿ, ಇಲ್ಲಿ ಅವ್ರಿಗೇನೂ ಅರ್ಥ ಆಗಲ್ಲ. ಸೊ ದೆನ್ ಅಣ್ಣ ಹೇಳಿದಂಥ ಮೊದಲನೇ ಇದೇನು ಅಂತಂದರೆ, ಯಾರಿಗೋಸ್ಕರ ಪಿಕ್ಚರ್ ಮಾಡ್ತಿದ್ಯಾ, ಎಲ್ಲಿಯ ಸಿನಿಮಾವನ್ನು ಮಾಡ್ತಿದ್ಯಾ. ಅದೇ ಹೇಳಿದ್ವಲ್ಲ, ಟೋಪೋಗ್ರಫಿ ತೊಗೊಂಬಂದರು, ಜಿಯೋಗ್ರಫಿ ತೊಗೊಂಬಂದರು. ನಾನು ಅಲ್ಲಿಯ ಸಿನಿಮಾ, ಲೆಟ್ಸ್ ಕಾನ್ಸಂಟ್ರೇಟ್ ದೇರ್ ಫಸ್ಟ್, ಅಲ್ಲಿ ಹೋಗೋಣ, ನಾವು ಅಲ್ಲಿ ಹೊಡೆಯೋಣ. ನಾವೊಂದು 2-3 ಪಾತ್ರಗಳಿತ್ತು, ಒಂದಷ್ಟು ಹೇಳಿದ್ನಲ್ಲ, 55 ಪಾತ್ರಗಳಲ್ಲಿ ಹಳೆ ತಲೆಮಾರಿನ ಜನರಿಗೆ ನಾನು ಕೇಳ್ಕೊಂಡಿದ್ದು, ಹಳೆ ತಲೆಮಾರಿನ ಜನರಿಗೆ ಉತ್ತರ ಕರ್ನಾಟಕ ಬರೀರಿ, ಹೊಸ ತಲೆಮಾರಿನವ್ರಿಗೆ ನನಗೆ ಈ ಥರದ್ದು ನಾರ್ಮಲ್ ಬರ್ಕೊಟ್ಬಿಡಿ ಅಂತಂದೆ. ಅಣ್ಣ ಶುರು ಮಾಡ್ತಾ ನಾವು ಹಾಗೆ ಎಲ್ಲ ಸ್ಕೆಡ್ಯೂಲ್ ಮಾಡ್ಕೊಂಬರ್ತಾ ಇದ್ವಿ. ಫಸ್ಟ್ 2-3 ಡೇಸ್ ಬರುವಂಥ ಎಲ್ಲ ಪಾತ್ರಧಾರಿಗಳು ಉತ್ತರ ಕರ್ನಾಟಕದ ಆ ಒಂದು ಸ್ವಚ್ಛಂದ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ. ಅದೇನೋ ಗಂಡು ಮೆಟ್ಟಿದ ನಾಡಿನ ಒಂದು ಭಾಷೆ ಅದು. ನನಗೂ ಕೇಳಲಿಕ್ಕೆ ತುಂಬ ಚೆನ್ನಾಗಿದೆ, ಡೈಜೆಸ್ಟ್ ಆಗ್ತದೆ. ನೀವು ನಂಬ್ತಿರೋ ಇಲ್ವೋ, ಇಟ್ ವಾಸ್ ಎ ವೆರಿ ಬಿಗ್ ಚಾಲೆಂಜ್ ಏನು ಅನ್ನೋದಕ್ಕೆ ಅವ್ರಿಗೂ ಅಷ್ಟೇ. ಯಾಕೆ ಅಂತಂದರೆ ಅಷ್ಟು ಜನರಿಗೂ ಒಂದೊಂದು ಇದ್ರಲ್ಲಿ. ಆಮೇಲೆ ಪ್ರತಿಯೊಂದು ಪಾತ್ರಧಾರಿಗೂ ಅದರದೇ ಆದಂಥ ಒಂದು ಥೀಮ್ ಇದೆ, ಒಂದು ಡೈಲಾಗ್ ಬರೆಯೋದಕ್ಕೂ ಒಂದು ಬೊಂಬಾಡಾದಂಥ ಒಂದು ಸಾಲುಗಳಿದೆ. ಸೊ ಬರಿತಾ ನಾನು ಅದನ್ನು ಮರ್ತುಬಿಟ್ಟೆ ಲಾಸ್ಟ್ಗೆ. ಅಂದರೆ ಈ ಭಾಷೆ ಆ ಭಾಷೆ ಎಲ್ಲ ಮರ್ತುಬಿಟ್ಟು, ಆಮೇಲೆ ನಾವು ಟಾರ್ಗೆಟ್ ಮಾಡಿದ್ದೆ ಫೈನಲ್ ಆಗಿ ಏನಾಗೋಯ್ತು ಅಂತಂದರೆ, ಇಲ್ಲ ಇದು ಈ ಬುಡಕಟ್ಟದ ಜನಾಂಗಕ್ಕೆ ಏನಿದೆ, ಈ ನಮ್ಮ ಉತ್ತರ ಕರ್ನಾಟಕದ ಇದೇನಿದೆ, ಈ ಸೊಗಡಿಗೆ ನಾವು ಮಾಡ್ಕೊಂಬೋಣ. ಈಗಲೂ ನಾವೆಲ್ಲ ರಿಲೀಸ್ ಮಾಡಬೇಕಾದ್ರೂ ಕೂಡ ಒಂದಷ್ಟು ಅಂದ್ಕೊಂಡಿದ್ದೇವೆ. ಏನು ಅಂತಂದರೆ ಡೈರೆಕ್ಟಾಗಿ ನಾವು ಅಲ್ಲಿ ಹೋಗೋಣ ಫಸ್ಟು. ಅಂದರೆ ನಂಬಿಕೆ ಇದೆ ಸರ್, ಕನ್ನಡಿಗರು ಅಂತ ತಗೊಂಡಾಗ ಬೇರೆ ಭಾಷೆಯ ಡಬ್ಬಿಗನ್ನು ನೋಡಿ ಖುಷಿ ಪಡೋರು ನಮ್ಮ ಭಾಷೆ, ನಮ್ಮ ಮಣ್ಣಿನ ಭಾಷೆನ ಒಪ್ಕೋತಾರೆ ಅಂತ. ಅದು ನನಗೆ ಉಳಿದಿರೋದು ಅಲ್ಲೊಂದೇ ಕಡೆ ಸರ್. ಈಗ ಅದೊಂದು ಆ ಉತ್ತರ ಕರ್ನಾಟಕ ಇವತ್ತು ನಮಗೆ ಸಿನಿಮಾಗಳು ನಮಗೆ ಸರ್ ಒಂದು ಇಂಟ್ರಪ್ಟ್ ಮಾಡಕ್ಕೆ ಇಷ್ಟಪಡ್ತೀನಿ. ನಂಬಿಕೆ ಇಲ್ಲ ಅಂತಂದ್ರೆ ಸರ್, ಉತ್ತರ ಕರ್ನಾಟಕದಲ್ಲಿ ಇವತ್ತು ಎಲ್ಲರೂ ತುಂಬಾ ಸ್ವಚ್ಛವಾಗಿ ಕನ್ನಡ ಮಾತಾಡ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಇವತ್ತು ನಂಬಿಕೆ ಇಲ್ಲ ಅಂತ ಅನ್ಕೊಳ್ಳಿ, ನೀವು ಹೇಳ್ತಾರಂತದ್ದೆ. ನಾನು ಅಲ್ಲಿ ಜನಕ್ಕೆ ನೇರವಾಗಿ ಕೇಳೋದು ಒಂದೇ ಪ್ರಶ್ನೆ, ಇಲ್ಲಿಂದ ನಿಮ್ಮ ಭಾಷೆ ಸಿನಿಮಾ ಮಾಡಿದ್ವಿ, ನೀವು ಉಳಿಸ್ಕೋಬೇಕು ಅಂತಿದ್ದೀರಾ ಬಿಡಬೇಕು ಅಂತಿದ್ದೀರಾ ಅಲ್ವೇ? ನಮ್ಮತನ ಅಂತ ನಿಮ್ಮಲ್ಲಿ ಇರ್ಬೇಕು ಮೊದಲು. ಅದು ಯಾಕೆ ನನಗೂ ಅರ್ಥ ಆಗ್ತಿಲ್ಲ, ಯಾಕೆ ಅಣ್ಣ ತಮ್ಮದಿರ್ನೇ ದೂರ್ತಾರೆ ಅಂದ್ರೆ ನಮ್ಮ ಉತ್ತರ ಕನ್ನಡ ಇಲ್ಲ ಸರ್, ದೂರ ಮಾಡ್ಬಿಟ್ಟಿದ್ದಾರೆ. ಉತ್ತರ ಕರ್ನಾಟಕ ಅಂದ ತಕ್ಷಣ ಅದನ್ನ ಯಾವುದೋ ಒಂದು ಗಡಿಭಾಗದ ಒಂದು ಇದು ಪ್ರಾಂತ್ಯ ಅಂತ ದೂರಕ್ಕೆ ಇಟ್ಬಿಟ್ಟು ನನ್ನ ಹೋರಾಟಗಳು ನಡೆದಿದೆ. ಏನು ಅಂತಂದ್ರೆ, ಇದು ತುಂಬಾ ಹೇಳ್ಬೇಕು ಅಂದ್ರೆ, ಅಲ್ಲಿಯ ಡ್ಯಾನ್ಸರ್ಸ್ ಅನ್ನ ನಾವು ತಗೊಂಡ್ಬರ್ತೀವಿ, ಇಲ್ಲಿಯ ಡ್ಯಾನ್ಸರ್ ಜೊತೆ ಮಿಕ್ಸ್ ಮಾಡಿ ನಿಮ್ಮ ಒಂದು ಸಂಭಾವನೆ ಏನಿದೆ, ಒಬ್ಬ ಡ್ಯಾನ್ಸರ್ಗೆ 4,500 to 6,000, ಅದೆಲ್ಲ ಸೇರಿದ್ರೆ ಒಂದು 7,000 ಆಗುತ್ತೆ. ಅಲ್ಲಿರೋರು ನಾವು ಒಂದು 1,000 ಅಂತ ಕೊಟ್ಟರು, ಅವ್ರು ನಮಗೋಸ್ಕರ ಬರ್ತಾರೆ ಪ್ರಾಣ ಬಿಟ್ಟು. 7 ಜನ ಬರ್ತಾರೆ ನಿಮ್ಮ ಒಂದು ಜಾಗದಲ್ಲಿ, ಮಿಕ್ಸಪ್ ಮಾಡಿ ಅಂತೆಲ್ಲ ನಾನು ದೊಡ್ಡ ಗಲಾಟೆ ಮಾಡ್ಬಿಟ್ಟಿದ್ದೀನಿ. ಒಪ್ಕೊಳ್ಳಲ್ಲ ಅಂತ ಯಾಕೆ ಅನ್ನೋದು ಪ್ರಶ್ನೆ ಕಾಡ್ತಿದೆ. ಅದು ಗೊತ್ತಾಗ್ತಾನೆ ಗೊತ್ತಿಲ್ಲ, ಅದಕ್ಕೆ ಬುಡ ನಮ್ಗೆ ಸಿಕ್ಕಿಲ್ಲ. ಅದಕ್ಕೆ ಬರೀ ಸಿನಿಮಾದಲ್ಲೇ ಅಂತಲ್ಲ ಸರ್, ನೀವು ಪ್ರತಿ ಸಲ ಯಾವುದೇ ಸರ್ಕಾರ ಬಂದ್ರು ಅಲ್ಲಿರೋ ಜನ ಏನ್ ಹೇಳ್ತಾರೆ ಹೇಳಿ, ನಮಗೆ ಆದ್ಯತೆ ಕೊಡಲ್ಲ, ನಮ್ಮ ಕಡೆಯವ್ರನ್ನ ಕರ್ಕೊಳ್ಳಲ್ಲ ಅಲ್ವೇ? ಇದು ನಡೀತಾ ಇದೆ. ನಮ್ಗೆ ಒಂದು ವಿಧಾನಸೌಧ ಕೊಟ್ಬಿಡಿ, ನಮ್ಗೆ ಇದು ಬಂದ್ಬಿಡ್ತದೆ. ಈಗ ಫೈನಲ್ ಆಗಿ ಆಂಧ್ರ ಇಟ್ ಹಸ್ ಗಾಟ್ ಸ್ಪ್ಲಿಟ್ ಅಲ್ಲ. ಹೌದು, ಯಾವತ್ತು ಇದು ಹೊಡೆಯತ್ತೋ ಗೊತ್ತಿಲ್ಲ. ನಾವು ಆಗ್ಬಾರ್ದು ಅನ್ನೋದಕ್ಕೋಸ್ಕರನೇ ನಾವೆಲ್ಲ ಮಾಡೋದು. ನಮ್ಮ ಭಾಷೆ ಹೆಂಗಿರ್ಬೇಕು ಅಂತಂದ್ರೆ, ನಾವೆಲ್ಲರೂ ಒಂದು ಅಖಂಡ ಕರ್ನಾಟಕ ನಮ್ದು, ಅಖಂಡ ಭಾರತ ಅಂತ ನಾವ್ ಹೆಂಗಂತೀವೋ ಅಖಂಡ ಕರ್ನಾಟಕ ಆಗೇ ಇರ್ಬೇಕು ಅಂತ. ಓಕೆ, ಸೊ ನಮ್ಮ ಪ್ರಯತ್ನ ಏನಪ್ಪಾ ಅಂದ್ರೆ, ನಾವು ಇಲ್ಲಿರೋರು ಅಲ್ಲಿ ಕಲ್ಟ್ರಲ್ ಸಿನಿಮಾ ಮಾಡೋಣ.
ಎಲ್ಲ ಒಂದು ಕಡೆ ನಾನು ಇಷ್ಟು ಮಾತಾಡಿದ್ದು ಆಗ್ತಿಲ್ಲ ಅಂತ, ಎಲ್ಲ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ವರ್ಷದಲ್ಲಿ ನೋಡಿದಾಗ ಯಾವುದೂ ಅದು ಕಾಣಿಸ್ತಾ ಇಲ್ಲ. ಏಕೆಂದರೆ ಕಂಟೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಇದೆ ಸಿನಿಮಾಕ್ಕೆ. ಆ ಕಂಟೆಂಟ್ ಏನಿದೆ, ಈಗ ಎಕ್ಸಾಂಪಲ್ ಇಡಬೇಕು ಸೂಪರ್ ಶೋ, ನನಗೆ ನಾನು ಪರ್ಸ್ನಲಾಗಿ ನನಗೆ ಹೇಳಬೇಕು ಅಂದರೆ ಮಂಗಳೂರು ಭಾಷೆ ಒಂದಷ್ಟು ಆ ಕಡೆ ಈ ಕಡೆ ಏರುಪೇರು ಆಗುತ್ತೆ ನನಗೆ ಕೇಳುವಾಗ. ಆದರೂ ಕೂಡ ಕಂಟೆಂಟನ್ನು ನೋಡಿ ಸಿನಿಮಾ ನೋಡಿದ್ದು ನಾನಾಗಲಿ ನನ್ನ ಸ್ನೇಹಿತರಾಗಲಿ ಎಲ್ಲರೂ ಕೂಡ ಕಂಟೆಂಟ್ ಇಷ್ಟ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಗ್ಯಾಂಗ್ಸ್ ಆಫ್ ಯು ಕೆ ಓಕೆ, ಗ್ಯಾಂಗ್ಸ್ ಆಫ್ ಯು ಕೆ ಅಲ್ಲೂ ಕೂಡ ಕಂಟೆಂಟ್ ಇದೆ ಅನ್ನೋದು. ಇಲ್ಲ ಮೊದಲನೇದಾಗಿ ಏನಪ್ಪ ಅಂದರೆ ಕಂಟೆಂಟ್ ಮಾಡಿ ನಾವು ಇಟ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ. ಓಕೆ, ಕಂಟೆಂಟ್ನ ಮಾಡಿ ಮಾರ್ಕೆಟಿಂಗ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಅಲ್ವೇ? ನಮ್ಮಲ್ಲೊಂದು ಒಳ್ಳೆ ಪ್ರಾಡಕ್ಟ್ ಇದೆ, ಶ್ರೀಗಂಧ ಇದೆ ನಮ್ಮ ಹತ್ರ, ಶ್ರೀಗಂಧ ಇದೆ ಅಂತ ನಮ್ಮಲ್ಲಿ ಇಟ್ಕೊಂಡ್ರಾಗಲ್ಲ, ಅದ್ರ ವಾಸನೆ ಎಲ್ಲ ಕಡೆ ಹೋಗ್ಬೇಕು ಅಲ್ವೇ? ಅದ್ರ ಪ್ರಯತ್ನ ಈಗ ನಡೀತಾ ಇರೋಂಥದ್ದು. ಈಗ ನಾವಿಲ್ಲಿ ಏನು ಪ್ರಯತ್ನ ಮಾಡ್ತಾ ಇದೀವಿ ಪ್ರತಿಯೊಬ್ಬರಿಗೂ, ಬಹಳಷ್ಟು ಜನ ಇವತ್ತು ಸಿನಿಮಾ ಮೇಕಿಂಗ್ ತುಂಬಾ ಈಸಿ. ಬಿಕಾಸ್ ನಿಮ್ಮ ಹತ್ರ ಒಂದು ಡಿಸಿಪ್ಲಿನ್ ಟೀಮ್ ಇರುತ್ತೆ, ನೀವು ಹೇಳ್ದಂಗೆ ಕೆಲಸ ಮಾಡೋಕ್ಕೆಲ್ಲವೂ ಇರುತ್ತೆ, ಅದನ್ನ ನೀಟಾಗಿ ಶೂಟಿಂಗ್ ಮುಗಿಸ್ಕೊಂಡು ತಂದ್ಬಿಡ್ತೀರಿ ನೀವು. ಅದಾದ್ಮೇಲೆ ನಿಮ್ ಕಂಟ್ರೋಲ್ ಇಲ್ಲದೆ ಇರೋ ಬಹಳಷ್ಟು ಕೆಲಸಗಳು ನಡೆಯುತ್ತವೆ. ಹೌದು, ಅದೇನಪ್ಪಾ ಅಂದ್ರೆ ಮಾರ್ಕೆಟಿಂಗ್ ಇಂದ ಶುರು ಆಗುತ್ತೆ. ಮಾರ್ಕೆಟಿಂಗ್ ಅಂದ ತಕ್ಷಣ ಸರ್ ನಾನು ಹೇಳ್ತಾ ಇರೋದು ಜನಕ್ಕೆ ತಲುಪಿಸೋದು. ನಾನು ಹೇಳ್ತಾ ಇರೋದು ದುಡ್ಡಿನ ವಿಷಯ ಮಾತ್ರ ಹೇಳ್ತಾ ಇಲ್ಲ, ಜನಕ್ಕೆ ತಲುಪಿಸೋದಿದೆ ಗೊತ್ತಾ, ಅದು ತುಂಬಾ ಕಷ್ಟ ಇದೆ ಇವತ್ತು. ರಿಜಿಸ್ಟರ್ ಮಾಡಬೇಕು, ಈ ಡೇಟಿಗೆ ಬರುತ್ತೆ, ಈ ಸಿನಿಮಾ ಬರುತ್ತೆ. ಇದನ್ನ ನೀವು ಯಾರು ಪ್ರಯತ್ನದಲ್ಲಿ ಸಫಲ ಆಗ್ತೀರಿ, ಅದ್ರಲ್ಲಿ ಅರ್ಧ ಆದ್ರೂ ಗೆಲ್ತೀವಿ ನಾವು. ಇಬ್ರು ಹಿರಿಯರ್ ಆಗಿದ್ದೀರಾ. ಈಗಿನ ಪ್ರಚಾರ ಅನ್ನುವಂಥದ್ದು 2 ಭಾಗವಾಗಿ ಬದಲಾಗಿದೆ, ಅಪಪ್ರಚಾರ, ಪ್ರಚಾರ. ಅಪಪ್ರಚಾರಕ್ಕೂ ಕೂಡ ಸಿನಿಮಾ ಗೆದ್ದಿರೋದುಂಟು, ಪ್ರಚಾರದಲ್ಲೂ ಕೂಡ ಸಿನಿಮಾ ಗೆದ್ದಿರೋದುಂಟು. ಈ ಪ್ರಚಾರದ ಬಗ್ಗೆ ಮಾತಾಡ್ತಾ ಹೋದಾಗ ನಿಮ್ಮಿಬ್ಬರ ಅಭಿಪ್ರಾಯ ಏನಿದೆ? ಇಲ್ಲ, ಈಗ ಅಪಪ್ರಚಾರ ಪ್ರಚಾರ ನೀವು ಯಾವುದೇ ತಗೊಂಡ್ರು ದಟ್ ಈಸ್ ಅ ಪ್ರಚಾರ, ಅದೆಂಟಾಗದೆ ಪ್ರಚಾರ. ವೆದರ್ ಇಟ್ ಇಸ್ ನೆಗೆಟಿವ್ ಆರ್ ಪಾಸಿಟಿವ್, ಯು ಶುಡ್ ಬಿ ಇನ್ ದ ಲೈಮ್ ಲೈಟ್ ಅಂತ ಕೆಲವರು ನಂಬಿಡ್ತಾರೆ. ಓಕೆ, ವೆದರ್ ಇಟ್ಸ್ ಅ ಕಾಂಟ್ರವರ್ಷಿಯಲ್ ಆರ್ ನಾನ್ ಕಾಂಟ್ರವರ್ಷಿಯಲ್ ಫಿಲ್ಮ್, ಅ ಫಿಲ್ಮ್ ಇಸ್ ಅ ಫಿಲ್ಮ್. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ, ನಮ್ಗೆ ಅಲ್ಟಿಮೇಟ್ ಆಗಿ ಬೇಕಾಗಿರೋದು ವೆದರ್ ಇಟ್ಸ್ ಅ ಸಕ್ಸಸ್ಫುಲ್ ಫಿಲ್ಮ್ ಆರ್ ನಾನ್ ಸಕ್ಸಸ್ಫುಲ್ ಫಿಲ್ಮ್ ಅಷ್ಟೇ. ಗೆದ್ದುವ ಸೋತ್ವ ಅನ್ನೋದು ಒಂದರಲ್ಲಿ ಇರುತ್ತೆ. ಬಟ್ ನಾವು ಇವಾಗ ಫೇಸ್ ಮಾಡ್ತಾ ಇರೋ ವಿಷಯಗಳೇನು ಅಂತಂದ್ರೆ, ನಾವು ಕೊಂಚ ನೀವು ಹೇಳ್ದಂಗೆ ನಾವು ಆ ತಲೆಮಾರಿನ ಮಂದಿ ಆಗಿರೋದ್ರಿಂದ ನಮ್ಗೆ ಅವಾಗೆಲ್ಲ ಏನು ಅಂದ್ರೆ, ಪ್ರಚಾರ ಅಂದಿದ ತಕ್ಷಣ ಒಂದು 60 ಜನ ಪತ್ರಕರ್ತರನ್ನ ಕರೆದು ಅವ್ರ ಮುಂದೆ ನಮ್ಮ ನೋವುಗಳನ್ನ ಹೇಳ್ಕೊಂಡು, ಇದೇ ನಿಮ್ಮ ಮುಂದೆ ಏನ್ ಹೇಳ್ತಾ ಇದ್ವಿ ಅದನ್ನ ಒಂದು ದೊಡ್ಡ ಗ್ರೀನ್ ಹೌಸ್ ಅಂತಿತ್ತು ನಮ್ಗೆ ಗಾಂಧಿನಗರದಲ್ಲಿ. ಆ ಗ್ರೀನ್ ಹೌಸ್ ಅಲ್ಲಿ ಒಂದು 60 ಜನ ಅತಿರಥ ಮಹಾರಥರು ಕೂತ್ಕೋತಾ ಇದ್ರು. ಮುಂದ್ಗಡೆ ಸಾಲುಗಳಲ್ಲಿ ಒಂದು 20 ಜನ ಕೂತ್ಕೊಂಡ್ರೆ ಅವ್ರು 20 ಜನ ನಾವು ಹೇಗೆ ಫೇಸ್ ಮಾಡ್ತಾ ಇದ್ವಿ ಅಂತ ಎದೆ ಹೊಡ್ಕೋತಾ ಇತ್ತು. ಎದುರು ಎಸ್ ಮೂರ್ತಿ ಆಗಿರ್ಬೋದು, ಸುಬ್ರಹ್ಮಣ್ಯಂ ಆಗಿರ್ಬೋದು, ಇಲ್ಲ ಈ ಕಡೆ ವಿಜಯ್ ಸಾರ್ಥಿ ಅವರಾಗಿರ್ಬೋದು, ಆ ಕಡೆ ಗಣೇಶ್ ಕಾಸರಗೋಡು, ಇಲ್ಲದ್ರೆ ಜೋಗಿ ಅವರಾಗಿರ್ಬೋದು, ಉದಯ ಮರ್ಕಿಣಿ, ಹಿಂಗ್ ಇರ್ತಾ ಇದ್ರು. ಎಲ್ಲ ಕೂತ್ಕೊಂಡು ಹಿಂಗ್ ಹುಲಿಗಳ ತರ ಕಾಯ್ತಾ ಇದ್ರು. ನಾವು ಒಂದ್ ಹಂಗಂದ್ರು ಹಂಗ್ ಬಿದ್ಬಿಡು ಅವ್ರ ಮೈಂಡ್. ನಮಗೆ ಇಲ್ಲಿ ಈಗ ಸೆನ್ಸಾರ್ ಅಂತ ಏನ್ ಹೇಳ್ತಿದ್ವು, ದಟ್ ವಾಸ್ ಅ ಸೆಕೆಂಡ್ ಸೆನ್ಸಾರ್ ಫಾರ್ ಅಸ್. ಯಾಕೆ, ಏನ್ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳಾಗ್ತಾ ಇದ್ರು. ಅದನ್ನೆಲ್ಲ ಹೇಳಿ ನಾವು ಪಾಸ್ ಮಾಡ್ಕೊಂಡು ಈಚೆ ಬಂದ್ಬಿಟ್ರೆ ಅಲ್ಲಿಗೆ ಒಂದು ಧೈರ್ಯ ಏನು ಅಂದ್ರೆ, ವಿ ಆರ್ ಗೋಯಿಂಗ್ ಟು ರೀಚ್ ದ ಪಬ್ಲಿಕ್ ಅಂತ. ಅದಾದ್ಮೇಲೆ ಟಿವಿ ಬಂತು, ಮಾಧ್ಯಮ ಬಂತು, ಮತ್ತೊಂದು ಬಂತು, ಮಗದೊಂದು ಬಂತು, ಯೂಟ್ಯೂಬ್ ಬಂತು, ಎಲ್ಲ ಬರ್ತಾ 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 ಏನಾಗೋದು, ನಾವು ಪತ್ರಕರ್ತರು ಅನ್ನೋದೇನಿದೆ ಅದು ತುಂಬಾ ಬೆರಳಿಕೆ ಎಷ್ಟಾಗೋಯ್ತು. ಇವುಗಳು ಜಾಸ್ತಿ ಆಗೋದು ಈಗ. ಪ್ಲಸ್ ಇವುಗಳಿಗೆ ಈಗ ಏನಾಗ್ತದೆ, ಅವಾಗ ನಾವೆಲ್ಲ ಸೇರಿ ಒಂದು ಸೂರ್ ಕೆಳಗೆ ಕೂತ್ಕೋತಾ ಇದ್ವಿ. ಇದನ್ನೇ ನಾವು ಸಿನಿಮಾಗೂ ಹೇಳ್ಬೇಕಾಗತ್ತೆ. ನನ್ ವಿಷಯದಲ್ಲಿ ಬಂತು ಅಂತಂದ್ರೆ, ಯಜಮಾನ್ರು ಮೊದಲನೇ ಚೇರ್ನಲ್ಲಿ ಕೂತ್ಕೋತು ಅಂತಂದ್ರೆ, ಪ್ರೊಡಕ್ಷನ್ ಹುಡುಗ ಲಾಸ್ಟ್ ಚೇರಲ್ಲಿ ಕೂತ್ಕೋತಾ ಇದ್ದ ಅಂದ್ರೆ, ಅದೇ ಸಾಲಿನಲ್ಲೇ ಅಲ್ಲಿ ತುಪ್ಪ ಬಡಿಸ್ಲಿಕ್ಕೆ ಶುರು ಆಯ್ತು ಅಂದ್ರೆ ಕೊನೆವರೆಗೂ ತುಪ್ಪ ಹೋಗ್ತಾ ಇತ್ತು. ಯಾರಿಗೂ ಭೇದ ಭಾವ ಇಲ್ಲ. ಯಜಮಾನ್ರಿಗೆ ಏನ್ ತರ್ತೀವೋ ಅದು ಕೊನೆವರೆಗೂ ಅದೇ ಹೋಗ್ತಾ ಇತ್ತು. ಅದು ಹೋಗ್ಲೇಬೇಕು ಅನ್ನೋದಿತ್ತು. ಈಗ ಏನಾಗೋಯ್ತು, ಎಲ್ಲ ಕ್ಯಾರವಾನ್ಗಳಿಗೆ ಊಟ ತಟ್ಟೆಗಳು ಹೊಟ್ಟೋಯ್ತಲ್ಲ, ಹಂಗೆ ನಮ್ಮ ಸೂರ್ ಕೆಳಗಡೆ ಈಗ ಕ್ಯಾಮ್ರಾಗಳು ಬರೋಂಗಾಗ್ಬಿಡ್ತೀವಿ. ಈಗ ನನ್ಗೆ ನೀವೊಬ್ಬರೇ ದಾಖಲು, ನನಗೆ ನಾನ್ ನಿಮ್ಗೆ ಹೇಳ್ಬೇಕು, ತಿರ್ಗಾ ಇನ್ನೊಬ್ಬರು ಪ್ರಿಪೇರ್ ಆಗ್ಬೇಕು, ಮತ್ತೊಬ್ರು ಪ್ರಿಪೇರ್ ಆಗ್ಬೇಕು. ಅಲ್ಲಿ ಯುನೈಟೆಡ್ ಆಗಿ ಎಲ್ಲ ಕೂತ್ಕೋತಾ ಇದ್ವಿ. ಈಗ ಈ ಪ್ರಚಾರ ಅನ್ನೋದು ಏನಾಗ್ತದೆ, ನೀವು ಎಷ್ಟು ಹೇಳಿದ್ರು ಕಮ್ಮಿ ಅನ್ನೋದಾಗೋಗ್ತಾ ಇದೆ. ಆಗ ಹೇಳಿದ್ದ ಒಂದೇ ವಿಷಯನ ಅವ್ರು ಹಂಗೆ ಪಸರು ಮಾಡ್ತಾ ಇದ್ರು. ಈಗ ನಾವ್ ಎಷ್ಟು ಹೇಳಿದ್ರು ಅದು ಪಸರ್ ಆಗ್ತಾ ಇಲ್ಲ. ಅಂಡ್ ದ ಎಕ್ಸ್ಪೆನ್ಸಸ್ ಆಫ್ ಮೇಕಿಂಗ್ ದಿಸ್ ಪಬ್ಲಿಸಿಟಿ ಹೇಳ್ತಾರಲ್ಲ, ಇಟ್ ಹಸ್ ಗಾನ್ ಟು ಕೋರ್, ಎಲ್ಲೆಲ್ಲೋ ಹೊರಟೋಗಿದೆ. ಅದೇ ಹೇಳ್ತೀವಲ್ಲ, ಸಿನಿಮಾ ಮಾಡೋದು ಒಂದು ಹಂತ ಆಯ್ತು ಅಂದ್ರೆ, ಸಿನಿಮಾ ಮಾಡೋ ದುಬ್ಬಟ್ಟಿನ ಒಂದಷ್ಟು ದುಡ್ಡನ್ನ ನಾವು ಇದಕ್ಕೆ ರೆಡಿ ಮಾಡಿ ಇಟ್ಕೋಬೇಕಾದಂತ ಪರಿಸ್ಥಿತಿಯನ್ನ ತಂದಿಟ್ಟಿದ್ದಾರೆ. ಓಕೆ, ಇದು ಒಂದು ಪ್ರಚಾರದ ಭಾಗ. ಆದ್ರೆ ಇನ್ನು ನೈಜ ಕತೆ ಅಂತ ಬಂದಾಗ, ಈ ಸತ್ಯವನ್ನು ಹೇಳ್ತೀವಿ ಅಂದಾಗ ಅಲ್ಲಿ ಅಡ್ಡಗೋಡೆಗಳು ತುಂಬಾ ಇರ್ತವೆ. ಅದು ಅಡ್ಡಗೋಡೆಗಳು ಮಾರಕವಾಗೂ ನಿಂತ್ಕೋಬಹುದು, ಅಡ್ಡಗೋಡೆಗಳು ಸೂಕ್ಷ್ಮವಾಗೂ ನಿಂತ್ಕೋಬಹುದು. ಈ ಗ್ಯಾಂಗ್ಸ್ ಆಫ್ UK ತುಂಬ ಅಡ್ಡಗೋಡೆಗಳು ಬಂತು ಅಂತ ಕೇಳ್ಪಟ್ಟಿದ್ದೀವಿ. ಸೆನ್ಸಾರ್ ಗೋಡೆ ತುಂಬ ದೊಡ್ಡ ಮಾರಕವಾಗಿ ನಿಂತ್ಕೋತು ಅನ್ನೋದು, ಅದು ಹೇಗಿತ್ತು? ಸೊ ಫಸ್ಟು ನಾನು ಹೇಳಕ್ಕೆ ಇಷ್ಟಪಡೋದೇನಂದ್ರೆ, ಅಂಟಿಲ್ ಸೆನ್ಸಾರ್ ನಾನು ಬರ್ತೀನಿ, ಆಮೇಲೆ ಅಣ್ಣ ಸೆನ್ಸಾರ್ ಹೇಳ್ತಾರೆ.
ನಮಗೆ ಎಲ್ಲೂ ಕೂಡ ಸರ್ ನಾ ಅದೇ ಹೇಳಿದ್ನಲ್ಲ, ನಾ ಕನ್ಸು ಕಟ್ಕೊಂಡ್ ಬಂದಂತಹ ಆ ಕೂಸನ್ನ ತೆಗೆದು ನಾವು ಅವ್ರ ಮಡ್ಲಿಗೆ ಹಾಕಿ ಎಲ್ಲವನ್ನೂ ಮಾಡಿ ನಾವು 55 ಜನರ ತಂಡವನ್ನ ಕಟ್ಕೊಂಡು ಹೊರಟವಲ್ಲ, ಅಲ್ಲೂ ಕೂಡ ನಮ್ಗೆಲ್ಲೂ ತೊಂದರೆ ಆಗ್ಲಿಲ್ಲ. ನಾವ್ ಅನ್ಕೊಂಡಿದ್ದೇನು ಅಂದ್ರೆ 6 ತಿಂಗಳೊಳಗಡೆ ನಾವು ಈ ಸಿನಿಮಾನ ರಿಲೀಸ್ ಮಾಡ್ಬೇಕು ಅಂತ ಹೊರಟ್ವಿ. ಯಾಕೆಂತಂದ್ರೆ ಎಲ್ಲರೂ ಪರಿಪಕ್ವವಾಗಿ ಬೆಂದಿರ್ತಕ್ಕಂತಹ ಟೆಕ್ನಿಷಿಯನ್ಸ್ ನ ಇಟ್ಕೊಂಡು ಹೊಸ ಆರ್ಟಿಸ್ಟ್ಗಳನ್ನ ಮಿಶ್ರಣ ಮಾಡ್ಕೊಂಡು ಒಂದು ಸಿನಿಮಾ ಮಾಡೋಣ ಅಂತ ಹೊರಟ್ವಿ. ನೀವು ನಂಬ್ತಿರೋ ಇಲ್ವೋ, ಎಲ್ಲೋ ಒಂದು ಕಡೆ ಟಕ್ ಅಂತ ಹೊಡಿತು ನಮ್ಗೆ. ಅಂದ್ರೆ ಒಂದು ಯಾವುದೋ ಒಂದು ಮುಖ್ಯವಾದಂತ ಒಂದು ತಾಯಿ ಪಾತ್ರ ಅಂತ ಏನಿತ್ತು, ಅದು ಯಾವ್ದನ್ನ ನಾವು ಆಯ್ಕೆ ಮಾಡ್ಕೊಂಡು ಉತ್ತರ ಕರ್ನಾಟಕದಲ್ಲೇ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೋದಾಗ ಆ ಹೆಣ್ಣು ಮಗಳು ತುಂಬಾನೇ, ನೀವು ನೋಡಿದ್ರೆ ಆ ಹೆಣ್ಮಗಳು ಅವತಾರ ಇಲ್ಲ ಎಮ್ಮನ ಪೌರುಷ ಆಗಿರ್ಲಿ, ಸ್ಟೇಜ್ ಮೇಲೆ ನಿಂತಾಗ ಬೇಡ, ಸ್ಟೇಜ್ ಮೇಲೆ ನಿಂತಾಗ ಆ ಎಮ್ಮ ರಾಕ್ಷಸಿ ಬಗದ್ ತಿನ್ಕೋತಾರೆ. ಅಲ್ಲಿ ಹೋಗಿ ಆಕೆಗೆ ಡೈಲಾಗ್ಸ್ನೆಲ್ಲ ಕೊಟ್ಟು ಈಗ ನಾವು ಕ್ಯಾಮ್ರಾ ಮೂಮೆಂಟ್ ಇಟ್ವಲ್ಲ, ಅಲ್ಲಿ ನಾವು ಸೋತ್ಬಿಟ್ವಿ. ಓಕೆ, ಅವ್ರಿಗೆ ಹೇಳ್ತಾ ಇದೀವಿ, ಅಮ್ಮ ಅಲ್ಲಿಂದ ನಡ್ಕೊಂಡ್ಬಂದು ಈ ಸಂಭಾಷಣೆಯ ಸಾಲನ್ನ ಇಲ್ಲಿ ಮುಗಿಸಿ ಇಲ್ಲಿಂದ ಅಲ್ಲಿ ಹೋಗಿ ಅದನ್ನ ಹೇಳಿ ಅಲ್ಲಿ ಹೋಗಿ ಕೊಡ್ಲಿಯನ್ನ ತಂದು ಅಂದ್ರೆ ಅವ್ರಿಗೆ ಗಾಬರಿ ಆಗ್ಬಿಡ್ತಾ ಇದೆ. ಓಕೆ, ನಾವು ಎಲ್ಲಿ ಮಿಸ್ ಮಾಡಿದ್ವಿ ಅಂತಂದ್ರೆ ಅವರ ಆ ಒಂದು ಅಭಿನಯವನ್ನ ಒಂದು 4 ರೂಮಲ್ಲಿ ಗೋಡೆಗಳ ಮಧ್ಯದಲ್ಲಿ ನೋಡ್ಬಿಟ್ವಿ. ಇಲ್ಲಿ ಬಂದ್ರೆ ಈಗ ಅದು ಇದು ಕ್ಯಾಮ್ರಾ ಅದು ಬೇರೆನೆ ಕೇಳುತ್ತೆ. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಅದೇನೋ ಸ್ಟೇಜ್ ಅಂಡ್ ಸಿನಿಮಾ. ಅಲ್ಲಿ ಆಕೆ ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ರು. ನಂಗೆ ಸ್ಟೇಜ್ ನಲ್ಲಿ ಒಂದು ಮೈಕ್ ಬಿಡ್ತಾರೆ, ಆ ಮೈಕ್ ಮುಂದೆ ರಾಜಾರೋಷವ ಮಾತಾಡ್ತೀನಿ, ಅಲ್ಲೇ ಎಲ್ಲವನ್ನು ಭಾವಗಳನ್ನ ತೋರಿಸ್ತೀನಿ, ಕೂಗಾಡ್ತೀನಿ, ನೀವಿಲ್ಲಿ ಬಂದು ಅಲ್ಲಿ ಓಡಾಡೋಂತಿದಿರಲ್ಲ, ನನ್ ಕೈಲಿ ಆಗಲ್ಲಪ್ಪ ಅಂದ್ಬಿಟ್ರು. ಅದು ಫಸ್ಟ್ ಹೊಡ್ತಾ ಸರ್ ನಮ್ಗೆ. ಮುಗಿಸ್ಕೊಂಡ್ ಬರ್ತೀವಿ ನಾವು, ಒಂದು 45-50 ದಿವಸದಲ್ಲಿ ಬಂದ್ಬಿಡ್ತೀವಿ ಅಂತ ಹೋದಂಥವ್ರಿಗೆ ಸಿಕ್ಕಂತ ಮೊದಲನೇ ಹೊಡ್ತಾ. ಅಲ್ಲಿಂದ ಇನ್ನೊಬ್ರನ್ನ ಮಗದೊಬ್ಬರನ್ನ ಈ ಥರ ಎಲ್ಲ ಮಾಡಿ ಅಣ್ಣ ಹೇಳಿದ್ರು, ವಿತ್ ದಿಸ್ ಎಕ್ಸ್ಪೀರಿಯನ್ಸ್ ಬೇಡ, ಇನ್ನೂ ಪ್ಯಾಕಪ್ ಮಾಡೋದನ್ನ ಹೋಗಿ ಎಲ್ಲ ಪಕ್ಕ ಮಾಡ್ಕೊಂಡು ತಿರ್ಗಾ ಬರೋಣ ಅಂತ ಬಂದರೆ ಮಳೆ ಶುರು ಆಗೋಯ್ತು. ಉತ್ತರ ಕರ್ನಾಟಕದ ಧಾರಾಕಾರ ಮಳೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಹೊಡೆದ್ರೆ ಅದು 3 ತಿಂಗಳು ಕಂಟಿನ್ಯೂಸ್ ಆಗಿ ಹೊಡೆಯುತ್ತೆ, ಬಂದ್ರೆ ಇಲ್ಲ. ಸೊ ಅದಾದ್ಮೇಲೆ ಇಲ್ಲಿಂದ ಎಲ್ಲವನ್ನು ಪಕ್ವ ಮಾಡಿಕೊಂಡು ಎಲ್ಲ ಸರಿಪಡಿಸ್ಕೊಂಡು ಪದ್ಮಾವಸಂತಿ ಅಮ್ಮಂಗೆ ನಡೆದಂತಹ ವಿಷಯಗಳನ್ನೆಲ್ಲ ಹೇಳಿ ಅವ್ರನ್ನ ಆ ಪಾತ್ರದೊಳಗಡೆ ಫಿಟ್ಟಿಂಗ್ ಮಾಡಿಕೊಂಡು ಎಲ್ಲ ಹೋಗಿ ಮುಗಿಸ್ಕೊಂಡ್ ಬಂದ್ಬಿಟ್ವಲ್ಲ. 6 ತಿಂಗಳಲ್ಲಿ ನಾವೇನು ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಆಸೆ ಪಟ್ಟು 6 ತಿಂಗಳು ಇದಕ್ಕೆ ಆಗುತ್ತೆ. ಅಲ್ಲೂ ಮುಗಿದ್ವಿ. ಇಲ್ಲ 3 ತಿಂಗಳು ಹುಡುಕಾಟಕ್ಕಾಯ್ತು, ಜೊತೆಗೆ ನಮ್ಗೆ ಸಾಥ್ ಕೊಟ್ಟಿದ್ ಮಳೆ. ಓಕೆ, ಹೇಳೋರಿಗೆ ನಾವು ಮಳೆ ಬರ್ತಿದೆ ಅಂತಿದ್ವಿ, ಇಲ್ಲಿ ಎಲ್ಲ ಹುಡುಕಾಟ ನಡೆಸ್ತಿದ್ವಿ, ಎಲ್ಲವೂ ಮುಗಿದೋಯ್ತು. ಹಿಂಗೆ ಮುಗಿಸಿದ್ವಿ. ಅದಾದ ತಕ್ಷಣ ಆಸ್ ಇಟ್ ಈಸ್ ಡಬ್ಬಿಂಗ್ ಮುಗಿಸಿದ್ವಿ, ಎಲ್ಲವನ್ನು ಮಾಡಿ. ನೀವು ನಂಬ್ತಿರೋ ಇಲ್ವೋ, ಇದೆಲ್ಲವೂ ನಮ್ಮ ಕೈಲಿತ್ತು. ಇದೆಲ್ಲವೂ ಬಿಫೋರ್ ಪ್ರೀ ಪ್ರೊಡಕ್ಷನ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಒಂದು ಹಂತದ್ದು. ಪೋಸ್ಟ್ ಪ್ರೊಡಕ್ಷನ್ ಇವತ್ತು ನಮ್ಮ ಕೈಲಿ ಇಲ್ಲ ಸರ್. ಓಕೆ, ಇದು ನಮ್ಮ ಕೈಲಿ ಇಲ್ವೇ ಇಲ್ಲ. ರೀ ರೆಕಾರ್ಡಿಂಗ್ಗೆ ದೂರದ ಚೆನ್ನೈಗೆ ಹೋಗುತ್ತೆ, ಎಫೆಕ್ಟ್ಸ್ಗೆ ದೂರದ ಚೆನ್ನೈನ ಯಾವುದೋ ಒಂದು ಮೂಲೆಗೆ ಹೋಗುತ್ತೆ, ತದನಂತರ DI ಎಲ್ಲೋ ಒಂದು ಹಂತಕ್ಕೂ ಒಂದು ರೂಮಲ್ಲಿ ಕೂತ್ಕೊಳ್ಳುತ್ತೆ. ಈ ಥರ ಎಲ್ಲ ಕೂತಾಗ ಮೊದಲಾಗಿದ್ರೆ ನಮ್ಗೆಲ್ಲ ಒಂದು ಸೂರ್ಯನ ಕೆಳಗೆ ಬರ್ತಾ ಇತ್ತು. ಚಾಮುಂಡೇಶ್ವರಿನೋ ಪ್ರಸಾದ್ ಈ ತರ ಇರ್ತಾ ಇತ್ತು. ಈಗ ಲ್ಯಾಬ್ಸ್ ಅನ್ನೋದೇ ಹೋಗ್ಬಿಟ್ಟಿದೆ. ಈಗ ಕೂತ್ಕೊಂಡು ಮಾಡುವಂತಹ ಜಾಗಗಳೆಲ್ಲ ಹೋಟ್ಲು ರೂಮ್ಗಳಾಗೋಗ್ಬಿಟ್ಟಿದಾವೆ. ಈ ತರ ಆಗಿ ನೀವು ನಂಬ್ತಿರೋ ಇಲ್ವೋ, 68 ದಿನಗಳ ಕಾಲ ರೀ ರೆಕಾರ್ಡಿಂಗ್ ಮಾಡ್ತೀವಿ. ದಿನಾ ಕಮ್ಯುನಿಕೇಶನ್, ಝೂಮ್ ಕಾಲ್ ಮಾತಾಡೋದು, ಅವ್ರು ಹೇಳೋದು, ಅವ್ರು ಇದು ಮಾಡೋದು, ತಿರ್ಗಾ ಬನ್ನಿ ಅನ್ನೋದು, ಫಸ್ಟ್ ಹಾಫ್ ರೆಡಿ ಅನ್ನೋದು, ಫಸ್ಟ್ ಹಾಫ್ ಹೋಗೋದು, ಕರೆಕ್ಷನ್, ಈ ತರಹದ ಚಾಲೆಂಜಸ್ ಇತ್ತಲ್ಲ, ಅದನ್ನೆಲ್ಲವನ್ನೂ ದಾಟಿ ನೀವು ನಂಬ್ತಿರಲ್ವ, ಜಾನ್ವರಿ 16ನೇ ತಾರೀಕು ಶುರು ಆಗುವಂತಹ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಜೂನ್ 21ನೇ ತಾರೀಕಿಗೆ ಔಟ್ಪುಟ್ ಬರುತ್ತೆ. 4 ತಿಂಗಳು 6 ತಿಂಗಳು 6 ತಿಂಗಳ ಆಸುಪಾಸು ಒದ್ದಾಡ್ತೀವಿ ನಾವೆಲ್ಲ. DI ಆಗ್ತಾ ಇಲ್ಲ, ಅದಾಗ್ತಾ ಇಲ್ಲ. ಇದು ಕೇಳಿದ್ರೆ ದೇ ಆರ್ ಬಿಸಿ, ದೇ ಆರ್ ಇನ್ ವಿಚ್ ವೇ ಬಿಸಿ ಅಂತಂದ್ರೆ ಅವ್ರು 5 ಸಿನಿಮಾ ಮಾಡ್ತಿರ್ತಾರೆ ಒಂದಿನಕ್ಕೆ. ಅವರಿಗೂ ಬೇರೆ ಬೇರೆ ಕೆಲಸಗಳು. ಹೌದು, ಅವರು ಪಾಪ ನಾನ್ ಕೊಡ್ತೀನಿ ಅಂತ ಅವ್ರಿಗೇನು ಗೊತ್ತಿರುತ್ತೆ. ಅದು ಹೊಟ್ಟೆಪಾಡಿನ ಆ ಒಂದು ಟೈಮ್ ಅದು. ಅವ್ರವ್ರು ಬಿಸಿ ಇರ್ತಾರೆ. ಇದೆಲ್ಲವೂ ಜೂನ್ ಮುಗಿಸ್ಕೊಂಡು ವಿ ಕೇಮ್ ಟು ಸೆನ್ಸಾರ್ಸ್. ಅಲ್ಲಿ ಇತ್ತಲ್ಲ ನಿಜವಾದ ಒಂದು ದೊಡ್ಡ ಅಡ್ಡುಗೋಡೆ ಅಲ್ಲ ಇದು. ಇಟ್ ವಾಸ್ ಕಾಲ್ಡ್ ಎಸ್ ಗ್ರೇಟ್ ವಾಲ್ ಆಫ್ ಚೈನಾ. ನಮ್ಗೆ ಮನೆಯವ್ರನ್ನೆಲ್ಲ ಒಪ್ಸಾಯ್ತು. ಈಗ ತಾಯಿ ಹತ್ರ ಹೋಗಿದ್ದೀರಾ? ಇಲ್ಲ, ತಾಯಿ ಆಗಿದ್ರೆ ಓಕೆ ಸರ್. ತಾಯಿ ಸರ್ ಅಣ್ಣ ಹೇಳ್ತಾರೆ ನೋಡಿ, ಈಗ ಅಲ್ಲಿಂದ ಅವ್ರು ಸ್ಟಾರ್ಟ್ ಮಾಡಿ. ತಾಯಿನ ಒಪ್ಸೋದು ಈಸಿ ಸರ್. ತಾಯಿ ಕರುಣೆ ಮಗನ್ ಕೂಗ್ ಗೊತ್ತಾಗ್ಬಿಡುತ್ತೆ. ತಾಯಿ ಸರ್ ಇದು. ಕಾರಣ ಏನಪ್ಪಾ ಅಂದ್ರೆ, ನಾವ್ ಇಲ್ಲಿವರೆಗೂ ಬಂದಿದ್ದೇನಪ್ಪಾ ಅಂದ್ರೆ ಕೆಲಸ ಗೊತ್ತಿರೋರ್ ಜೊತೆ ಕೆಲಸ ಮಾಡಿರ್ತೀವಿ. ಸ್ವಲ್ಪ ಲೇಟ್ ಆಯ್ತು ಅಂತಂದ್ರೆ ಕೆಲಸಗಾರ ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲಿ ಒಂದ್ ನಂಬಿಕೆ ಇರುತ್ತೆ, ಮಾಡ್ತಾ ಇದೆ. ಅವ್ನಿಗೆ ಕೆಲಸಗಾರ ಇವತ್ತೆಲ್ಲ ಸವರ್ಣ ಬೇಕು ಅನ್ನೋ ಏನು ಬೆಟರ್ಮೆಂಟ್ ಮಾಡ್ತಾ ಇದ್ದೇನೆ. ಓಕೆ, ಇಲ್ಲಿ ಇವ್ರೇನಪ್ಪಾ ಅಂತಂದ್ರೆ ಇವ್ರು ಯಾರು ಕೆಲಸಗಾರಲ್ಲ, ಸಿನಿಮಾನೇ ಗೊತ್ತಿಲ್ಲದೆ ಇರೋರು. ಯಾವುದೇ ರಂಗದಲ್ಲಿ ಇಲ್ಲದೆ ಇರೋಂಥವ್ರು ನಾನು ಹೇಳ್ತಾ ಇರೋದು.
ಸಿನಿಮಾ ಮತ್ತೆ ರಾಜಕೀಯ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಯಾರು ಬೇಕಾದ್ರೂ ಬಂದು ಏನ್ ಬೇಕಾದ್ರೂ ಅನ್ಬೋದು, ಯಾರನ್ನ ಬೇಕಾದ್ರೂ ಬೈಬೋದು, ಬಾಯಿ ಬಂದ ಉಗಿಬೋದು. ಇದು ಮೊದ್ಲಿಂದ ಆಗ್ಬಿಟ್ಟಿದೆ. Okay. ನಿಮಗೆ ಈಸಿಯಾಗಿ ಸಿಗೋರು ಇವರಿಬ್ರೆ ರಾಜಕಾರಣಿಗಳು, ಸಿನಿಮಾದವರು. ಓಕೆ. ನೀವು ಯಾವ್ದೇ ಹೋರಾಟ ನೋಡಿ, ಕರೆಯೋದರನ್ನ ರಾಜಕಾರಣಿಗಳು ಇದು ಮಾಡ್ತಿಲ್ಲ, ಕರೀತಾರೆ, ಇಲ್ಲ ಸಿನಿಮಾದವರು ನಮಗ್ ಬರೋದಿಲ್ಲ, ಸಪೋರ್ಟ್ ಮಾಡ್ತಿಲ್ಲ. ಇವರಿಬ್ರೇ ಸಿಗೋದು. ಇಬ್ಬರೇ ಸಿಗೋದು. ಹಂಗೆ ಸೆನ್ಸಾರ್ ಬೋರ್ಡ್ಗೂ ನಾವೇ ಸಿಕ್ಕಿದ್ದು. ಇವ್ರಿಗೇನು ಗೊತ್ತಿಲ್ಲ, ನಮ್ಮನ್ನ ಸಿಗಾಕ್ಸ್ಕೊಂಡ್ರು. ಮೊದಲನೇದಾಗಿ ಸಿನಿಮಾ ಏನ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ, ಯಾವ ಫಾರ್ಮ್ಯಾಟ್ ಇಂದ ಇವತ್ತಿನವರೆಗೂ ಯಾವಾಗ ಬಂದಿದೆ, ಅದು ಗೊತ್ತಿದೆಯೋ ಅದನ್ನು ದೇವರೇ ಗೊತ್ತಿರೋ ಸಾಧ್ಯನೇ ಇಲ್ಲ ಅವ್ರಿಗೆ. ಯಾವತ್ತಿಂದ ಇವತ್ತಿನವರೆಗೂ ಹೇಗೆ ಬಂತು ಅಂತ. ಒಂದು ಸಿನಿಮಾ ನೋಡ್ತಾರೆ ಅವರು. ಸಿನಿಮಾ ನೋಡಿದ ತಕ್ಷಣ ಇದು ಚೆನ್ನಾಗಿಲ್ಲ, ನಮ್ಗೆ ಇದು ಬೇಡ ಇಷ್ಟೇ ಹೇಳೋದು ಅವರು. ನಾವೇನಂತೀವಿ ಅಂದ್ರೆ, ನೀನ್ ಬೇಡ ಅಂದಿದ್ದಕ್ಕೆ ಗೌರವ ಇದೆ, ನಿಮ್ಗೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಬೇಡ ಅಂತ ಅದು ನನಗೆ ಬರ್ತಾ ಇದ್ರಿ. ನಿಮ್ಗೆ ಜವಾಬ್ದಾರಿ ಸ್ಥಾನದಲ್ಲಿ ಕೂತಿ ನೀವು ಬೇಡ ಅಂತಿದ್ರಿ, ಯಾಕೆ ಬೇಡ ಹೇಳಿ. ಓಕೆ, ಯಾಕೆ ಬೇಡ ಅಂತಂದ್ರೆ ನೀವೇನ್ ಹೇಳ್ಬೇಕು, ಇದು ಸರಿ ಇಲ್ಲ ಅಂತ ಹೇಳ್ತೀವಿ. ನಮ್ಮ ಪ್ರಶ್ನೆ ಏನಾಗಿರುತ್ತೆ, ಇದು ಸರಿ ಇಲ್ಲ ಅಂದ್ಮೇಲೆ ಈ ಸಿನಿಮಾದಲ್ಲಿಲ್ವಾ, ಆ ಸಿನಿಮಾದಲ್ಲಿಲ್ವಾ ಅಂತ ಕೇಳ್ತೀವಿ. ಉದಾಹರಣೆ ಕೊಡ್ತೀವಿ ನಾವು. ಕೊಟ್ಟಾಗ ಏನಂತಾರೆ, ಆ ಸಿನಿಮಾ ನಾವು ನೋಡಿಲ್ಲ ಅಂತಾರೆ. ಇದನ್ನ ಉತ್ತರ ತಪ್ಕೋಬೇಕಾ? ಅಂದ್ರೆ ಯಾವ ಆಧಾರದ ಮೇಲೆ ಕಟ್ ಮಾಡ್ತಾರೆ? ಅದನ್ನೇ ನಾನು ಕೇಳ್ತಾ ಇರೋದು. ಈಗ ಅಲ್ಲ, ನಮಗೆಲ್ಲ ಒಂದು ನಂಬಿಕೆ ಇದೆ. ಈಗ ಯುವ ನಿರ್ದೇಶಕರು ಯಾರಿದ್ದಾರೆ, ಮುಂದೆ ಸಿನಿಮಾ ಮಾಡಬೇಕು ಅಂತ ಇವ್ರಿಗೆಲ್ಲ ಒಂದು ನಂಬಿಕೆ ಇದೆ. ನಾವೇನಾದ್ರು ತಪ್ಪು ಮಾಡಿದ್ರೆ ಸೆನ್ಸಾರ್ ಬೋರ್ಡ್ ನಮ್ಮನ್ನು ಕಂಡಿಡಿತಾರೆ, ಆ ತಪ್ಪನ್ನ ವೆರಿ ಬ್ಯಾಡ್. ಅಲ್ಲ, ನೀವು ತಪ್ಪು ಮಾಡಿರೋ ಕಂಡಿಡಕ್ಕೆ ಅವ್ನು ಯಾರು? ತಪ್ಪು ಸ್ಥಾನದಲ್ಲಿ ಇರ್ತಾರೆ. ಇದೊಳ್ಳೆ ಚೆನ್ನಾಗಿದೆ. ಎಷ್ಟೋ ತಪ್ಪು ನಂಬಿಕೆ. ನಾನು ಹೇಳ್ತಾ ಇರೋದು, ನಿಮ್ಮ ತಪ್ಪನ್ನ ತಿದ್ದಕ್ಕೆ ಆ ತಪ್ಪನ್ನ ಅವನು ತಿದ್ದುಕೊಂಡು ಒಂದ್ ಒಳ್ಳೆ ಸ್ಥಾನಕ್ಕೆ ಹೋಗಿರ್ಬೇಕು. ಯಾಕಂದ್ರೆ ಸರ್, ನೀವು ಮಾತಾಡ್ತಾ ಹೇಳ್ತಿದ್ರಿ ಗುರು ಒಬ್ಬ ಇರ್ಬೇಕು ಅಂತ. ಈಗ ನಮಗೆ ಗುರುವನ್ನ ಹುಡ್ಕೊಂಡು ಗುರು ನಮಗೇನೋ ಹೇಳ್ತಾನೆ ಅನ್ನೋ ಅಷ್ಟು ಸಮಯ ನಮ್ಮ ಈಗಿನ ಜನರೇಷನ್ ಇಲ್ಲ. ಸತ್ಯ ಹೇಳಬೇಕಂದ್ರೆ ಅದು ನಮಗಿಂತ ಈಗ ಬರೋ 2K ಕಿಡ್ಸ್ಗಿಂತ ಇಲ್ವೇ ಇಲ್ಲ. ಯಾರೋ ಒಬ್ರು ದಾರಿ ತೋರಿಸ್ತಾರೆ, ಅವ್ರ ಮುಂದೆ ಹೋಗೋಣ ಅನ್ನೋದಿಲ್ಲ. ನಾವು ಮಾಡ್ತೀನಿ, ಮಾಡಾದ್ಮೇಲೆ ಫೈನಲಿ ತಗೊಂಡು ಹೋಗ್ತೀನಿ, ಫೈನಲ್ ಏನೋ ಹೇಳ್ತಾರೆ, ಅದ್ರ ಮುಖಾಂತರ ನಾನು ಹೋಗ್ತೀನಿ ಅನ್ನೋ ಅದೇ ಜನರೇಷನ್ ಈಗ ಬಂದು ಇಲ್ಲಿ ಸೆನ್ಸಾರ್ ಕೂತಿರೋದು. ಓಕೆ, ಅವ್ರ ಗುರು ಇಲ್ಲ, ಗೂಗಲ್ ಇದೆ ಇವ್ರಿಗೆ, ಗೊತ್ತಾಯ್ತಲ್ಲ. ಆಮೇಲೆ ನಾನು ಹೇಳೋದು ಏನು ಅಂತಂದ್ರೆ, ಪ್ರತಿಯೊಂದು ವಿಷಯನೂ ನೀವು ಅವ್ರಿಗೇನು ಅಂತಂದ್ರೆ, ನಾನು ಬಂದಿದ್ದೀನಲ್ವ, ಇಷ್ಟು ಏನಾದ್ರು ಮಾಡ್ಬಿಟ್ರೆ ಈ ಸಿನಿಮಾಗೆ ಇದು ಮುಗ್ದೋಯ್ತು, ಇದು ನನ್ನ ಕೆಲಸ. ಕಟ್ ಮಾಡೋದು ನಿನ್ನ ಕೆಲಸ ಅಲ್ಲ. ಓಕೆ, ಸಿನಿಮಾವನ್ನ ಕಾಪಾಡಿ ಕಟ್ಕೊಡೋದು ನಿನ್ನ ಕೆಲಸ. ಅದು ನೀವು ಬಂದಿದ್ದೀರಲ್ಲ, ನೀವು 5 ಜನ ಏನು ಅಂತಂದ್ರೆ ನಮ್ಗೆ ಪಂಚಭೂತಗಳ ಥರನೋ 5 ಜನ ದೇವ್ರಗಳ ಥರ ನೀವು ಕೂತ್ಕೊಂಡು ನೋಡ್ತಾ ಇದ್ದೀರಾ. ಆಮೇಲೆ ನಾವು ತಪ್ಪು ಮಾಡಿ ನಮ್ಮ ಸಿನಿಮಾ ನಿಮಗೆ ತೋರಿಸ್ತಾ ಇಲ್ಲ, ನಮ್ಮ ಮನೆ ಬರ ನಮ್ಮ ಸಿನಿಮಾ ನಿಮಗೆ ತೋರಿಸ್ತಾ ಇದೀವಿ. ಓಕೆ, ಒಂದಷ್ಟು ತಹಬಂದಿ ಹಾಕಿದೆಯಲ್ಲ ಈ ಸಮಾಜ, ಅದಕ್ಕೋಸ್ಕರ ತಂದು ನಿಮಗೆ ತೋರಿಸ್ತಾ ಇದೀವಿ. ಇವತ್ತು ನೋಡಿ, ಯೂಟ್ಯೂಬ್ ಅಲ್ಲಿ ನಿಮ್ಗೆ ಯಾವ್ದು ಸೆನ್ಸಾರ್ ಇದೆ? ಅಮೆಝಾನ್ ಅಲ್ಲಿ ಎಲ್ಲಿ ಸೆನ್ಸಾರ್ ಇದೆ? ನೆಟ್ಫ್ಲಿಕ್ಸ್ ಅಲ್ಲಿ ಎಲ್ಲಿ ಸೆನ್ಸಾರ್ ಇದೆ? OTT ಪ್ಲಾಟ್ಫಾರ್ಮ್ಸ್ ಅಲ್ಲಿ ಎಲ್ಲಿ ಸೆನ್ಸಾರ್ ಇದೆ ನಿಮ್ಗೆ? ಇಲ್ಲ. ದೇ ಆರ್ ಎಕ್ಸ್ಪೋಸಿಂಗ್ ದ ಸೆನ್ಸಾರ್ ಸರ್ಟಿಫಿಕೇಟ್ ಇನ್ ದ ಬಿಗಿನಿಂಗ್ ಆಫ್ ದೇರ್. ಇದು ಏನಕ್ಕೆ ಅಂತಂದ್ರೆ, ಟು ಜಸ್ಟ್ ಸೇ, ನಾಳೆ ಬೆಳಗ್ಗೆ ಏನಾದ್ರು ಗಲಾಟೆ ಆಯ್ತು ಅಂತಂದ್ರೆ ನಿಮ್ಮವರು ಕೊಟ್ಟಿರೋ ಸೆನ್ಸಾರ್ ಸರ್ಟಿಫಿಕೇಟ್ ನ ಹಾಕೊಂಡು ನಾನು ಸಿನಿಮಾ ತೋರಿಸ್ತಾ ಇದೀನಿ ಅಂತ ಹೇಳೋದಕ್ಕೆ OTT ಪ್ಲಾಟ್ಫಾರ್ಮ್ಸ್ ನಿಮ್ಮ ಸರ್ಟಿಫಿಕೇಟ್ ಯೂಸ್ ಮಾಡ್ತಿದ್ದಾರೆ. ನಾಟ್ ಅಟ್ ಆಲ್ ಬಾದರ್ಡ್ ಅಬೌಟ್ ಯುವರ್ ಸರ್ಟಿಫಿಕೇಟ್ಸ್. ಯು ನೋ ದಟ್? ಅಂದ್ರೆ ಸರ್, ಈಗ ಸೆನ್ಸಾರ್ ಇಂದ ಕಟ್ ಆಯ್ತು ಅಂತ ಒಂದು ರೀಸನ್ ಆದ್ರೆ ಅಲ್ಲಿ ಯಾರ್ದೋ ಕೈವಾಡ ಇರುತ್ತೆ ಅನ್ನೋದು ಒಂದು ಮಾತು. ಅಲ್ಲ, ಅದು ಬಂದಿದ್ದು ಯಾವಾಗ ಅಂದ್ರೆ ನನ್ಗೆ ಮುಂಬೈಲಿ ಬಂತು. ಓಕೆ, ಅದು ಹೇಳ್ತೀವಿ. ನಮ್ಗೆ ಎಂದಿದ್ದೇನು ಅಂತಂದ್ರೆ, ಯಾವುದೋ ಒಂದು ಏನೋ ಒಂದು ಟೆನ್ಷನ್ ಅಲ್ಲೋ, ಏನೋ ಒಂದು ದೃಷ್ಟಿಯಲ್ಲೋ, ಏನೋ ಒಂದು ಇದೋ ವಿಧದಲ್ಲಿ ಬಂದ್ಬಿಟ್ಟು ಇದು ಹಿಂಗಾಗೋಯ್ತು, ಅದು ಹಂಗಾಗೋಯ್ತು, ಅದು ಹಿಂಗಾಗೋಯ್ತು, ಹಿಂಗೆ ಕತ್ತರಿಸ್ಬಿಡಿ. ಏನದ ಅರ್ಥ ಏನು? ಈ ಕತ್ತರಿಸ್ಬಿಡಿ ಅಂತ ಹೇಳಿರೋದು ನಾನು 4 ಸಿನಿಮಾ ನೋಡಿದ್ದೀನಿ. ಡೆಡ್ಲಿ ಸೋಮ, ಬ್ಯಾನ್, ರಾಜೀವ್, ಇದರದ್ದು ಹೇಳಿ ಬೇಜಾರಾಗಿ ಹೋಗಿದೆ ನನಗೆ. ಇದು ಹೇಳಿದ್ರೆ ಆಡಿಯನ್ಸ್ ಅಯ್ಯೋ ಅದೇ ಹೇಳ್ತಾನೆ ಅಂತಾರೆ. ಎಲ್ಲವೂ ಆದ್ಮೇಲೆ 2026 ಕತ್ತರಿಸ್ಬಿಡಿ ವಿತ್ ಆಲ್ ದಿಸ್ OTT ಚಾನಲ್ಸ್. ಓಕೆ, ಅಂದ್ರೆ ಸೆನ್ಸಾರ್ ಅವ್ರು ಮಾಡೋ ಕಟ್ಟಿಂಗಿಗೆ ಯಾರು ಪ್ರಶ್ನೆ ಕೇಳೋಗಿಲ್ಲ. ಅಲ್ಲ, ಕೇಳೋಗಿಲ್ಲ ಅಂತಾನೆ ನಾವು ರಿವೈಸಿಂಗ್ ಹೋಗಿದ್ದೀಗ. ಅವ್ರು ಕೇಳೋಂಗ ಇಲ್ಲ ಅಂತಂದ್ರು, ನೀವು ಕೇಳಬೇಡಿ, ನಾವು ಕೇಳೋ ಜಾಗದಲ್ಲಿ ಕೇಳ್ತೀವಿ ಅಂತ ಕೇಳಿ ಎಲ್ಲ ಮಾಡ್ಕೊಂಡ್ ಬಂದ್ವಿ. ಅದೆಲ್ಲ ನಾನು ಹೇಳ್ತಾ ಇರೋದು. ನಿಮ್ಮಲ್ಲಿ ಯಾಕೆ ಆ ಸೌಜನ್ಯತೆ ಇಲ್ಲ ಅಂತ ಕೇಳ್ತಾ ಇದೀನಿ. ನೋಡಿ, ಕಣ್ಣನ್ನ ನೀವು ಬರೀ ಕುದುರೆ ತರ ಹಿಂಗ್ ಕಟ್ಕೋಬೇಡಿ, ಹೊರಗಡೆ ಪ್ರಪಂಚ ನೋಡಿ. ಅಣ್ಣ ನಂಗೆ ಹೇಳ್ತಾ ಇದಾರೆ, ನಮ್ಗೆ ಯಾವ್ದೋ ಒಂದು ಇನ್ಸ್ಪಿರೇಷನ್ ಏನೇ, ನಾವು ಬ್ಯಾಂಡಿಟ್ ಕ್ವೀನ್ ಇನ್ಸ್ಪಿರೇಷನ್ ಇದೆ, ಒಂದಷ್ಟಿದೆ ನಮ್ಗೆ. ಆ ಹೆಣ್ಮಗಳು ಕೂತ್ ಒಂದು ಕತೆ ಹೇಳ್ಬೇಕಾದ್ರೆ ರಾಣರು ಒಳಗಡೆ ಪಂಪ್ ಆಗತ್ತೆ, ಬ್ಲಡ್ ತಂಪೊಡಿಯುತ್ತೆ ನಮ್ಮ ಒಂದು, ಅಯ್ಯೋ ಈ ತರ ಮಾಡಿದಾರಲ್ಲ ಹೆಣ್ಮಗಳಿಗೆ ಅಂತ. ಅದನ್ನ ತೆಗೆದ ನಾವು ಆ ಸೀನ್ ನಂಗೆ ಇಟ್ಟ ಅಂತಂದ್ರೆ, ಇಲ್ಲ ನೀವು ಅದನ್ನ ಕತ್ತರಿಸ್ಬಿಡಿ ಅಂತಂದ್ರೆ ನಾನೇನು ಸಿನಿಮಾ ಮಾಡ್ಬೇಕಾಗಿತ್ತು? ನನಗೆ ಅಯ್ಯೋ ಅನ್ಸಿದ್ದು ತಾನೇ ನಾನು ತಂದು ಮುಂದೆ ಇಡ್ಬೇಕು. ಇಲ್ಲೋದ್ರೆ ನಾನು ಯಾವ್ದೋ ಒಂದು ಗಂಡ ಹೆಂಡತಿ ಬಾಯ್ ಫ್ರೆಂಡ್ ಹತ್ರ ಇನ್ನೊಂದು ಸೊಫಿಸ್ಟಿಕೇಟೆಡ್ ವೇನಲ್ಲಿ ಹೇಳ್ತಾ ಇದ್ದೆ, ಇನ್ನೊಂದು ಹೇಳ್ತಾ ಇದ್ದೆ, ಮರ ಸುತ್ತೋದು ಹೇಳ್ತಾ ಇದ್ದೆ. ಕಾಮೆಂಟ್ ನನ್ನ ಜೀವನದಲ್ಲಿ ಬರ್ಲೇ ಇಲ್ವಾ? ಏನಕ್ಕೆ ಅನಿಸ್ನೇ ಇಲ್ಲ ನಾನು ಮಾಡಿರೋ ಪಾತ್ರದಲ್ಲಿ ಕೆಟ್ಟದಿದೆ, ಅದಕ್ಕೆ ಅವ್ರು ಹೇಳ್ತಿದ್ದಾರೆ ಅಂತ. ಸರ್ ಹಂಗ ಅಂದಿದ್ರೆ ಪಿಕ್ಚರೇ ಮಾಡಲ್ಲ ಸರ್. ನಾನೇನಿ ಸರ್ ಕತೆ ಮಾಡ್ಲಿ? ನಾನ್ ಮಾಡ್ಸೋದನ್ನ ನನಗೆ ಕೆಟ್ಟದ್ದು ಅನ್ಸಿದ್ರೆ ನಾನು ಮಾಡ್ತಾನೆ ಇರ್ಲಿಲ್ಲ. ನಾನು ತಂದು ಅಣ್ಣಂಗೆ ಹೇಳ್ತಾ ಇರ್ಲಿಲ್ಲ, ಅಣ್ಣ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ಲಿಲ್ಲ.
ಅಲ್ಲೇ ಸತ್ತೋಗಿರೋದು, ಅಲ್ಲೇ ಚಿವುಟ್ ಬಿಡ್ತಾ ಇದ್ವಿ ಮಗುನ. ಇಲ್ಲ ಈಗ ನಾನು ಹೇಳಿದೆ, ನೀವು ಕೇಳಿದ್ದು ಒಂದು ಹೇಳಿದ್ರು ಪ್ರಶ್ನೆ. ಓಕೆ, ನಿಮ್ಗೆ ಅನ್ನಿಸ್ಲಿಲ್ವಾ ಅಂತ. ನಮ್ಗೆ ಅನ್ಸಿಲ್ಲ. ಓಕೆ, ನಮ್ಗೆ ಅನ್ಸಿಲ್ಲ. ಯಾಕೆ ಅನ್ಸಿಲ್ಲ ಅನ್ನೋದನ್ನ ಎಕ್ಸ್ಪ್ಲನೇಷನ್ ಕೊಡ್ತಿದೀವಲ್ವಾ, ಅದಕ್ಕೆ ನಿಮ್ ಕಡೆಯಿಂದ ಬರ್ಬೇಕು ತಾನೆ ಉತ್ತರ. ಹೌದು, ನಿಮ್ ಕಡೆಯಿಂದ ಉತ್ತರ ಬರ್ದಿದ್ದಾಗ ನಾನು ಸರಿತಾನೆ. ಹೌದು, ನಾನು ಹೇಳ್ತಾ ಇರೋದು ಈಗ ನೀವು ಕರೆಕ್ಟ್ ಆಗೋದಂಗೆ ಆ ಕಡೆಯಿಂದ ಉತ್ತರ ಕೊಟ್ಟಿದ್ದಿದ್ರೆ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಯಾಕೆ ತಪ್ಪು ಅಂತ ನಾನು ಉತ್ತರ ಕೊಟ್ಟರೆ ಸರ್ವಿಸ್ ಮಾಡಿದ್ರೆ ನನ್ ತಪ್ಪು. ನನ್ನ ಪ್ರಶ್ನೆ ನಿಮ್ಮ ಹತ್ರ ಉತ್ತರ ಇಲ್ಲ ಅಂದ್ಮೇಲೆ ನಾನ್ ಸರಿ, ನೀವು ತಪ್ಪು. ಅದನ್ನ ಒಪ್ಕೊಳ್ಳಲ್ವಲ್ಲ ಸರ್? ಅದನ್ನೇ ಹೇಳ್ತಾ ಇರೋದು. ಆ ವಿದ್ಯೆ ಗೊತ್ತಿಲ್ದೇವ್ರ ಹತ್ರ ದಡ್ಡರ ಹತ್ರ ಹೋಗಿ ನಾವು ಬದುಕ್ಬೇಕಲ್ಲ, ಇದು ನಮ್ಮ ಹಣೆ ಬರ ಅಂತ ನಾನು ಹೇಳ್ತಾ ಇರೋದು. ಅಂದ್ರೆ ಪೇಪರ್ ಮೇಲೆ ಕತೆ ಗೆದ್ದಿದೆ, ಒಬ್ಬ ನಿರ್ದೇಶಕನ ಕೈಯಲ್ಲಿ ಕತೆ ಗೆದ್ದಿದೆ, ಅದನ್ನ ಶೂಟ್ ಮಾಡಾಗಿದೆ, ಅದು ಎಡಿಟಿಂಗ್ ಆಗಿದೆ, ಫೈನಲ್ ಸ್ಕ್ರೀನ್ ಮೇಲೆ ಬಂದಿದೆ ಸರ್. ಸ್ಕ್ರೀನ್ ಆಮೇಲೆ ನಮ್ದೊಂದು ಇದೆ ಸರ್, ಡಬಲ್ ಪಾಸಿಟಿವ್ ಅಂದ್ರೆ ಇವತ್ತಿನವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ಸರ್. ಡಬಲ್ ಪಾಸಿಟಿವ್ ಅಂದ್ರೆ ಏನು ಅಂದ್ರೆ ಬಿಫೋರ್ ಗೋಯಿಂಗ್ ಟು re-recording, before going to DI, before going to all other activities of post production work ಅಂತ ಏನ್ ಕರಿತೀವಿ, ಡಬ್ಬಿಂಗ್ ಬಿಟ್ಟು ಎಲ್ಲವೂ ಆದ್ಮೇಲೆ ಇಡೀ ಸಿನಿಮಾನ ಒಂದು ರಂತರು ನೋಡ್ತೀವಿ ಸರ್ ನಾವು. ಇದು ನಮ್ಗೆ ನಮ್ಮ ಹಿರಿಯರು, ಇವರಿಗೆ ಇವರ ಹಿರಿಯರು, ಇವರೆಲ್ಲ ಹೇಳ್ಕೊಟ್ಟಿದ್ದು. ನಾವು ಅದನ್ನ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಅಂದ್ರೆ, ಬೇರೆಯವ್ರಿಗೆ ಏನಂತ ಗೊತ್ತಿಲ್ಲ, ಅಣ್ಣನ್ ಚೆನ್ನಾಗ್ ಗೊತ್ತು, ನಾವು 15-20 ಜನ ಕೂತ್ಕೋತೀವಿ ಸರ್. 15-20 ಜನ ಕೂತ್ಕೊಂಡು ವಿತೌಟ್ ಸೌಂಡ್, ವಿತೌಟ್ ಎಫೆಕ್ಟ್ಸ್, ವಿತೌಟ್ DI, ಬರೀ ಒಂದು ಡಬ್ ಟ್ರ್ಯಾಕ್ ನೋಡ್ತಾ ಸಿನಿಮಾ ನೋಡ್ತೀವಿ ಸರ್. ರಾ ಫುಟೇಜ್, ರಸ್ಟಿಕ್. ಓಕೆ. ಈಗ 15 ಜನನು ಒಪ್ಕೊಂಡ್ಮೇಲೆ, ಇಲ್ಲ 20 ಜನ ಒಪ್ಕೊಂಡ್ಮೇಲೆ ಅವ್ರ ಮನಸ್ಥಿತಿಗಿಂತ ನಿಮ್ಮ ಮನಸ್ಥಿತಿ ಬೇರೆನಾ? ಅದು ಅವ್ರ ಗುರುಗಳ ಸ್ಥಾನದಲ್ಲಿ ಇದ್ದವರೆಲ್ಲ ಗುರುಗಳು ಬಿಟ್ಬಿಡೋಣ ಸರ್. ವಿ ಆರ್ ಆಲ್ ಟೆಕ್ನಿಷಿಯನ್ಸ್ ಸರ್. ಈ ಟೆಕ್ನಿಷಿಯನ್ಸ್ ಜೊತೆ ಹಿಂದ್ಗಡೆ ಚೇರ್ ನಲ್ಲಿ ಆರ್ಟಿಸ್ಟ್ಗಳು ಯಾರು ನಮ್ಮಲ್ಲಿ ಆಕ್ಟ್ ಮಾಡಿರ್ತಾರಲ್ಲ ಅವ್ರು ಕೂತಿರ್ತಾರೆ. ಅವ್ರು ಕೇಳ್ತಾರೆ, ಅಣ್ಣ ನೀವ್ ಏನೋ ಹೇಳಿದ್ರಿ ಅದ್ ನಂಗೆ ಅನ್ನಿಸ್ತಾ ಇಲ್ಲ. ಅವನು ಹೇಳ್ತಾನೆ, ನಾವ್ ಏನಕ್ಕೆ ಇದನ್ನ ತೋರಿಸ್ತೀವಿ ಅಂದ್ರೆ ಇದ್ರ ಬಿಟ್ರೆ ಈಗ ರೀರೆಕಾರ್ಡಿಂಗ್ ಹೋಗುತ್ತೆ, ರೀರೆಕಾರ್ಡಿಂಗ್ ಹೋದ್ರೆ DI ಹೋಗುತ್ತೆ, ಆಮೇಲೆ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ಫ್ರೀಸ್ಡ್, ಬ್ಯಾಕ್ ಆಗೋಯ್ತು. ಈಗ ಅದು ಬ್ಯಾಕ್ ಆಗೋದ್ಮೇಲೆ ನಾವ್ ಏನೇ ಮಾಡೋಕೋಯ್ತು ಅಂದ್ರೆ ಎಲ್ಲ ಹೊಡಿತದೆ. ಅವಾಗ ನಮ್ಮ ಹತ್ರ ದುಡ್ಡು ಇರಬೇಕು, ದುಡ್ಡು ಇರೋದಿಲ್ಲ. ಸೊ ಏನ್ ಮಾಡ್ತೀವಿ, ತುಂಬಾ ಯೋಚನೆ ಮಾಡಿ ಇದನ್ನ ಚೇಂಜ್ ಮಾಡಿ, ಇದು 2 ಅವರ್ 10 ನಿಮಿಷದ ಕಂಟೆಂಟ್ ನನ್ನ ಮಗು ಈಚೆ ಹೋಗ್ತಾ ಇದೆ, ಇದಕ್ಕೆ ಇನ್ನೊಂದಷ್ಟು ಕಲರ್ಸ್ ಜಾಯಿನ್ ಆಗುತ್ತೆ ಅಂತ ಕಳಿಸ್ತೀವಿ. ಅದಕ್ಕೆ ಮುಂಚೆ ಇದಿಷ್ಟು ಕೂತ್ಕೊಂಡು ಮಾತಾಡ್ತೀವಿ ಸರ್. ಒಬ್ಬ ಡೈರೆಕ್ಟರ್ ಆದವನು ಎಲ್ಲರನ್ನು ಕನ್ವಿನ್ಸ್ ಮಾಡ್ಬೇಕಾಗತ್ತೆ. ಹೌದು. ಅಣ್ಣ ನನ್ಗೇನೋ ಹೇಳಿದ್ರಲ್ಲ ನೋಡಪ್ಪ, ಇದಕ್ಕೆ ನಾನು ಅಲ್ಲಿ ಉತ್ತರ ಕೊಟ್ಟಿದ್ದೀನಿ. ಅಣ್ಣ ನೀವೇನೋ ಹೇಳಿದ್ರಲ್ಲ, ಇಲ್ಲಪ್ಪ ಇದಕ್ಕೆ ಹಿಂಗೆ ಅಲ್ಲಿ ಪ್ರಶ್ನೆ ಉತ್ತರಗಳು ನಡೆಯುತ್ತಾವೆ. ಎಲ್ಲ ನಿಮಗಿಂತ ನಿಮ್ಮ ಸೆನ್ಸಾರ್ಗಿಂತ 10 ಪಟ್ಟು ಇಲ್ಲಿ ನಡೆಯುತ್ತೆ ಸರ್. 15 ಜನಕ್ಕೆ ಉತ್ತರ ಕೊಟ್ಟು ಎಲ್ಲ ಆದ್ಮೇಲೆ ನಾನೆಲ್ಲಾರು ಮಿಸ್ ಮಾಡಿದ್ರೆ ಈ ಜೀವ ಕೂತ್ಕೊಂಡು ಇಲ್ಲ ಅವ್ನು ಅದನ್ನ ಹೇಳದ್ ಮಾಡ್ತಾ ಇದನ್ನ ಅಲ್ಲ ಬಂದಿದೆ ನೋಡ್ರಿ, ಅದಕ್ಕೆ ಹೇಳೋದು. ಗುರು ಮತ್ತೆ ಶಿಷ್ಯಂದ್ರು ಕೂತ್ಕೋತೀವಲ್ಲ, ಅದು ನಮ್ಮನ್ನ ಗೆಲ್ಲೋಕೆ ಯಾರು ಆಗಲ್ಲ ಅಂತ. ಇಲ್ಲಿ ಬಂದ್ರೆ ನಾವು ಇವ್ರಿಗೆ ತಲೆ ಬಗ್ಗಿಸ್ಬೇಕು. ಯಾರು ಅನ್ನೋದೇ ಗೊತ್ತಿಲ್ಲ, ಅವ್ರಿಗೆ ಸಿನಿಮಾನೇ ಗೊತ್ತಿಲ್ಲ ಸರ್. ಯಾರು ಅನ್ನೋದು ಗೊತ್ತಿಲ್ಲ ಸರ್, ಏನು ಅನ್ನೋದು ಗೊತ್ತಿಲ್ಲ ಅವ್ರಿಗೆ, ಏನು ಅನ್ನೋದು ಗೊತ್ತಿಲ್ಲ. ಸಿನಿಮಾ ನೋಡಕ್ ಬಂದಿದ್ದೀರಾ, ಇದಾದ್ಮೇಲೆ ಏನ್ ಮಾಡಿದ್ರಿ ಸರ್? ಇಲ್ಲ ಅದಷ್ಟಾಯ್ತು. ಅದಾದ್ಮೇಲೆ ನಾನು ಯಾವುದೋ ಇದ್ರಲ್ಲೂ ಹೇಳ್ದೆ, ಬಿಡಿ ಅದು ಯಾಕೆ ರಿಪಿಟೇಷನ್. ಅವ್ರಗಳ ಬಗ್ಗೆ ತುಂಬಾ ಎಷ್ಟೇ ಮಾತಾಡಿದ್ರು ಅವ್ರು ಹೈಲೈಟ್ ಆಗ್ತಾ ಹೋಗ್ತಾರೆ, ನಾವು ಸುಮ್ಮನೆ ಅವ್ರನ್ನ ಹೈಲೈಟ್ ಮಾಡ್ತಿದ್ವಿ. ಇದಾಗೋಯ್ತು. ಆಗೋದ್ಮೇಲೆ ಆಸ್ ಇಟ್ ಈಸ್ ಇಬ್ರು ಇದ್ ಮಾಡ್ಕೊಂಡ್ವಿ, ಡಿಸೈಡ್ ಮಾಡ್ಕೊಂಡ್ವಿ. ಯಾಕೆ ಅಂತಂದ್ರೆ ಆಗ್ಲೇ ಹೇಳಿದೆ ಸರ್, 4 ಸಿನಿಮಾನು ನಾನು ಹೀಗೆ ಕತ್ತರಿಸಾಕ್ಬಿಟ್ಟೆ. ನೀವು ಡೆಡ್ಲಿ ಸೋಮ ಒರಿಜಿನಲ್ ಅನ್ಕಟ್ ವರ್ಷನ್ ಏನಾದ್ರು ನೋಡಿದಿದ್ರೆ ಆ ಕಾಲಕ್ಕೆ ನಂಗೆ ಇನ್ನೊಂದು 10 ವಾರ ಜಾಸ್ತಿ ಓಡಿರೋದು. ಕತ್ತರಿಸ್ ಹಾಕ್ಬಿಟ್ರು. ಸರಿ ಬಿಟ್ಟು ಹಾಕಿದ್ವಿ. ರಾಜೀವ್ ಅಣ್ಣನೇ ಡೈಲಾಗ್ ಬರ್ದಿತ್ತು, ಅಂಗಾಂಗನ ಕತ್ತರಿಸ್ಬಿಟ್ರು. 1800 ಅಡಿ ಕತ್ತರಿಸ್ ಹಾಕಿದ್ರು. ಅವತ್ತು ನಿರ್ಮಾಪಕ ಬೇರೆ ಬಿಟ್ಕೊಟ್ಟೆ, ಹಂಗೆ ರಿಲೀಸ್ ಮಾಡಿದ್ರು. ಫ್ಲಾಪ್. ಅದನ್ನ ಒಪ್ಕೋತೀನಿ ನಾನು ಒಬ್ಬ ನಿರ್ದೇಶಕನಾಗಿ. ಆದ್ರೆ ಅದಕ್ಕೆ ಮುಂಚಿನ ಪ್ರತಿ ಅಣ್ಣ ನೋಡಿದ್ರು ಸಿನಿಮಾ ಹೆಂಗಿತ್ತು ಅಂತ. ಬಿಡಿ ಅದು ಆಯ್ತು. ಮಾದೇಶ ಕತ್ತರಿಸ್ ಹಾಕಿದ್ರು. ಶಿವರಾಜ್ ಕುಮಾರ್ ಪಿಕ್ಚರ್ ಕತ್ತರಿಸ್ ಹಾಕಿದ್ರು. ಬಿಡಿ ಶಿವರಾಜ್ ಕುಮಾರ್ ಅಂದ ತಕ್ಷಣ ಏನು ಸೆನ್ಸಾರ್ ಮೇಲೆ ಕೆಳಗೆ ಅಲ್ಲ, ಬಟ್ ಅವ್ರು ಶಾಕ್ ಆಗ್ಬಿಟ್ರು. ಓಮಗಾಗಿದ್ದಮ್ಮ ನನಗೆ ತಿರ್ಗಾ ಈ ಪ್ರಾಬ್ಲಮ್ ಇಲ್ಲಿ ಬರ್ತಾ ಇದೆ, ಯಾಕಮ್ಮ ಅಂದ್ರೆ ಹಿಂಗ್ ಕೇಳ್ತಾ ಇದಾರೆ. ಎಲ್ಲ ಕೊಟ್ಬಿಟ್ರೆ ಸಿನಿಮಾ ಎಲ್ಲಮ್ಮ ಇರುತ್ತೆ, ಕೇಳ್ತಿದಾರಣ್ಣ, ಬಿಟ್ಬಿಡಮ್ಮ, ಈಗ ಏನ್ ಮಾಡೋಕ್ಕಾಗಲ್ಲ, ಥಿಯೇಟರ್ ಹಾಕ್ಬಿಟ್ಟಿದೀವಿ. ಇದೆಲ್ಲ ನೋವಿನ ಮಧ್ಯೆ ನಾವಿಬ್ರು ತಗೊಂಡಂತಹ ಡಿಸಿಷನ್ ಏನು ಅಂದ್ರೆ, ಇದು ನಮ್ಮ ದುಡ್ಡು, ನಮ್ಮ ಕಾಸು. ಅಣ್ಣ ಒಂದು ಸಾಲನ್ನ ಚೆನ್ನಾಗಿ ಬರೆದ್ರು, ನಿನ್ನ ಸಾವು ನನ್ನ ಸಾವು ನಾವೇ ಸಾಯ್ಬೇಕು, ಬೇರೆ ಇನ್ಯಾರು ಸಾಯಕ್ಕೆ ಇಷ್ಟ ಇಲ್ಲ, ಹಾಕು ನೋಡೋಣ ಅದೇನಾಗತ್ತೆ ಅಂತ ಹೊರಟ್ವಿ. ರಿವೈಸಿಂಗ್ ಏನಾಗುತ್ತೋ ನೋಡೋಣ ಅಂತ ಹೋದ್ವಿ. ರಿವೈಸಿಂಗ್ ಕಮಿಟಿಗೆ ಹೋದ್ವಿ, ಕಾಯ್ದ್ವಿ, ಒಂದು 20 ದಿನಗಳ ಕಾಲ ಕಾಯ್ದ್ವಿ. ಎಲ್ಲವೂ ಆಯ್ತು. ಇಲ್ಲಿ ಸರ್ ಅದೇ ಹೇಳ್ತೀವಲ್ಲ, ಅದನ್ನ ಕೇಳಿ ಅಣ್ಣನೇ ಹೇಳ್ತಾರೆ. ರಿವೈಸಿಂಗ್ ಪ್ರಾಬ್ಲಮ್ ಅಂದ್ರೆ ಡಿಫರೆನ್ಸ್ ಏನಪ್ಪಾ ಅಂತಂದ್ರೆ, ನಮ್ಗೆಲ್ಲಿ ಏನಕ್ಕೆ ಹೊರಗಡೆ ಸಿನಿಮಾ ಒಂದೇ ಒಂದು ಫ್ರೇಮ್ ಕೂಡ ಲೆಂತ್ ಕಮ್ಮಿ ಆಗದೆ ಹೊರಗಡೆ ಹೇಗೆ ಬಂತು ಅಂತಂದ್ರೆ, ಇಲ್ಲಿ ಕೂತಿದ್ದು ಚೇರ್ಮನ್ ಸ್ಥಾನದಲ್ಲಿ ನಾಗಾಭರಣ ಅನ್ನೋ ಡೈರೆಕ್ಟರ್, ಓಕೆ, ಸಿನಿಮಾ ಗೊತ್ತಿರೋರು. ಸೊ ದೊಡ್ಡ ಡಿಫ್ರೆನ್ಸ್ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಸಿನಿಮಾ ಗೊತ್ತಿರೋ ವ್ಯಕ್ತಿ ಅಲ್ಲಿ ಬಂದು ಕೂತ್ಕೊಂಡಿದ ತಕ್ಷಣ ಏನಾಗುತ್ತೆ, ಸರಿ ತಪ್ಪುಗಳಿಗೂ ಉತ್ತರ ಇರುತ್ತೆ. ಎರಡನೇದಾಗಿ ಆ ಕಮಿಟಿಯಲ್ಲಿ ಇಲ್ಲಿ ಫಸ್ಟ್ ನೋಡಿದ 5 ಜನ ಈಗ ಒರಿಜಿನಲ್ CBFC ಆಫೀಸರ್ನ ಸೇರಿ ಈಗ 11 ಜನ
ಈಗ ಇಲ್ಲಿ ಒಂದು 2-3 ಸಿನಿಮಾದವ್ರು ಒಳಗಡೆ ಬರ್ತಾರೆ. ಒಳಗಡೆ ಬಂದು ಸೇಮ್ ಇವರೆಲ್ಲ ನೋಡಿದಂಗೆನೆ ಅವ್ರು ಕರೀತಾರೆ ನಮ್ಮನ್ನು. ಕರೆದು ಒಂದೇ ಮಾತು ಹೇಳ್ತಾರೆ, ಅವ್ರು ನೀವು ಕೊಡೋಕ್ಕಾಗಲ್ಲ ಅಂತ ಹೇಳಲ್ಲ. ಕೆಲವು ನಾವು ವಿಷಯಗಳನ್ನ ನಿಮ್ಗೆ ಹೇಳ್ತೀವಿ, ನಿಮ್ಮ ಹತ್ರ ಚರ್ಚೆ ಮಾಡ್ತೀವಿ, ನೀವು ಒಪ್ಕೊಂಡ್ರೆ ಸರ್ಟಿಫಿಕೇಟ್ ಕೊಡ್ತೀವಿ. ಓಕೆ, ಇದು ಹೆಂಗಿದೆ ಮಾತುಕತೆ? ತುಂಬ ಚೆನ್ನಾಗಿದೆ ಅಲ್ವೇ? ಕೂತ್ಕೊಂತೀವಿ, ಡಿಸ್ಕಸ್ ಮಾಡ್ತಾ ಹೋಗ್ತೀವಿ, ಅವರು ನಮ್ಮನ್ನು ಕನ್ವಿನ್ಸ್ ಮಾಡ್ತಾರೆ, ನಾವು ಹೇಳ್ತಾ ಹೋಗ್ತೀವಿ. ಮಾತಾಡಿ ಅವರು ಒಂದು ಮಾತು ಹೇಳ್ತಾರೆ, ನಿಮ್ದೆಲ್ಲವೂ ಸಿನಿಮಾ ಚೆನ್ನಾಗಿದೆ, ನೀವೇನು ಕಂಟೆಂಟ್ ಚೆನ್ನಾಗಿದೆ, ನಾನು ಒಬ್ಬ ನಿರ್ದೇಶಕನಾಗಿ ನಿಮ್ಗೆಲ್ಲೂ ತೊಂದರೆ ಆಗದೆ ಇರ್ತಾರೆ, ನಾನು ಕೆಲವು ಸೂಚನೆಗಳನ್ನ ಕೊಡ್ತೀನಿ, ಅದು ನೀವು ಒಪ್ಕೋಬೇಕು, ಮಾಡಿ ಸರ್ ಅಂತಂದು ಮಾಡಾಯಿತು. 1-2 ಕಡೆ ಮಾತ್ರ ವಾಯ್ಸ್ನ ಮ್ಯೂಟ್ ಮಾಡಿ ಸಿನಿಮಾಲಿಂದ ಹಾಗೆ ಇರೋದಕ್ಕೆ ಹೇಳಿ, ಅದಕ್ಕೆ ನಾವು ಬದಲಾವಣೆಗಳನ್ನ ಹಿಂಗೆ ಮಾಡ್ಕೊಡ್ತೀವಿ ಅಂತ ಹೇಳಿದ ತಕ್ಷಣ ಅಲ್ಲೂ ಸೆನ್ಸಾರ್ ಆಫೀಸರ್ ಇರ್ತಾರೆ, ಸರಿ ಇನ್ನು ಮಾಡ್ಕೊಂಬನ್ನಿ ಅಂತಾರೆ, ಮಾಡ್ಕೊಂಡು ತರ್ತೀವಿ. ಸಿನಿಮಾಲಿಂದ ಈಗಲೂ ಹಂಗೆ ಇದೆ, ಸಿನಿಮಾ ಎ ಸರ್ಟಿಫಿಕೇಟ್ ಆಗಿದೆ, ಸಿನಿಮಾ ಆಚೆ ಕಡೆ ಬರುತ್ತೆ. ಇದ್ಯಾಕೆ ಬಂತು? ಅಲ್ಲಿ ಪ್ರಶ್ನೆಗಳಿಗೂ ಉತ್ತರ ಸಿಕ್ತು. ಅಲ್ಲಿ ಗೊತ್ತಿರೋರು ಒಬ್ಬರು ಇದ್ದಾರೆ ಅಲ್ಲಿ ಸಿನಿಮಾ, ಗೊತ್ತಿರೋರ್ಗೂ ಗೊತ್ತಿದ್ದವ್ರಿಗೂ ಡಿಫ್ರೆನ್ಸ್ ಇಷ್ಟೇ. ಓಕೆ, ಬಟ್ ಈ ಹಂತದಲ್ಲಿ ಸತ್ತವ್ರು ನಾವು ಅಷ್ಟೇ. ನಮಗೆ ಆಕ್ಚುಲ್ ಆಗಿ ಕೆಲವು ಪೋಸ್ಟರ್ಸ್ಗಳು ಕೊಡ್ತೀನಿ. ಆಗಸ್ಟ್ 8ನೇ ತಾರೀಕು ವರಮಹಾಲಕ್ಷ್ಮಿ ಬಿಡುಗಡೆ ಮಾಡಬೇಕು ಅಂತ ಆಸೆ ಪಟ್ಟಂತಹ ವ್ಯಕ್ತಿಗಳು ನಾವು. ಯಾಕೆ ಅಂತಂದ್ರೆ 2005ರ ವರಮಹಾಲಕ್ಷ್ಮಿ 1 ವಾರಕ್ಕೆ ಡೆಡಿಸ್ ಬಂದಿರುತ್ತೆ. 20 ವರ್ಷದ ನಂತರ ಈ ಮಗುನ ತೊಗೊಂಬರ್ಬೇಕು ಅಂತ ಆಸೆ ಪಟ್ವಿ. ಆಗಸ್ಟು ಇವ್ರು ಯಾವಾಗ ಕೊಡ್ಲೇಟ್ ಹೊಡೆದ್ರು, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಬಂದ್ಬಿಡ್ತೀವಿ. 7 ತಿಂಗಳ ಕಾಲ ಒಬ್ಬ ನಿರ್ಮಾಪಕ ನಿಮಗೆ ಸುಮ್ಮನೆ ಕೂತಿದ್ದಾನೆ ಅಂದರೆ ಅದ್ರ ಮೇಲೆ ಎಷ್ಟೆಷ್ಟು ಬೇರೆ ಬೇರೆ ಥರ ಕಟ್ಕೊಳ್ಳುತ್ತೆ ಅಂತ ನೀವೇ ಹೇಳಿ. ಗ್ಯಾಂಗ್ಸ್ ಆಫ್ ಯೂತ್ ಅನ್ನೋದು ಈಗ ಒಂದೊಳ್ಳೆ ರೆಡಿಯಾಗಿ ನಿಂತಿದೆ, ಕಲರ್ಫುಲ್ ಆಗಿ. ಅನುಭವಗಳ ಪ್ರಕಾರ ಹೊಸ ಹುಡುಗರಿಗೆ ಬರೋರಿಗೆ UK ಹೇಗಿದೆ, ಗ್ಯಾಂಗ್ಸ್ ಆಫ್ UK ಹೇಗಿದೆ, ಮತ್ತೆ ಗ್ಯಾಂಗ್ ಕಟ್ಕೊ ಬರ್ತಾರೆ ಸಿನಿಮಾ ಮಾಡಬೇಕು ಅಂತ, ಅವರಿಗೆಲ್ಲ ಏನಿದೆ ಇಷ್ಟ? ಸರ್ ನಾನು ಒಂದೇ ಹೇಳೋದು, ಇಲ್ಲಿ ಇದು ಸಿನಿಮಾ ರಂಗಕ್ಕೆ ಇಲ್ಲಿ ಯಾವುದೋ ಒಂದು ಫಾರ್ಮ್ಯಾಟ್ ಅಂತಿಲ್ಲ. ಕನಸು ಕಾಣೋರೆಲ್ಲರೂ ಇಲ್ಲಿ ಬರ್ಬೋದು. ನಾವು ಹೇಳೋದು ಒಂದೇ ಒಂದು, ಯಾರು ಬೇಕಾದ್ರೆ ಕನಸು ಕಾಣ್ಬೋದು ಅಂದಿದ ತಕ್ಷಣ ಕನಸು ಕಂಡಿದ್ದನ್ನು ಕಟ್ಕೊಳ್ಳೋದಕ್ಕೆ ಸ್ವಲ್ಪ ನೀವು ಒಂದು ಗುರುದಕ್ಷಿಣೆ ಅಂತ ನಾನು ಹೇಳ್ತಾ ಇರೋದು ಕಾಸು ಕೊಡಿ ಅಂತಲ್ಲ, ಅವ್ರ ಮೂಲಕ ಒಂದು ಸ್ವಲ್ಪ ಕೆಲಸ ಕಲೀರಿ. ನಾನು ಏನಕ್ಕೆ ಇವತ್ತು ತುಂಬ ಹಾರ್ಷಾಗಿ ಮಾತಾಡ್ತೀನಿ ಈ ವಿಷಯದಲ್ಲಿ, ಏನಕ್ಕಪ್ಪ ಅಂತಂದರೆ, ಮೊದಲು ಒಬ್ಬ ಡೈರೆಕ್ಟರ್ ಆಗಬೇಕು ಅಂತಿದ್ದರೆ, ಓಕೆ, ಒಬ್ಬ ಪ್ರೊಡ್ಯೂಸರು ಅವ್ನ ಕೆಲಸ ನೋಡಿ ನೀನು ಡೈರೆಕ್ಟ್ ಮಾಡ್ತೀನಿಯಾ ಅಂತ ನಂಗೆ ಕೇಳೋರು. ಇದನ್ನು ನನಗೆ ಭಾಳಷ್ಟು ಜನ ಹೇಳಿದ್ದಾರೆ. ಇವತ್ತು ಸೂರಪ್ಪ ಬಾಬು RS ಗೌಡ್ರು ಇದ್ದಾರಲ್ಲ, ಅವರು 2ನೇ ಸಿನಿಮಾನ ಮಾಡ್ತೀನಿ ಅಂತ ಬಂದಾಗ ನಾನು ಇನ್ನು ಅಸೋಸಿಯೇಟ್ ಆಗಿದ್ದೆ, ನಾನು ಹುಡ್ಕೊಂಬಂದಿದ್ರು, ನಾವು ಪ್ರೊಡಕ್ಷನ್ ಮಾಡ್ತೀನಿ, ಡೈರೆಕ್ಷನ್ ಮಾಡ್ತೀನಮ್ಮ ಅಂತ. ನಾನು ಅವತ್ತೇನು ಹೇಳಿದೆ ಗೊತ್ತಾ, ಇನ್ನೂ ಇಲ್ಲ ಸರ್, ನನಗೆ ಇನ್ನೂ ಕಾನ್ಫಿಡೆಂಟ್ ಬಂದಿಲ್ಲ ಅಂತಂದೆ. ಇದಾದಮೇಲೆ ರಾಮ್ ಶೆಟ್ಟಿ ಒಂದ್ಸಲ ನಮ್ಗೆ ಇದೇ ಗುರುಗಳ ಸೆಟ್ಟಲ್ಲಿ ಬಂದು ಕೇಳ್ತಾರೆ, ಈ ಸ್ಕೂಲ್ ಏಕೆ ಅಂತಾರೆ. ನಾನು ಬೇಡ ಸರ್ ಈಗಲೇ ಬರಲ್ಲ ಅಂತಂತೀನಿ. ಅಂದರೆ ನಮಗೆ ಅವಾಗ ಭಯ ಇತ್ತು. ಆವಾಗ ಪ್ರೊಡ್ಯೂಸರ್ಗಳು ಡೈರೆಕ್ಟರ್ನ ಹುಡುಕ್ತಾಯಿದ್ರು. ಇವತ್ತು ಒಂದು ಸಿನಿಮಾ ಇನ್ನೂ ಫಿನಿಷ್ ಮಾಡಿರಲ್ಲ, ಡೈರೆಕ್ಟರ್ಗಳು ಪ್ರೊಡ್ಯೂಸರ್ನ ಪಿಕ್ ಮಾಡ್ಕೊಂಬರ್ತಾರೆ. ರಿವರ್ಸ್ ಆಗಿದೆ, ಅಂದರೆ ಕುದುರಿಸ್ಕೊಂಬರ್ತಾರೆ ಅಂತ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಮೊದಲು ನೀವು ನೋಡಿ, ನಿಮ್ಮ ಟ್ಯಾಲೆಂಟ್ ಆಚೆ ಕಡೆ ಬರಬೇಕು ಅಂದರೆ ನೆಗೆಟಿವಲ್ಲಿ ಶೂಟ್ ಮಾಡಬೇಕಾಯಿತು, ಕ್ಯಾಮ್ರಾ ಹೈರ್ ಮಾಡಬೇಕಾಯಿತು, ನೆಗೆಟಿವ್ ದುಡ್ಡು ಕೊಡಬೇಕಾಯಿತು, ಶೂಟ್ ಮಾಡೋಕ್ಕೆ ಕಾಸು ಕೊಡಬೇಕಾಯಿತು, ಡೆವಲಪ್ ಮಾಡೋಕ್ಕೆ ಕಾಸು ಕೊಡಬೇಕಾಯಿತು, ಪ್ರಿಂಟ್ನ ನೋಡೋಕ್ಕೆ ಕಾಸು ಕೊಡಬೇಕಾಯಿತು. ಇದಿಷ್ಟು ಖರ್ಚಿತ್ತು. ಈಗ ಅವೆಲ್ಲ ಏನಿಲ್ಲ. ಒಂದು ಮೊಬೈಲ್ ಇದೆ, ಇಷ್ಟ ಬಂದಾಗ ಶೂಟ್ ಮಾಡ್ತೀರಾ, ಮನೇಲಿ ಅಪ್ಪ ಅಮ್ಮ ಮೊಬೈಲ್ ಕೊಡಿಸಿರ್ತಾರೆ, ಶೂಟ್ ಮಾಡ್ತೀರಾ, ನೀವು ಎಡಿಟ್ ಫಾರ್ಮೆಟಲ್ಲಿ ಹಾಕ್ಕೊತೀರಿ, ಅಲ್ಲಿ ಎಡಿಟ್ ಮಾಡ್ತೀರಿ, ಎಲ್ಲ ಮುಗಿದೋಗ್ಬಿಡುತ್ತೆ. ನಮ್ಮ ಹಣೆ ಬರೋಕ್ಕೆ ಒಂದೊಂದ್ಸಲ ಏನಾಗ್ಬಿಡುತ್ತೆ ಅಂದ್ರೆ ಅಂಥ ಸಿನಿಮಾಗಳು ಹಿಟ್ಟು ಆಗ್ಬಿಡುತ್ತೆ. ಸೊ ಅಲ್ಲಿಗೆ ಅವನು ಸೂಪರ್ ಹಿಟ್ ಡೈರೆಕ್ಟರ್ ಅಂತ ಎಲ್ಲರೂ ಜೊತೆಲಿರೋರು ಹೇಳ್ಬಿಡ್ತಾರೆ, ನಮ್ಮ ಮೀಡಿಯಾದವರು ಅಂದರೆ ಬೇರೆ ಎಲ್ಲರೂ ಹೇಳ್ಬಿಡ್ತಾರೆ. ಸೊ ಅವ್ರಿಗೇನಂತೆ ಯಾವನು ಇಲ್ಲದೆ ಕಲಿಯೋ ಕೆಲಸ ಇದು ಅಂತಂತಾರೆ. ಅವರು ನೋಡಿಕೊಂಡು 100 ಜನ ಆದರ್ಶವಾಗಿ ಇಟ್ಕೊಂಬರ್ತಾರೆ. ನಮಗೆಲ್ಲ ಆದರ್ಶ ಆಗಿದ್ದು ಯಾರು ಗೊತ್ತಾ? ಕೆಲಸ ಕಲಿತು ಮುಂದೆ ಬಂದವರು. ಈಗ ಅವ್ರಿಗೆಲ್ಲ ಆದರ್ಶ ಆಗಿರೋದು ಯಾರು ಗೊತ್ತಾ? ಯಾವನು ಏನು ಬೇಕಾದ್ರೆ ಮಾಡಬೇಕು ಅನ್ನೋದು. ಈ ಡಿಫ್ರೆನ್ಸಿಯೇಷನು ತುಂಬ ಕೆಟ್ಟದ್ದು. ನಾನು ಹೇಳ್ತಾರೆ, ಇವತ್ತಿನ ಹುಡುಗರಾಗಲಿ ಅವತ್ತಿನ ಹುಡುಗರಾಗಲಿ, ಓಕೆ, ಒಬ್ಬ ಗುರುನ ಇಟ್ಕೊಳ್ಳಿ, ಕೆಲಸ ಕಲೀರಿ. ಯಾರನ್ನ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋಂಗಿರ್ರಿ ನೀವು. ಸರ್, ಇವತ್ತು ನಾವು ಕ್ಯಾಮ್ರಾದಲ್ಲಿ ಒಂದು ಆ್ಯಂಗಲ್ ಕರೆಕ್ಟಾಗಿರೋ ಒಬ್ಬ ಸೀನಿಯರ್ ಆ್ಯಕ್ಟರ್ ಯಾರನ್ನ ಬಂದ್ಬಿಟ್ಟು ನಾವು ಕ್ಯಾಮ್ರಾ ಆ್ಯಂಗಲ್ ಇಟ್ಟು ಒಂದು ಪ್ರಶ್ನೆ ಕೇಳಿದ್ರೆ ತಡಬಡಾಯಿಸೋಗ್ಬಿಡ್ತೀವಿ. ಅವ್ರು ಒಂದೇ ಕೇಳ್ತಾರೆ, ಕ್ಯಾಮ್ರಾ ಇಲ್ಲಿ ಇಟ್ಟಿದ್ಯಪ್ಪ ಆ್ಯಂಗಲು, ಇಲ್ಲೇ ಯಾಕೆ ಇಡ್ಬೇಕು, ಅಲ್ಲಿ ಇಡ್ಬೋದಲ್ಲ ಅಂತ ಕೇಳ್ತಾರೆ. ನಿಮ್ಮ ಉತ್ತರ ಏನು? ಅಲ್ವಾ? ಅಲ್ಲೂ ಇಡ್ಬೋದು ಅಂತಂದರೆ ಮೊದಲನೇ ದಿವಸನೇ ಡಿಸೈಡ್ ಮಾಡ್ತಾರೆ ನೀವು ಡೈರೆಕ್ಟರ್ ಅಲ್ಲ ಅಂತ. ಸರ್, ನಿಮ್ಮನ್ನೇ ನನಗೆ MS ರಮೇಶ್ ಅವ್ರನ್ನೇ ಪ್ರಶ್ನೆನ ಕೇಳಬೇಕು ಅನ್ನಿಸ್ತದೆ. ಯಾಕಂದ್ರೆ ನೀವೇ ಸೂಕ್ತವಾದ ವ್ಯಕ್ತಿ ಅಂತ. ಇತ್ತೀಚಿನ ಬಿಸಿ ಸುದ್ದಿ ನಿಮಗೆ ಗೊತ್ತಿರುತ್ತೆ ಸರ್, ಬರಹಗಾರನಿಗೆ ಬೆಲೆ ಇಲ್ಲ, ಅದಕ್ಕೆ ಇಂಡಸ್ಟ್ರಿ ನಿಲ್ತಾ ಇಲ್ಲ. ಬರಹಗಾರನಿಗೆ ಬೆಲೆ ಯಾವತ್ತೂ ಬೆಲೆನ ಸರ್ ನಾವು ಉಪಯೋಗಿಸ್ಕೋಬೇಕು, ನಾವು ಬೆಳೆಸ್ಕೊಬೇಕು. ನೀವು ಎಲ್ಲೂ ಯಾರಿಗೂ ಬೆಲೆನ ಯಾರೂ ಹುಡುಕೊಂಬಂದು ಕೊಡೋಲ್ಲ. ಹುಡುಕೊಂಬಂದು ಕೊಡೋದು ಭಿಕ್ಷೆ ಒಂದು ಮಾತ್ರನೇ. ಓಕೆ, ನಿಮ್ಮನ್ನು ಹುಡುಕೊಂಡು ಬಂದು ನೀವು ಕೇಳಿದ ಬೆಲೆ ಕೊಡಬೇಕಾದ್ರೆ ನೀವು ಬೆಳೆಸ್ಕೊಬೇಕಷ್ಟೆ. ಇದು ನಾನು ಅಸೋಸಿಯೇಟ್ ಆಗಿದ್ದಾಗ, ನಾನು ಡೈಲಾಗ್ ರೈಟರ್ ಆಗಿದ್ದಾಗಲೂ ಒಂದು ಸಲ ಕೂಗು ಎದ್ದೇಳ್ತಿದ್ವು, ನಮಗೆ
ಇಷ್ಟು ಕೊಡಲೇಬೇಕು ಮಿನಿಮಮ್ಮು ಅಂತೆಲ್ಲ ಮಾತಾಡಿದ್ರು. ಅವತ್ತು ನನ್ನ ಗುರುಗಳು ಪಕ್ಕದಲ್ಲಿದ್ದವರು ನಕ್ಬಿಟ್ರು ಅವರು, ಅಂದರೆ ಮೀಟಿಂಗಲ್ಲಿ. ಕೆಲವ್ರು ಕೇಳಿದ್ರು ಯಾಕಯ್ಯ ಅಂತ. ಅಯ್ಯೋ ನೀವೇನು ಕೇಳ್ತಿದ್ದೀರ ಅದ್ರ 4 ಪಟ್ಟು ತಗೋತಾವನಲ್ಲ ಅವನು ಅಂತಂದರು. ಅಲ್ಲ ಸರ್, ಒಂದು ಸಿನಿಮಾ ಮಾಡಿ ಬರಹಗಾರನಾಗಿರ್ತಾರೆ, ಅವರು ತುಂಬಾ ಬೆಲೆ ತಗೋತಾ ಇರ್ತಾರೆ. ಸರ್ ಒಂದು ಮಾತು ಹೇಳ್ತೀನಿ, ನನಗೆ ತಿರ್ಗಾ ಸೆನ್ಸಾರ್ದೇ ಕೊಡೋಕೆ ಬರೋದು. ಇದು ಬುದ್ಧಿ ಇರೋನಾದ್ರೆ ದೇವರನ್ನ ಕೊಡಲ್ಲ ಸರ್. ಚಿ ಉದಯಶಂಕರ್ ಅವ್ರು ಎಷ್ಟು ತೊಗೊಳ್ತಿದ್ರು ಅಂತ ಗೊತ್ತಾ ಸರ್ ನಿಮಗೆ? 250 ರೂಪಾಯಿ ಒಂದು ಹಾಡಿಗೆ ಸರ್. ಕರೆಕ್ಟಾ ಅಣ್ಣ? ನಮ್ಮಪ್ಪನೂ ಸಾಹಿತಿ, ಸಂಭಾಷಣೆಗಾರರು. ನಮ್ಮಪ್ಪಂಗೆ 150 ರೂಪಾಯಿ ಸರ್ ಒಂದು ಹಾಡು ಬರೆದ್ರೆ. ಇವತ್ತು ಚಿ ಉದಯಶಂಕರ್ ಹೆಸರು ಚಾಲ್ತಿಯಲ್ಲಿ ಇವತ್ತಿಗೂ ಇದೆಯಾ? ಇಲ್ಲ ಬೇರೆ ಸಾಹಿತಿಗಾರರದ್ದು, ಇಲ್ಲ ಅವರೆಲ್ಲ ಬಂದು ಹೋಗ್ತಾ ಇದಾರಲ್ಲ ಅವ್ರು ಚಾಲ್ತಿಯಲ್ಲಿದ್ದಾರಾ? ಸರ್ ನಮಗೆ, ನಾವು ಅಣ್ಣನಿಂದ ಬಂದವರು, ನಾವು ಕೆ ವಿ ರಾಜು, ನನಗೆ ನಮ್ಮಪ್ಪ, ನಾವು ಯಾವತ್ತೂ ದುಡ್ಡಿಂದ ಹೋದವರೇ ಅಲ್ಲ ಸರ್. ದುಡ್ಡು ಬೇಕಾಗಿರೋನು ಬೇರೆ ಕೆಲಸ ಇದೆ ಮಾಡೋದು. ನಾವು ಬಂದಿದ್ದು ನಮ್ಮ ಹೆಸರನ್ನು, ಸ್ಟ್ಯಾಂಪನ್ನು ಒತ್ತುತ್ತೀವಿ ಅಂತ. ನಾವು ಅದಕ್ಕೋಸ್ಕರ ಹೋರಾಟ ನಡೆಸಿದವರು ನಾವು. ಆಮೇಲೆ ಬರಹಗಾರನಿಗೆ ದುಡ್ಡಿಲ್ಲ, ಬರಹಗಾರನಿಗೆ ಬೆಲೆ ಇಲ್ಲ ಅಂದಿದ್ದಿದ್ರೆ ಚಿತ್ರರಂಗದ ಇತಿಹಾಸದಲ್ಲಿ ಇಷ್ಟು ಸಾವಿರಾರು ಪುಟಗಳ ಹೆಸರಲ್ಲಿ ಫಿಲಮ್ಗಳು ಆಗ್ತಾನೆ ಇರಲಿಲ್ಲ ಸರ್. ಬಂಗಾರ ಮನುಷ್ಯ ಬರ್ತಾ ಇತ್ತೆ. ಇವತ್ತಿನ ಒಬ್ಬ ನಿರ್ದೇಶಕನಿಗೆ ನೀವೆಲ್ಲ ಸೇರಿ ಕೊಡ್ತಾ ಇದ್ದೀರಲ್ಲ, ಅದರಲ್ಲಿ ಆ ಕಾಲದಲ್ಲಿ 10 ಪಿಕ್ಚರ್ ತೆಗಿತಾ ಇದ್ರು ಸರ್. 2.5 ಕೋಟಿ ಇವತ್ತು ನೀವು ಕೊಡ್ತಿರೋ ಒಬ್ಬ ನಿರ್ದೇಶಕನಿಗೆ ಸಂಭಾವನೆ. ಅವತ್ತು ಬಂಗಾರದ ಮನುಷ್ಯ ನನ್ನ ಲೆಕ್ಕದಲ್ಲಿ ಎಷ್ಟೋ ಒಂದು 25 ಲಕ್ಷ ಎಷ್ಟಿರ್ಬೋದಣ್ಣ ನನಗೆ ಗೊತ್ತಿಲ್ಲ. ಒಂದು 25, 50 ಲಕ್ಷ. 4 ಸಿನಿಮಾ ಬಂತ ಸರ್ ಬಂಗಾರದ ಮನುಷ್ಯ. ಅವರೆಲ್ಲ ಏನು ದುಡ್ಡು ಒದ್ದಾಡಿದ್ರ ಸರ್? ರಾಜ್ಕುಮಾರ್ ಸರ್ ಒಂದೇ ಹೇಳ್ತಾ ಇದ್ದಿದ್ದು, ಒಂದು ಕೂಡು ಕುಟುಂಬದಲ್ಲಿ ನಮಗೆ ಅನ್ನ ಹಾಕ್ತಾನಲ್ಲ, ಅವನಿಗೋಸ್ಕರ ನಾವೆಲ್ಲ ಕೂತು ದುಡಿಯೋಣ, ಅವನು ನಮ್ಮನ್ನೊಂದು ದಿವಸ ಕಾಪಾಡ್ತಾನೆ ಅಂತ. ನಾವು ಯಾರು ದುಡ್ಡು ಒದ್ದಾಡ್ದವರೇ ಅಲ್ಲ ಸರ್. ನಾವು ಬಂದಿದ್ದು, ಅಣ್ಣನ ಮುಂದೆನೇ ಹೇಳ್ತೀನಿ, ನಾವು ಬಂದಿದ್ದು ನಮ್ಗೆ ಇಲ್ಲೊಂದು ತಟ್ಟೆ, ಒಂದು ಹೊತ್ತು ಊಟ ಸಿಗುತ್ತೆ ಅಂತ ಬಂದಿದ್ದು ನಾವು ಇಂಡಸ್ಟ್ರಿಗೆ. ಇವತ್ತು ನಮ್ಗೆಲ್ಲವನ್ನೂ ಕಟ್ಕೊಟ್ಟಿದೆ ಸಾಮ್ರಾಜ್ಯ. ಅದಂತೂ ಸತ್ಯ ಸರ್. ಇವತ್ತೂ ನಾವು ಬಂದಿದ್ದವತ್ತು ಇಲ್ಲಿಂದ ಏನೋ ಸಾಧನೆ ಮಾಡ್ತೀವಿ. ಆಮೇಲೆ ಫ್ರಾಂಕಾಗಿ ಹೇಳ್ತೀನಿ, ನಾವು ಈ ಸಿನಿಮಾಗೆ ನಾವು ಬಂದಿದ್ದು ಸೇವೆ ಮಾಡೋಕ್ಕಲ್ಲ ಸರ್. ನಮ್ಗೆಲ್ಲರೂ ಯಾರನ್ನ ಕೇಳಿದ್ರೆ 35 ವರ್ಷ ಸೇವೆ ಮಾಡಿದ್ರಲ್ಲ ಸರ್, ದೇವ್ರನ್ನೇ ಸೇವೆ ಮಾಡಿಲ್ಲ ಸರ್. ನಾವು ಇಲ್ಲಿ ನಮ್ಮ ಅನ್ನನ ಹುಟ್ಟು ಹಾಕೊಳ್ಳೋಕ್ಕೋಸ್ಕರ ಬಂದಿದ್ವಿ, ನಾವು ಬದುಕ್ತಾ ಇದ್ದೀವಿ. ಅದು ನಮ್ಮನ್ನು ಕಾಪಾಡಿದೆ ಸರ್. ನಾವು ಯಾರು ಸಿನಿಮಾ ಇಂಡಸ್ಟ್ರಿ ಸೇವೆ ಮಾಡಿಲ್ಲ, ನನಗೆ ಗೊತ್ತಿಲ್ಲ. ನಾವಿಬ್ಬರಂತೂ ಸೇವೆ ಮಾಡಿಲ್ಲ. ಅದಕ್ಕೆ ನಾವು ಇಲ್ಲಿಂದ ಬದುಕಿದ್ದೀವಿ. ಇವತ್ತು ನಾವು ದಿವಸ ಬೆಳಿಗ್ಗೆ ಎದ್ಬೇಕಾದ್ರೆ, ನಾನು ಇವತ್ತು ಫ್ರಾಂಕಾಗಿ ಹೇಳ್ತೀನಿ, ನನ್ನ ಅನ್ನನ ಹುಟ್ಟು ಹಾಕೊಂಡ್ರೆ ಕೆ ವಿ ರಾಜು ಸರ್ನ ಪ್ರತಿ ದಿವಸ ನೆನೆಸ್ಕೋತೀನಿ. ಓಕೆ, ಅದು ನಮಗೆ ಗೌರವ ಕೊಟ್ಟಿದೆ, ಅನ್ನ ಕೊಟ್ಟಿದೆ, ನಮ್ಮ ಬದುಕನ್ನು ನಮ್ಮ ಇಡೀ ಫ್ಯಾಮಿಲಿಯಿಂದ ಬೆಳೆಸ್ಕೊಂಡು ಹೋಗ್ತಾ ಇದೆ. ಇವತ್ತು ಯಾರನ್ನು ನಾನು ಸಿನಿಮಾದಲ್ಲಿ ನಾನು ಮುಖ ಕಾಣಿಸ್ಲ ಅಂತ ಬೇರೆ ಯಾರು ಗುರುತು ಹಿಡಿದೇ ಇದ್ರು, ಎಲ್ಲೋ ಕೆಲವು ಕಡೆ MS ರಮೇಶ್ ಅಲ್ವಾ ಸಾರ್ ಅಂತಂತಾರೆ. ಆ ಗುರುತನ್ನು ಇದು ತಂದು ಕೊಟ್ಟಿದೆ, ಆ ಗೌರವ ಇದು ಇದೆ. ಇದ್ರ ಜೊತೆಗೆ ಸ್ವಲ್ಪ ದುಡ್ಡು ನಾನು ಹೇಳ್ತಾ ಇರೋದು ನಮ್ಗೆ ಸಿಕ್ಕಿದೆ, ಇಲ್ಲ ಅಂತ ಹೇಳ್ತಾರೆ. ಏನೋ ಅರಮನೆ ಕಟ್ಟಬೇಕು ಅಂತ ನಾವಿಬ್ರು ಸಿನಿಮಾನ ಪ್ರೊಡ್ಯೂಸ್ ಮಾಡೋ ಮಟ್ಟಕ್ಕೆ ನಾವು ಬಂದಿದ್ದು ಒಂದು ಹೊತ್ತು ಊಟ ಸಿಗತ್ತೆ, ಆ ಮಟ್ಟಕ್ಕೆ ನಮ್ಮನ್ನು ತಗೊಂಬಂದ್ಬಿಡ್ತು. ಇಲ್ಲ ಸರ್, ಸುಳ್ಳು ಸರ್ ಅವೆಲ್ಲ. ಎಲ್ಲವೂ ಸಿನಿಮಾ ಕೊಟ್ಟಿದೆ ಸರ್. ನಾವು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ರೆ ನಮ್ಗೆ ನಾಳೆ ಬೆಳಗ್ಗೆ ನಾವು ಇಳಿಯೋ ಮೆಟ್ಲು ನಮಗೆ ಬೀಳ್ಸ್ಬಿಡುತ್ತೆ. ಇದಕ್ಕಿಂತ ಇನ್ನೇನು ಬೇಕು ಸರ್? ಅಲ್ಲ, ಪ್ರೊಡ್ಯೂಸರ್ ಆಗಿದ್ದೀವಿ ಅಲ್ಲ ಸರ್, ಅದೇ ನಮ್ಮನ್ನು ಮಾಡಿಸ್ತು. ಬೇಡಪ್ಪ ಇವ್ರನ್ನೆಲ್ಲ ಪಕ್ಕಕ್ಕೆ ಇಟ್ಟು ನೀವೇ ಮಾಡಿ. ಯಾಕೆ ಇಷ್ಟ? ಅದು ಏನೋ ನಾವು 8 ತಿಂಗಳು ಓಡಾಡಿದ್ವಿ ಪ್ರತಿಯೊಬ್ಬ ನಿರ್ಮಾಪಕನ ಹತ್ರ. ಅಣ್ಣ ಇವತ್ತು ಇಲ್ಲಿ ಹೋಗ್ತಾ ಇದೀನಿ, ಹೋಗ್ಬಿಟ್ ಬಾ, ಒಳ್ಳೇದಾಗ್ಲಿ, ಹೋಗ್ಬಿಟ್ ಬಾ ಅಣ್ಣ, ಹಿಂಗಾಯ್ತು ಅಣ್ಣ, ಪೂಜೆ ಮಾಡಿಸಿ ನಿಲ್ಸ್ಬಿಟ್ರು. ಸರಿ, ಇದೆಲ್ಲ ಅವಮಾನ ಅಂತ ತೊಗೊಂಡು ನಿಂತ್ಕೊಳಕ್ಕಾಗಲ್ಲ. ಅದನ್ನು ನಾನು ಅವ್ರ ಮುಂದೆ ವ್ಯಕ್ತಪಡಿಸಿದಾಗ ಈಗೇನು ಅಣ್ಣ, ನಾವು ನುಗ್ಗೋಣ, ಹಿಂಗಿದೆ ಪರಿಸ್ಥಿತಿ, ನುಗ್ಗೋಣ, ಆಮೇಲೆ ನೋಡ್ಕೊಳ್ಳೋಣ. ಅದು ನುಗ್ಗೋಣ ಅಂತ ಹೇಳೋದಕ್ಕೆ ನಿಮ್ಗೆ ಹಿಂದ್ಗಡೆ ಏನು ಬುನಾದಿ? ಓಕೆ, ಎಲ್ಲೋ ಒಂದು ಕಡೆ ಮೈಸೂರಲ್ಲಿ ಸೈಟ್ ಇತ್ತು, ಆ ಸೈಟನ್ನು ಮಾರಾಕಿದ್ವಿ, ಎಲ್ಲ ಮಾಡಿ. ಆ ಸೈಟ್ ಎಲ್ಲಿಂದ ಬಂತು? ಎಲ್ಲದಕ್ಕೂ ನಿಮ್ಗೆ ಎಲ್ಲಿಂದ ಬಂತು? ನಮ್ಗೆ ಕೊಟ್ಟಿದ್ದು ಏನು ಗೊತ್ತಾ ಸರ್? 50 ರೂಪಾಯಿ ಸರ್ ಪರ್ ಡೇ ಕನ್ವೀನಿಯನ್ಸು. ನಮ್ಗೆ ಅವಾಗೆಲ್ಲ ರೆಮ್ಯುನರೇಷನ್ ಇರಲಿಲ್ಲ ಸರ್. ಕರೆಕ್ಟ್ ಅಲ್ವಾ ಅಣ್ಣ? ರೆಮ್ಯುನರೇಷನ್ ಇಲ್ಲ. ದಿನ ಬಂದು ಮೋತಿಮಾಲ್ ಹತ್ರ ನಿಂತ್ಕೋ, ಗಾಡಿ ಹೊರಡತ್ತೆ, ಆ ಗಾಡಿ ಒಳಗೆ ಹತ್ಕೊಂಡ್ರೆ ನೀನು ಬರ್ಬೋದು, ಇಲ್ಲ ಎಲ್ಲಿ ಲೊಕೇಶನು ಅಲ್ಲಿ ಲೊಕೇಶನ್ ಹೇಳ್ತೀವಿ, ಅಲ್ಲಿ ಬಸ್ಸದ್ದು ಬಾ ಅಷ್ಟೇ. ಹೋಗ್ಬೇಕಾರೆ ತೀರಾ ಆದರೆ 50. ಬಟ್ ಪರಮಾತ್ಮ ನಮಗೆ ಕೊಡಿಸೋ ಶಕ್ತಿನ ನಮ್ಮ ಯಜಮಾನ ಕೊಟ್ಟರು. 50 ರೂಪಾಯಿ ಅವನು ಕೊಡಲೇಬೇಕು, ಅವ್ನು ಕಷ್ಟಪಡ್ತಾನೆ ಅಂಥೇಳಿ 50 ರೂಪಾಯಿ. ಆ 50 ರೂಪಾಯಿ ನಮ್ಮನ್ನು ಇವತ್ತು ಇಲ್ಲಿವರೆಗೂ ಕರ್ಕೊಂಬಂದಿದೆಯಲ್ಲ, ನಾವೆಷ್ಟು ಹೆಮ್ಮೆಯಿಂದ ನಮ್ಮ ತಾಯಿನ ನಾವು ಕಾಪಾಡ್ಕೋಬೇಕು. ಬೆಲೆ ಇಲ್ವ ಇಲ್ಲಿ? ತಾಯಿನೇ ಸರ್, ಅದಕ್ಕೆ ಬೆಲೆ ಇಲ್ಲ. ಬರಹಣಿಗೆ ಬೆಲೆ ಇಲ್ಲ, ಇಲ್ಲ ಬಣ್ಣಕ್ಕೆ ಬೆಲೆ ಇಲ್ಲ, ಇಲ್ಲ ಕ್ಯಾಮ್ರಾಮನ್ನಿಗೆ ಬೆಲೆ. ಎಲ್ರಿಗೂ ಇದೆ ಸರ್, ಪ್ರತಿಯೊಂದು ಕ್ರಾಫ್ಟ್ಗೂ ಬೆಲೆ ಇದೆ. ಏನು ಅಂದರೆ ಉಳಿಸ್ಕೊಳ್ಳೋರು, ಉಪಯೋಗಿಸ್ಕೊಳ್ಳೋರು, ಅದರಿಂದ ಪಡ್ಕೊಂಡು ಹೊರಗೆ ಬರೋರು, ಅದ್ರ ಮೇಲೆ ಅವ್ರ ಜೀವನ ಬಿಟ್ಟಿದೆ ಸರ್. ತುಂಬ ಮುದ್ದಾಗಿದೆ ಸರ್. ನಿಮಗೆ ನಿಮ್ದೊಂದು ಬೆಲೆ ಇದೆ ಸರ್.
ಯಾಕೆ ಬಂದಿದೆ ಸರ್ ಅದು? ನೀವು ಕಾಪಾಡ್ಕೊಂಡ್ರೆ ಸಿಗುತ್ತೆ ಅಷ್ಟೇ, ಅದು ಕಳ್ಕೊಂಡ್ರೆ ಇಲ್ಲ ಆಸೆ ಪಟ್ಟರೆ ಸಿಗಲ್ಲ ಅಷ್ಟೇ. ಸರ್ ಇವತ್ತು ನಾನು ನಿಮ್ಮ ಚಾನಲ್ ಜೊತೆ ಮಾತಾಡಕ್ಕೆ ಆ ಚಾನಲ್ ಇರೋ ಒಂದು ಗತ್ತು ಗಾಂಭೀರ್ಯ ತಾನೆ. ಮತ್ತೆ ನಾವ್ಯಾಕೆ ನಮ್ಮ ಚಾನಲ್ ತೊಗೊಂಡೋಗ್ಬಿಟ್ಟು ಯಾರೋ ಅಂದ್ಬಿಟ್ಟು ನಾವು ಅದಕ್ಕೆ ಹೋಲ್ಸ್ಕೊಳಕ್ ಹೋಗ್ಬಾರ್ದು. ಸರ್ ಇದು ಕೊನೆಯದಾಗಿ ಬಂದಾಗ ಇಷ್ಟೆಲ್ಲ ಅನುಭವಗಳು, ಇಷ್ಟೆಲ್ಲ ಸವಾಲುಗಳು, ಇಷ್ಟೆಲ್ಲ ಒಂದಲ್ಲ ಒಂಚೂರು ಸಣ್ಣ ಕೊಂಚ ಚುಚ್ಚು ಮಾತುಗಳು, ಇವೆಲ್ಲವನ್ನು ನೋಡಿ ಗ್ಯಾಂಗ್ಸ್ ಆಫ್ UK ಅನ್ನೋದು ಬಂದು ನಿಂತಿದೆ ಇವತ್ತು. ಇದನ್ನ ಮತ್ತೆ ಬೆನ್ನು ತಟ್ಟೋ ಥರ ಮಾಡೋದು ನಮ್ಮ ಸಿನಿ ಪ್ರೇಕ್ಷಕ, ಕನ್ನಡಿಗ, ಅವನಿಗೆ ಹೇಳಕ್ಕೆ ಇಷ್ಟಪಡ್ತಾರೆ ಸರ್. ನಾವು ಹೇಳಿ ಅವ್ರನ್ನ ಕರ್ಸ್ಕೊಳ್ಳೋ ಅಂಥದ್ದು ನಾವು ಇತಿಹಾಸದಲ್ಲಿ ಮಾಡಿಲ್ಲ ಸರ್. ಒಳ್ಳೆ ಸಿನಿಮಾವನ್ನು ನಮಗೆ ಮಾಡೋಕ್ಕೆ ಗೊತ್ತಿದೆ ಹೊರತಾಗಿ ಎಲ್ರಿಗೂ ಹೋಗಿ ಬನ್ನಿ 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 ಅಂತ ಅದು ಈಗ ನಡೀತಾ ಇದೆ ಸರ್. ಆ ಪರಂಪರೆ ಈಗ ನಡೀತಾ ಇದೆ. ಬಿರಿಯಾನಿ ಪ್ಯಾಕೆಟು, 100 ರೂಪಾಯಿ ಟಿಕೆಟು, ಅದೆಲ್ಲ ಈ ಪರಂಪರೆ ಸರ್. ನಾವೆಲ್ಲ ಅವಾಗ ಒಳ್ಳೆ ಸಿನಿಮಾ ಮಾಡಬೇಕಾಗಿತ್ತು. ಅದನ್ನೇ ನಾವು ಈಗಲೂ ಮುಂದುವರ್ಸ್ಕೊಂಡ್ಬಂದಿದ್ದೀವಿ. ನಾವು ಸಿನಿಮಾ ಮಾಡಿದ್ದೀವಿ. ಯಾವತ್ತೂ ಕನ್ನಡಿಗರು ನಮ್ಮ ಕೈ ಬಿಟ್ಟಿಲ್ಲ, ಕನ್ನಡಿಗರು ಕೈ ಬಿಡಲ್ಲ. ಕಾಂಟೆಂಟ್ ಇರೋವಂಥ ಎಲ್ಲ ಸಿನಿಮಾನೂ ಕಾಪಾಡ್ಕೊಂಡ್ಬಂದಿದ್ದಾರೆ. ಎಡವಿದ್ರೆ ಅದು ನಮ್ಮ ತಪ್ಪು. ಹಾಗಂತ ಹೇಳ್ಬಿಟ್ಟು ಏನನ್ನೋ ಮಾಡಿ ಅವ್ರಿಗೆ ತಾಂಬೂಲ ಕೊಟ್ಟು ಬನ್ನಿ ಬನ್ನಿ ಅದು ನಾವು ಮಾಡೋಕ್ಕೆ ಹೋಗಲ್ಲ. ನೀವೇ ಈಗ ಒಂದು 1/4 ಗಂಟೆಯಿಂದ ಹೇಳಿದ್ರಿ ಸೂ ಫ್ರಮ್ ಸೋ ಯಾವ ಕನ್ನಡಿಗ ಅಲ್ಲದೆ ಯಾವ ಹೊರಗೆ ನೋಡ್ದ ಸರ್? ಎಲ್ಲರೂ ಅವರೇ ನೋಡಿದ್ವಿ ಸರ್. ಕಾಂತಾರ ಯಾರು ಕಾಪಾಡಿದ್ದು ಸರ್? KGF ಯಾರು ಕಾಪಾಡಿದ್ದು ಸರ್? ಬಂಗಾರದ ಮನುಷ್ಯ ಕಾಪಾಡಿದಂತಹ ಆ ಕನ್ನಡಿಗನೇ ಇದನ್ನೆಲ್ಲ ಕಾಪಾಡ್ಕೊಂಡ್ ಬರ್ತಿರೋದು ಸರ್. ತಪ್ಪುಗಳಿದ್ರೆ ಅದೆಲ್ಲ ನಮ್ಮದಿರತ್ತೆ ಹೊರತಾಗ ಅವ್ರದ್ದಲ್ಲ ಸರ್. ನೀವು ಬಂದು ನೋಡಿ, ನೀವು ಬಂದು ಅದೆಲ್ಲ ಅಲ್ಲ. ಅವ್ರು ಬರ್ತಾರೆ, ಅವ್ರಿಗೆ ಗೊತ್ತಿದೆ. ಎರಡನೇದೇನು ಅಂತಂದ್ರೆ ನೋಡಿ, ಅದೇ ಒಂದು ಧೈರ್ಯದ ಮೇಲೆ ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ ಸರ್. ಪಾರ್ಟ್ 2 ಆಲ್ರೆಡಿ ರೆಡಿ ಮಾಡಿದ್ದೀವಿ. ಓಕೆ, ನೈಸ್. ವಿ ಹ್ಯಾವ್ ಆಲ್ರೆಡಿ ಶಾರ್ಟ್ ಫಾರ್ ಅದೇ ನಾವು ಕಂಟೆಂಟ್ ಆಫ್ ಅರೌಂಡ್ 45 ಮಿನಿಟ್ಸ್ ನಮ್ಮ ಹತ್ರ ರೆಡಿ ಇದೆ. ದೇವರ ದಯದಿಂದ ಎಲ್ಲವೂ ಅದೇನು ಹೇಳ್ತಾರೆ, ಉರಿತಾರ ದೀಪದ ಮುಂದೆ ಹೇಳ್ತೀವಿ. ಇದು ರಿಲೀಸ್ ಆಗಿ ಸ್ವಲ್ಪ ದಿವಸದಲ್ಲೇ ಮತ್ತೆ ಅದೆಲ್ಲವನ್ನು ಕಥೆಯನ್ನು ಸರಿ ಮಾಡಿ ಏನಕ್ಕೆ ನಾವೆಲ್ಲ ನಿಲ್ಸಿದ್ದೀವಿ ಆ ಭಾಗದಿಂದ ಹೇಗೆ ಮುಂದುವರ್ಸ್ಕೊಂಡು ಹೋಗಬೇಕು. ಆ್ಯಕ್ಚುಲಾಗಿ ನಮಗಿದ್ದಂತಹ ಸಿನಿಮಾ ಬಂದು ಫಸ್ಟ್ 2 hours 55 minutes, 2 ಗಂಟೆ 55 ನಿಮಿಷ ಇತ್ತು. ಇಲ್ಲೇ ಈ ಸಮಾಜವನ್ನು ನಾವೇನು ಒಪ್ಕೊಂಡಿದೀವಿ, ಈ ಸಮಾಜ ನಮ್ಗೆ ಹೆದರಿಸ್ಬಿಡ್ತು. ಇಷ್ಟೊತ್ತು ಕುತ್ಕೋತಾರ, ಅಷ್ಟೊತ್ತು ಕುತ್ಕೋತಾರ. ಇವತ್ತು ನೋಡಿ ದುರಂದರ್ 4 ಗಂಟೆ. ಇಲ್ಲೇನು ಅಂದರೆ ಹೊರಗಡೆ ಮಾಡಿದ್ಮೇಲೆ ನಮ್ಮವರು ಅದಕ್ಕೆ ಇದು ಹಾಕ್ತಾರೆ, ಎಲೆ ಹಾಕಿ ಮಣೆ ಹಾಕಿ ರಂಗೋಲಿ ಇಟ್ಟು ಊಟ ಹಾಕ್ತಾರೆ. ಇರ್ಲಿ, ಅದಾಗೋಯ್ತು. ಮನೆಯನ್ನು ಕಾರ್ ತಗೊಂಡ್ರೆ ಬೆಲೆ ಇಲ್ಲ, ಪಕ್ಕದ ಮನೆ ಕಾರ್ ತಗೊಂಡ್ರೆ ಬೆಲೆ. ಅದು ಇನ್ನೊಂದ್ ತರ ಹೇಳ್ಬೇಕು ಅಂದ್ರೆ ನಮ್ಮನೆ ಹೆಂಡತಿ ಅಲ್ಲ, ಪಕ್ಕದ ಮನೆ ಹೆಂಡತಿನೇ ಹೇಳ್ತೀವಿ. ನಾವು ಇದಕ್ಕೆ ನಾವು ಕೆಟ್ಟವರಾಗಿರೋದು, ನಾವ್ ಹೇಳ್ಬಿಡ್ತೀವಿ ರಮೇಶ್ ಸರ್, ಎಷ್ಟೋ ಸಿನಿಮಾಗಳಿಗೆ ಬರವಣಿಗೆ, ಎಷ್ಟೋ ಸಿನಿಮಾಗಳಿಗೆ ನಿರ್ದೇಶನ, ಎಷ್ಟೋ ಹೀರೋಗಳಿಗೆ ತಮ್ಮ ಕಣ್ಣು ಮುಂದೆ ನೋಡಿದವರು, ಎಷ್ಟೋ ಸಿನಿಮಾಗಳಿಗೆ ಆ್ಯಕ್ಷನ್ ಕಟ್ ಹೇಳಿದವರು, ಎಷ್ಟೋ ಹೀರೋಗಳಿಗೆ ಹಿಂಗಲ್ಲಪ್ಪ ಹಿಂಗೆ ಮಾಡು ಅಂತ ಹೇಳಿದವರು. ಇವತ್ತು ನಿಮ್ಮದೇ ಆದಂಥ ಸಿನಿಮಾ ನಿಮ್ಮ ಮನೆ ಕೂಸು, ಅನ್ನದಾತನಾಗಿಯೇ ಹೌದು, ಬರಹಗಾರನಾಗಿಯೇ ಹೌದು, ಸಹ ನಿರ್ದೇಶಕನಾಗಿಯೇ ಹೌದು, ನಿರ್ದೇಶಕನಾಗಿಯೇ ಹೌದು, ಗುರುವಾಗಿಯೇ ಹೌದು, ಮತ್ತು ಶಿಷ್ಯನಾಗಿಯೇ ಹೌದು. ಒಂದೊಂದು ವಿಚಾರದಲ್ಲಿ ಗುರು ಶಿಷ್ಯ ಆಗ್ಬೋದು, ಶಿಷ್ಯ ಗುರು ಆಗ್ಬೋದು. ಎಲ್ಲ ಆಗಿ ನಿಂತ್ಕೊಂಡು ಇವತ್ತು ಕನ್ನಡಿಗರ ಮುಂದೆ ಸಿನಿಮಾ ತರ್ತಿದ್ದೀರಾ. ಅನ್ನದಾತನಿಗೆ ಅನ್ನ ಹಾಕುವನು ನಮ್ಮ ಕನ್ನಡಿಗ, ಸಿನಿ ಪ್ರೇಕ್ಷಕ, ಸಿನಿ ರಸಿಕ. ಅವನಿಗೆ ಹೇಳಕ್ಕೆ ಇಷ್ಟ. ಅಣ್ಣವ್ರು ಯಾವತ್ತೂ ಒಂದು ಮಾತು ಹೇಳೋದು, ನನಗೆ ಒಂದು ಅವಕಾಶ ಸಿಕ್ಕಿದೆ ಏನಪ್ಪ ಅಂದರೆ ಅವ್ರ ಜೊತೆ ಒಂದು 10-12 ಸಿನಿಮಾ ಡೈಲಾಗ್ ಬರೆದು ಅಪ್ಪು ಅವ್ರಿಗೋಸ್ಕರ ರೀಡಿಂಗ್ ಕೂಡ ಸಿಕ್ಕಿದೆ. ಅವ್ರು ಪ್ರತಿ ಸಲ ಒಂದು ಮಾತು ಹೇಳೋರು, ಅಂದರೆ ಯಾವುದೋ ಒಂದು ಡಿಸ್ಕಷನ್ ಬಂದಾಗ ಜನರನ್ನ ಕರಿಬೇಕು ಥಿಯೇಟ್ರಿಗೆ ಅಂತಂದಾಗ, ಯಾಕೆ ಕರಿಬೇಕು ನಾವು? ನಾನು ಯಾವತ್ತೂ ಕರೆದೇ ಇಲ್ಲ ಜನರನ್ನ. ಅವರೇ ಬಂದಿದ್ದಾರೆ. ಒಬ್ಬ ಸಾಮಾನ್ಯ ಮುತ್ತೂರಾಗ ರಾಜ್ಕುಮಾರ್ ಹತ್ರ ಬೆಳೆಸಿದ್ದಾರೆ. ಅವರು ಏನಕ್ಕೆ ಬೆಳೆಸಿದ್ರು? ಇಷ್ಟ ಆಗಿದ್ದಕ್ಕೆ ಬೆಳೆಸಿದ್ರು ಅಷ್ಟೇ. ಅವರು ಇಷ್ಟ ಆಗಿರೋ ನಾನು ಕೆಲಸ ಮಾಡಿದ್ರೆ ಅವ್ರಾಗ ಬೆಳೆಸ್ತಾರೆ. ಸೊ ಯಾವತ್ತೂ ಅವ್ರನ್ನ ಬೇಡಬೇಕಾಗಿಲ್ಲ. ನಾವು ಇವತ್ತು ಅದೇ ಮಾತನ್ನೇ ಹೇಳೋದು ಅಷ್ಟೇ. ನಾವು ಒಳ್ಳೆ ಕಂಟೆಂಟ್ ಅಂತ ನಾವು ಅಂದ್ಕೊಂಡು ಸಿನಿಮಾ ಮಾಡಿದ್ವಿ. ನಿಮಗೆ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆನೇ ಇದೆ. ಇದು ನಾವು ಮಾತ್ರ ಅಲ್ಲ, ಕೆಲವರು ನೋಡಿರೋರು ಕೂಡ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತಂದರೆ, ಈ ಉತ್ತರ ಕರ್ನಾಟಕದ ಕಂಟೆಂಟು ತುಂಬ ಚೆನ್ನಾಗಿದೆ, ಓಕೆ, ನಮಗೆ ಇಷ್ಟ ಆಗಿದೆ. ತುಂಬ ನಮಗೆ ಒಂದೇ ಒಂದು ಪಾಯಿಂಟು ಅಂದರೆ, ನಮಗೆ ಹಳಬರೊಬ್ಬರು ಹೇಳಿದ್ದೇನಪ್ಪ ಅಂತಂದರೆ, 25 ವರ್ಷ ಆದಮೇಲೆ ತಿರ್ಗಾ KV ರಾಜು ಅವ್ರನ್ನ ನಮಗೆ ಜ್ಞಾಪಿಸಿದ್ರಿ ನೀವು ಅಂತ ಒಬ್ರು ಹೇಳಿದ್ರು. ದೊಡ್ಡ ವ್ಯಕ್ತಿ ಹೇಳಿದ್ರು, ಸಂಜೀವ್ ಸರ್ ಅಂತ ಹೇಳ್ಬಿಟ್ಟು. ಓಕೆ, ಅವ್ರು ಈ ಸಿನಿಮಾ ನೋಡಿ ಹೇಳಿದ್ರು, 25 ವರ್ಷ ಆದಮೇಲೆ ತಿರ್ಗಾ KV ರಾಜು ಸರ್ನ ಜ್ಞಾಪಿಸಿದ್ರಿ ನೀವು ಅಂತ. ಅವರಿಬ್ಬರು ಆ ಗುರುಗಳಿಗೆ ನಾವಿಬ್ಬರು ಶಿಷ್ಯಂದ್ರಾಗಿ ಒಂದು ರೀತಿಯಲ್ಲಿ ಹಂತದಲ್ಲಿ ಗೆದ್ದಿದ್ದೀವಿ ಅಂತ ಅಂದ್ಕೊಂಡಿದ್ವಿ. ಸೊ ನಾವು ಒಂದೇ ಅಂತ ಹೇಳ್ತಾ ಇರೋದು, ನಮ್ಮ ಕಂಟೆಂಟು, ನಮ್ಮ ಕಲಾವಿದರು ಇಲ್ಲೇ ಮಾಡಿರೋ ಸಿನಿಮಾ, ಕನ್ನಡಿಗರು ಮಾಡಿರೋ ಸಿನಿಮಾ, ಕನ್ನಡಿಗರಿಗಾಗೆ ಮಾಡಿರೋಂಥ ಸಿನಿಮಾ. ನಾನು ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ನಿಮಗೆ ಇಷ್ಟ ಆಗುತ್ತೆ, ಬಂದು ನೋಡ್ತೀರ ಅನ್ನೋ ನಂಬಿಕೆಯಲ್ಲಿದ್ದೀನಿ. ನೋಡಿ ನೀಟಾಗಿ ಚೆನ್ನಾಗಿದ್ರೆ ಹರಿಸಿ, ತಪ್ಪಿದ್ರೆ ತಿದ್ಕೋಬೇಕು ಅನ್ನೋದು ಹೇಳಿ ನಾವು ಅದಕ್ಕೆ ಯಾವತ್ತೂ ರೆಡಿ ಇರ್ತೀವಿ. ಬಟ್ ಒಂದೊಂದು ತಿಳ್ಕೊಳ್ಳಿ, ನಮ್ಮ ಸಿನಿಮಾ ನೋಡಿ ಜನ ಬರ್ತಿಲ್ಲ, ನಾವು ಹಾಳಾಗೋದ್ವಿ, ನಾವು ಮೋಸ ಮಾಡಿಬಿಟ್ರು, ಆ ಕಣ್ಣೀರು ಹಾಕೋ ಬುದ್ಧಿ ಅಂತ ನಮ್ಮಿಬ್ಬರಿಗೂ ಇಲ್ವೇ ಇಲ್ಲ. ಅದನ್ನು ಯಾವತ್ತೂ ಸ್ಕ್ರೀನ್ ಮುಂದೆ ಬಂದು ಮಾಡಲ್ಲ. ನಾವು ಬರ್ತೀರಾ ಅನ್ನೋ ನಂಬಿಕೆ ಇದೆ, ಖಂಡಿತ ನಂಬಿಕೆ ಸರ್. ಆಮೇಲೆ ಏನು ಅಂತಂದರೆ,
ಇಲ್ಲಿವರೆಗೂ ಅಣ್ಣ ಹೇಳ್ದಂಗೆ ಗೆಲ್ಸಿರೋದು ಅವರೇ, ಸೋಲ್ಸಿದ್ರು ಕೂಡ ಯಾಕೆ ಸೋಲ್ಸಿದ್ದಾರೆ ಅಂತ ನಾವು ನಮ್ಮ ಇದನ್ನ ಮಾಡ್ಕೊಂಡು ಪ್ರಶ್ನೆ ಮಾಡಿದಾಗ ತಿರ್ಗಾ ಯುದ್ಧಕ್ಕೆ ಇಳಿಲೇಬೇಕು ಸರ್. ಇದು ಇಲ್ಲದೆ ನಮ್ಗೆ ಇದು ಬಿಟ್ರೆ ಗೊತ್ತಿಲ್ಲ. ನಾವು ಬೇರೆ ಕಡೆ ಹೋಗಿ ಅನ್ನ ಮಾಡಿ ಊಟ ಮಾಡಿ ತಿಂದು ನಮ್ಗೆ ಅಭ್ಯಾಸ. ಹೇಳಿವಲ್ಲ, 50 ರೂಪಾಯಿಂದ ಇಲ್ಲಿವರೆಗೂ ಬಂದಿರೋದು ನಮ್ಗೆ ಇದೇ ಕೊಟ್ಟಿರೋದ್ರಿಂದ ತಿರ್ಗಾ ಇದನ್ನೇ ನಂಬ್ತೀವಿ, ಈ ತಾಯಿಯನ್ನೇ ನಂಬ್ತೀವಿ, ಅವಳ ಮಗಳನ್ನೇ ನಂಬ್ತೀವಿ, ಅವಳ ಸೂರನ್ನೇ ನಂಬ್ತೀವಿ. ನಮ್ಗೇನು ಗೊತ್ತಿಲ್ಲ. ಬಟ್ ಪ್ರತಿಯೊಂದು ಸತಿ ನಾವು ಸ್ಟ್ರೈಕ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಅಂದರೆ, ಒಂದು ಸಿನಿಮಾನ ಹೊಡಿಬೇಕಾದ್ರೆ ಏನು ಮಾಡ್ತೀವಿ, ಇದೇನೋ ಇದೆ, ಇದನ್ನ ನೋಡ್ತಾರೆ, ಅವ್ರನ್ನೆಲ್ಲವನ್ನೂ ನೋಡ್ಕೊಂಡ್ಬಂದಿದ್ದಾರೆ, ಕೆಲವು ತಪ್ಪು ಇದನ್ಗಳನ್ನ ಹೇಳಿದ್ದಾರೆ. ಅದರಲ್ಲೂ ಕೂಡ ಎಲ್ಲೋ ನಾವು ಕಡೆ ಇಲ್ಲ ಅಣ್ಣಂದ್ರ ಹಿಂಗಾಗೋಯ್ತು, ನಾನು ಸೆನ್ಸಾರಲ್ಲಿ ಬರ್ಬೇಕಾದ್ರೆ ಹಿಂಗೆ ಎಡು ಬಿಟ್ಟಿದ್ದೀನಿ, ಪರವಾಗಿಲ್ಲ ಬಾ, ಇನ್ನೊಂದ್ಸತಿ ಇನ್ನೊಂದೇನೋ ತೊಗೊಂಬಾ ಅಂತಾರೆ. ಹಾಗಾಗಿ ಯಾವತ್ತೂ ಸಿನಿಮಾವನ್ನು ನೋಡದೆ ಅವ್ರು ಯಾವತ್ತೂ ನಮ್ಮನ್ನು ದೂರ ಇಟ್ಟಿಲ್ಲ, ಸಿನಿಮಾವನ್ನು ಆಶೀರ್ವಾದ ಮಾಡ್ತಾನೆ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲೂ ನಮಗೆ ಮೋಸ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಆ ಧೈರ್ಯದಲ್ಲಿ ನಾನು ಅದೇ ಹೇಳಿದ್ನಲ್ಲ, ಒಂದು ವಾರದಲ್ಲೇ ತಿರ್ಗಾ ನುಗ್ತೀವಿ, ಉತ್ತರ ಕರ್ನಾಟಕಕ್ಕೆ ನುಗ್ತೀವಿ, ತಿರ್ಗಾ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ, ತಿರ್ಗಾ ತೊಗೊಂಡ್ಬರ್ತೀವಿ. ಯಾಕೆಂದ್ರೆ ನಾವು ಒಂದು ಹೇಳ್ತೀನಿ ಸರ್, ಯಾವಾಗಲೂ ನಾನು ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮನೆಯಲ್ಲಿ ನಿಮಗೆ ಮೊದಲನೇ ಸಾವಾದಾಗಲೇ ಚಟ್ಟಕ್ಕೆ ನೀವು ಹೆಗಲು ಕೊಡ್ಬೇಕಾದ್ರೆ ಭಯ ಆಗತ್ತೆ, ಗೊತ್ತಾ ನಿಮ್ಗೆ? ಹೌದು, ನಿಜ. ಅದು ತಾಯಿ ಸಾವಾಗಿರ್ಬೋದು, ಅಪ್ಪನ ಸಾವಾಗಿರ್ಬೋದು, ಇಲ್ಲ ಮನೆ ಯಾವುದೇ ಒಂದು ಸಾವಾದ್ರು ಬಂಧುಗಳಿಗೆ ನೀವು ಹೋಗಲ್ಲ. ಯಾಕೆಂದ್ರೆ ತಂದೆ ತಾಯಿ ಇದ್ದಾಗ ಮನೆಯಿಂದ ಬೇರೆಯವ್ರಿಗೆ ಕೊಡಲ್ಲ. ಅದೊಂದು ವಾಡಿಕೆ ಇದೆ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯಗಳಲ್ಲಿ. ನೀವು ಮನೆಯಲ್ಲಾದ ಸಾವಿಗೆ ಮೊದಲನೇ ಸರಿ ಹೆಗಲು ಕೊಡ್ಬೇಕಾದ್ರೆ ಭಯ ಬಂದ್ಬಿಡುತ್ತೆ, ಅಯ್ಯೋ ಜೀವನ ಏನು ಅಂತ. ಎರಡನೇ ಸಾವಾಗ್ಲಿ ಆ ಭಯ ಹೊರಟೋಗಿರೋದು, ಗೊತ್ತಾ? ಸೊ ಸೋಲು ಗೆಲುವು ಎಲ್ಲವನ್ನೂ ನೋಡಿ ಆಗೋದ್ಮೇಲೆ, ಮೊದಲನೇ 20 ವರ್ಷ ಎಲ್ಲ ನಡೆದು ಬಂದ್ಮೇಲೆ, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೋಡಿ ಅಲ್ಲೆಲ್ಲೋ ಗುರುಗಳು ಒಬ್ರು ಕುತ್ಕೊಂಡು ಅವ್ರು ಆಶೀರ್ವಾದ ಮಾಡ್ತಾ ಇದ್ದಾರೆ, ಇಲ್ಲಿ ಪಕ್ಕದಲ್ಲಿ ನಾನಿದ್ದೀನಿ ಅಂತ ಇರ್ಬೇಕಾದ್ರೆ ನೀನಕ್ಕೆ ಎದುರಬೇಕು ಸರ್. ಇಟ್ ಇಸ್ ಜಸ್ಟ್ ಅನ್ ಎಕ್ಸಾಮಿನೇಷನ್ ವಾಟ್ ವಿ ಹ್ಯಾವ್ ರಿಟನ್. ಇಫ್ ದೇ ಸೇ ಫಸ್ಟ್ ಕ್ಲಾಸ್, ಗುಡ್, ರ್ಯಾಂಕ್ ಸೂಪರ್ ಹಿಟ್, ಫೇಲ್ ಗೋ ಅಷ್ಟೇ. ಬಟ್ ಏನು ಅಷ್ಟೇ ಸರ್. ಅದಕ್ಕೆ ನಾವು ಹೋಗ್ಬಿಟ್ಟು ಅವ್ರನ್ನ ಯಾರನ್ನೋ ಬಂದಿಲ್ಲ ಗಿಂದಿಲ್ಲ, ಅದೆಲ್ಲ ತಪ್ಪ.